ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಜನನೀಂ ಶಾರದಾಂ ದೇವಿ ರಾಮಕೃಷ್ಣ ಜಗದ್ಗುರು ಪಾದಪದ್ಮೇ ತಯೋಶ್ರಿತ್ವ ಪ್ರಣಮಾಮಿ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಆದರಣೀಯ ಹಿರಿಯರಿಗೆ ನಮಸ್ಕಾರ. ಮುಳಬಾಗಿನಲ್ಲಿ ಇಕ್ಕಿರಿದು ಸೇರಿರುವಂತಹ ಈ ಜನಸಮೂಹಕ್ಕೆ, ಎಲ್ಲಿರುವಂತಹ ದೇಶಭಕ್ತ ಬಂಧುಗಳಿಗೆ, ಮಾತಾ ಭಗಿನಿಯರಿಗೆ, ನನ್ನ ನೆಚ್ಚಿನ ತರುಣ ಮಿತ್ರರಿಗೆ ನಾನು ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರ. ಮಿತ್ರರೆ, ಮೊದಲನೇ ಬಾರಿಗೆ ನಾನು ಶ್ರೀನಿವಾಸಪುರಕ್ಕೆ ಈಗ ತಾನೇ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದೆ. ನಾನು ಮೊದಲನೇ ಬಾರಿ ಕಾಲಿಡ್ತಾ ಇರೋದು, ಮೊದಲನೇ ಬಾರಿಗೆ ನಾನು ಮುಳಬಾಗಿಲಿಗೂ ಬರ್ತಾ ಇರೋದು ಮೊದಲನೇ ಬಾರಿಗೆ. ಆದ್ರೆ ಮೊದಲನೇ ಬಾರಿಗೇನೆ ಈ ಅದ್ಭುತವಾದ ಸ್ವಾಗತ, ಈ ಅದ್ಭುತವಾದ ಪ್ರೀತಿ ಮರಿಲಿಕ್ಕೆ ಸಾಧ್ಯವಾಗದೇ ಇರುವಂತದ್ದು. ಮತ್ತು ಇವತ್ತಿನ ದಿನ ಬಹಳ ವಿಶೇಷವಾಗಿರೋದು ನನ್ನ ಪಾಲಿಗೆ. ಯಾಕೆ ಅಂತಂದ್ರೆ, ನರೇಂದ್ರ ಮೋದಿಯವರ ಕುರಿತಾಗಿ ಟೀಮ್ ಮೋದಿಯನ್ನ ಕಟ್ಟಿಕೊಂಡು ಕಳೆದ 4 ತಿಂಗಳಿಂದ ಹೆಚ್ಚು ಕಡಿಮೆ ಡಿಸೆಂಬರ್ 16ರಿಂದ ಯಾವಾಗ ನರೇಂದ್ರ ಮೋದಿಯವರು 3 ರಾಜ್ಯವನ್ನ ಕಳ್ಕೊಂಡ್ರು, ಛತ್ತೀಸ್ಗಢ, ಮಧ್ಯಪ್ರದೇಶ, ರಾಜಸ್ಥಾನ 3 ರಾಜ್ಯವನ್ನ ಕಳ್ಕೊಂಡು ಮೊರಲಿ ಸಿಕ್ಕಾಪಟ್ಟೆ ಕೆಳಕ್ಕಿದ್ದಾಗ, ಆತ್ಮಸ್ಥೈರ್ಯ ಕುಸಿದು ಹೋಗಿದ್ದಾಗ ಎಲ್ಲರದ್ದು, ಆಗ ನಾವು ಟೀಮ್ ಮೋದಿ ಅನ್ನುವಂತ ತಂಡವನ್ನ ಕಟ್ಟಿಕೊಂಡು ಇಡೀ ರಾಜ್ಯದಲ್ಲಿ ಒಂದು ಸಂಚಲನ ಮೂಡಿಸಬೇಕು ಅಂತ ಪ್ರಯತ್ನ ಶುರು ಮಾಡಿ ಇವತ್ತಿನವರೆಗೂ ನಿರಂತರವಾಗಿ ಕೆಲಸ ಮಾಡ್ತಿದ್ದೀವಲ್ಲ. ನಮ್ಮ ಒಟ್ಟು ರ್ಯಾಲಿಗಳ ಇವತ್ತಿನ ಮುಳಬಾಗಿಲಿನ ಕಾರ್ಯಕ್ರಮ 100ನೇ ರ್ಯಾಲಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಗೊತ್ತಿಲ್ಲ. ಯೋಗ 100ನೇ ರ್ಯಾಲಿ ಮಾಡಿದ್ದೀವಿ. ಏನಾದ್ರೂ ಗಿಫ್ಟ್ ಕೊಡ್ಬೇಕಲ್ಲ ಮುಳಬಾಗಿಲ್ನವರು. ಏನ್ ಗಿಫ್ಟ್ ಕೊಡ್ಬೇಕು ಅಂದ್ರೆ, ಕೋಲಾರಕ್ಕೆ ಕಮಲ ಕೊಡಬೇಕು ಅನ್ನೋದಷ್ಟೇ ನಾನು ನಿಮ್ಮ ಹತ್ರ ಮಿತ್ರ. ಇನ್ನು ಸ್ವಂತಕ್ಕೆ ಅಂತ ಗಿಫ್ಟ್ ಏನು ಕೇಳುವಂತ ಸ್ಥಿತಿಯಲ್ಲಿ ಇಲ್ಲ. ನೀವ್ ಯಾವ ದುಡ್ಡನ್ನ ಕೊಟ್ಟರು ಅದೇನು ನನಗೇನು ಉಪಯೋಗಕ್ಕೂ ಬರಲ್ಲ. ಏನಾದ್ರೂ ಬರೋದು ಉಪಯೋಗಕ್ಕೆ ಅಂತಿದ್ರೆ ಅದು ಈ ದೇಶ ಇನ್ನೂ ಎತ್ತರಕ್ಕೆ ಬೆಳೆಯುವಂತ ಸಾಧನೆ ಮಾಡ್ಲಿಕ್ಕೆ ಯಾರಾದ್ರೂ ಸಮರ್ಥರಿದ್ರೆ ಅವ್ರ ಕೈಯಲ್ಲಿ ಅಧಿಕಾರ ಕೊಟ್ರೆ ಮಾತ್ರ ನಮ್ಮಿಂದ ಮುಂದೇನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಎನ್ನುವಂತ ವಿಶ್ವಾಸ, ಆ ವಿಶ್ವಾಸಕ್ಕೆ ಪೂರಕವಾಗಿ ನೀವೆಲ್ಲರೂ ಇದ್ದೀರಿ. ಧನ್ಯವಾದಗಳು. ಮಾತನಾಡ್ತಾ ಈ ಕಾರ್ಯಕ್ರಮದ ಆದರಣೀಯ ಅಧ್ಯಕ್ಷತೆ ವಹಿಸ್ತಿರುವಂತ ಹಿರಿಯರು ಹೇಳಿದ್ರು, ಈ ದೇಶದಲ್ಲಿ ಮಹಾಪುರುಷರ ಸಾಲಿನಲ್ಲಿ ನರೇಂದ್ರ ಮೋದಿ ನಿಲ್ತಾರೆ ಅಂತ. ನನಗೊಂದು ಮಾತು ಯಾವಾಗ್ಲೂ ನೆನಪಾಗುತ್ತೆ. ಏನ್ ಗೊತ್ತೇನು, ಯಾವತ್ತು ಈ ದೇಶ ಪ್ರಪಾತಕ್ಕೆ ಬೀಳುತ್ತೆ ಅಂತ ಅನ್ಸುತ್ತೋ, ಯಾವತ್ತು ಈ ದೇಶ ನಷ್ಟವಾಗುತ್ತೆ ಅಂತ ಅನ್ಸುತ್ತೋ, ಆಗೆಲ್ಲ ಈ ದೇಶವನ್ನ ಮೇಲೆತ್ತಲಿಕ್ಕೆ ಮಹಾಪುರುಷರು ಬರ್ತಾರೆ. ರಾವಣ ಭಾರತವನ್ನ ನಷ್ಟ ಮಾಡ್ತಾನೆ ಅಂತ ಅಂದಾಗ, ಭಾರತ ಇನ್ನು ನಾಶವಾಗುತ್ತೆ ಅಂತ ಅನ್ನಿಸಿದಾಗ ರಾಮ ಹುಟ್ಟಿ ಬಂದ, ರಾವಣನ ಸಂಹಾರ ಮಾಡಿದ. ನಮ್ಗೆಲ್ರಿಗೂ ಗೊತ್ತಿರುವಂತದ್ದು. ಇವತ್ತು ರಾಮನವಮಿ ಬೇರೆ, ರಾಮನನ್ನ ಸ್ಮರಿಸಿಕೊಳ್ಳಿಕ್ಕೆ ಬಹಳ ಖುಷಿ ಇದೆ. ಯಾವತ್ತು ಕಂಸನಂತ, ಜರಾಸಂಧನಂತ ರಾಕ್ಷಸರು ಭೂಮಿಗೆ ಭಾರವಾಗಿದ್ದಾರೆ ಅಂತ ಅನ್ನಿಸ್ತೋ, ಆಗ ಕೃಷ್ಣ ಹುಟ್ಟಿ ಬಂದ, ತನ್ನ ಸ್ವಂತ ಮಾವ ಕಂಸನ ಸಂಹಾರ ಮಾಡಿದ. ಪಾಂಡವರು ಸಂಖ್ಯೆಯಲ್ಲಿ ಚಿಕ್ಕದಾಗಿದ್ರು ಕೌರವರ ಸಂಹಾರ ಮಾಡಿದ್ರು. ಕೌರವರೇನು ಕಡಿಮೆ ಶಕ್ತಿವಂತರಾಗಿರ್ಲಿಲ್ಲ, ಸಂಹಾರ ಮಾಡಿದ್ರು. ಯಾವತ್ತೂ ಈ ದೇಶಕ್ಕೆ ಅತ್ಯಗತ್ಯವಾಗಿ ಬೇಕು ಅಂತ ಅನ್ನಿಸಿದಾಗ ಸಮಯಕ್ಕೆ ಸರಿಯಾಗಿ ಬುದ್ಧ ಬಂದ, ಜನರನ್ನ ಮೇಲಕ್ಕೆತ್ತುವಂತ ಪ್ರಯತ್ನ ಮಾಡಿದ. ಮಿತ್ರ, ಇವತ್ತು ಜಲಿಯನ್ ವಾಲಾಬಾಗ್ ಎನ್ನುವಂತ ಒಂದು ಘಟನೆ ಏನಾಯ್ತಲ್ಲ, ಯಾವ ಘಟನೆಯಲ್ಲಿ ಒಂದು ಸ್ಮಾರಕದ ಚಿತ್ರ ಇಟ್ಟಿದ್ದಾರೆ. ಆ ಘಟನೆಯ ವಿಶೇಷ ಏನು ಅಂತಂದ್ರೆ, ಒಂದು ತೋಟದಲ್ಲಿ ಜಲಿಯನ್ ವಾಲಾಬಾಗ್ ಹೆಂಗೆ ಲಾಲ್ಬಾಗ್ ಇದೆಯೋ ಹಂಗೆ ಜಲಿಯನ್ ವಾಲಾಬಾಗ್ ಅಂತ ಒಂದು ತೋಟ ಥೇಟ್ ಇದೇ ತರ. ನಾನು ಹೋಗಿದ್ದೀನಿ ಅದಕ್ಕೆ. ಒಳಗ್ ಬರ್ಲಿಕ್ಕೆ ಒಂದು ಪುಟ್ಟ ಜಾಗ. ಒಂದು 10,000 ಜನ ಒಂದು ಕಾರ್ಯಕ್ರಮದಲ್ಲಿ ಸೇರಿದ್ದಾಗ ಜನರಲ್ ಡಯರ್ ಅನ್ನುವಂತ ಒಬ್ಬ ಬ್ರಿಟಿಷ್ ಅಧಿಕಾರಿ ತನ್ನ ಸೇನೆಯನ್ನ ಕರ್ಕೊಂಡು ಬಂದು 50 ಜನರನ್ನ ಗೋಡೆಗೆ ಆನಿಸಿಕೊಂಡು 10,000 ಜನರ ಮೇಲೆ ಗುಂಡಿನ ದಾಳಿ ಮಾಡಿದ. 1000ಕ್ಕೂ ಹೆಚ್ಚು ಜನ ತೀರಿಕೊಂಡಂತ ದಿನ ಇವತ್ತಿಗೆ 100 ವರ್ಷಗಳ ಹಿಂದೆ. ಆ ದಿನವನ್ನು ಕೂಡ ಇವತ್ತು ನಾವು ನೆನಪಿಸ್ಕೊಳ್ಬೇಕು. ಆ ದಿನದ ಕುರಿತ ನೋವು ಕೂಡ ಇದೆ. ಆದ್ರೆ ಆಶ್ಚರ್ಯ ಏನ್ ಗೊತ್ತೇ, ಅದೇ ಜನರಲ್ ಡಯರ್ನ
ಈ ದೇಶದ ಒಬ್ಬ ಶ್ರೇಷ್ಠ ಸೇನಾನಿ ಅಟ್ಟಿಸಿಕೊಂಡು ಹೋದ. 21 ವರ್ಷಗಳ ನಂತರ ಅವನನ್ನ ಲಂಡನ್ ನಲ್ಲಿ ಗುಂಡಿಟ್ಟು ಕೊಂದು ಈ ದೇಶಕ್ಕೆ ಅನ್ಯಾಯ ಮಾಡಿದ ಯಾರನ್ನೂ ಬಿಡಲ್ಲ ಅಂತ ಹೇಳಿದ. ಈ ದೇಶ ಯಾವತ್ತೂ ಯಾರನ್ನೂ ಬಿಡಲಿಲ್ಲ. ಯಾವತ್ತು ಈ ದೇಶಕ್ಕೆ ಸಮಸ್ಯೆ ಆಗಿದೆಯೋ ಅವತ್ತೆಲ್ಲ ಈ ದೇಶ ಪ್ರಬಲವಾಗಿ ಎದ್ದು ನಿಂತಿದೆ. ಹಾಗೆ 10 ವರ್ಷಗಳ ಹಿಂದೆ, 5 ವರ್ಷಗಳ ಹಿಂದೆ, ಅಥವಾ 10 ವರ್ಷ ಆದ್ರೂ ಸರಿನೇ, 2004ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಶೈನಿಂಗ್ ಆಗ್ತಾ ಇದ್ದಂತ ಭಾರತವನ್ನ, ಜಗತ್ತಿನಲ್ಲೆಲ್ಲ ಮೆರಿತಾ ಇದ್ದಂತ ಭಾರತವನ್ನ ಮತ್ತೆ ಮೆರೆಸಬೇಕು, ನನಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ನಾವು ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಎಲೆಕ್ಷನ್ ಅಲ್ಲಿ ಸೋಲಿಸಿದ್ವಿ. ನಾವು ಅಟಲ್ ಬಿಹಾರಿ ವಾಜಪೇಯಿ ಅವರ ಜಾಗದಲ್ಲಿ ನಾವು ಸೋನಿಯಾ ಗಾಂಧಿನ ಕರ್ಕೊಂಡು ಬಂದು ಕೂರಿಸಿದ್ದು ಸೋನಿಯಾ ಗಾಂಧಿನಲ್ಲ, ಮನಮೋಹನ್ ಸಿಂಗ್ ಅಂತ ನೀವು ಅನ್ಸಿದ್ರೆ ಮನಮೋಹನ್ ಸಿಂಗ್ ಮುಖವಾಡ ಮಾತ್ರ, ಹಿಂದೆ ಪೂರ್ತಿ ನಡೀತಾ ಇದ್ದಿದ್ದು ಸೋನಿಯಾ ಗಾಂಧಿದೆ. ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ ಮನಮೋಹನ್ ಸಿಂಗ್ ಕರೆಸ್ಕೊಳ್ತಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಈ ದೇಶವನ್ನ ಕಾಂಗ್ರೆಸ್ಸಿನ ಕೈಲಿ ಬಿಟ್ಟುಕೊಡುವಾಗ ಬೊಕ್ಕಸ ತುಂಬಿ ತುಳುಕಾಡ್ತಾ ಇತ್ತು. ಅಟಲ್ ಬಿಹಾರಿ ವಾಜಪೇಯಿ ಈ ದೇಶವನ್ನ ಕಾಂಗ್ರೆಸ್ಸಿನ ಕೈಯಲ್ಲಿ ಕೊಡುವಾಗ ಇಡೀ ಜಗತ್ತು ಹೇಳ್ತಾ ಇತ್ತು ಭಾರತದ ವ್ಯಾಲ್ಯೂ ಬೆಳೆದಿದೆ. ಅಟಲ್ ಬಿಹಾರಿ ವಾಜಪೇಯಿ ಬರೋಕ್ಕಿಂತ ಮುಂಚೆ ಜವಾಹರ್ಲಾಲ್ ನೆಹರೂರಿಂದ ಹಿಡಿದು ಅಟಲ್ ಬಿಹಾರಿ ವಾಜಪೇಯಿ ವರೆಗೂ ಭಾರತದ ಬಗ್ಗೆ ಇದ್ದಂತ ಜಗತ್ತಿನ ಗೌರವ ಎಂತದ್ದು ಗೊತ್ತಾ? ನಿಮ್ಮೊಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು ಮಿತ್ರರೇ. ನೀವೆಲ್ಲರೂ ಬ್ಯಾಂಕಿಗೆ ಹೋದ್ರೆ ನಿಮ್ಮೆಲ್ಲರದು ಕ್ರೆಡಿಟ್ ರೇಟಿಂಗ್ ಅಂತ ಒಂದಿರುತ್ತೆ. ಕ್ರೆಡಿಟ್ ರೇಟಿಂಗ್ ಅಂದ್ರೆ ಏನ್ ಗೊತ್ತೇನು? ನೀವು ಎಷ್ಟು ಸಾಲ ಕೊಟ್ರೆ ಎಷ್ಟು ತೀರಿಸಬಲ್ಲ ಕೆಪಾಸಿಟಿ ಇದೆ ಅಂತ ಬ್ಯಾಂಕ್ನವ್ರು ನಿಮ್ ಬಗ್ಗೆ ಒಂದು ಕ್ರೆಡಿಟ್ ರೇಟಿಂಗ್ ಮಾಡಿಟ್ಕೊಂಡಿರ್ತಾರೆ, ನೀವು ಪದೇ ಪದೇ ಸಾಲ ತಗೊಳ್ತಾ ಇದ್ರೆ. ಹಾಗೆ ಈ ದೇಶದ ಕ್ರೆಡಿಟ್ ರೇಟಿಂಗ್ BA1 ಅಂತಿತ್ತು. BA1 ಅಂದ್ರೆ ಏನ್ ಗೊತ್ತಾ? ಈ ದೇಶಕ್ಕೆ ಸಾಲ ಕೊಡಿ, ವಾಪಸ್ ಬರುತ್ತೆ ಅಂತ ಗ್ಯಾರಂಟಿ ಇಡಬೇಡಿ ಅಂತ ಕ್ರೆಡಿಟ್ ರೇಟಿಂಗ್ ಇತ್ತು. ಅಟಲ್ ಬಿಹಾರಿ ವಾಜಪೇಯಿ ಬಂದು ಈ ದೇಶದ ಎಕಾನಮಿನ ಎಷ್ಟು ಸ್ಟ್ರಾಂಗ್ ಮಾಡಿದ್ರು ಅಂತಂದ್ರೆ ನಮ್ಮ ಕ್ರೆಡಿಟ್ ರೇಟಿಂಗ್ BAA2ಗೆ ಹೋಯ್ತು. ಅದರ ಅರ್ಥ ಏನು ಅಂದ್ರೆ ಭಾರತಕ್ಕೆ ಸಾಲ ಕೊಡಿ, ಮುಂದಿನ 5 ವರ್ಷಗಳ ಕಾಲ ತೀರಿಸುವ ಕೆಪಾಸಿಟಿ ಆ ದೇಶಕ್ಕಿದೆ. ಯಾಕೆಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಇರ್ತಾರೆ ಅಂತ ನಂಬಿಕೆ. ಅದಾದ್ಮೇಲೆ 10 ವರ್ಷಗಳ ಕಾಲ ದೊಡ್ಡ ಎಕನಾಮಿಸ್ಟ್ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಯಾಗಿ ಆಳ್ವಿಕೆ ಮಾಡಿದ್ರಲ್ಲ, ಈ ಮನಮೋಹನ್ ಸಿಂಗ್ರ 10 ವರ್ಷದಲ್ಲಿ ಈ BAA1 ನಿಂದ ಈ ದೇಶ 1 ಇಂಚು ಮುಂದಕ್ಕೆ ಹೋಗ್ಲಿಲ್ಲ. ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ್ರು, ಮೊದಲ 2 ವರ್ಷಗಳಲ್ಲಿ BAA2 ಹೋಯ್ತು, ಈಗ BAA3 ಬಂದಿದೆ. ಅದರ ಅರ್ಥ ಏನು ಅಂತಂದ್ರೆ ಈ ದೇಶ ಮುಂದಿನ ಅನೇಕ ವರ್ಷಗಳ ಕಾಲ ತಾನು ಕೊಟ್ಟ ಸಾಲವನ್ನ, ಪಡೆದ ಸಾಲವನ್ನ ವಾಪಸ್ ತೀರಿಸುವ ಸಾಮರ್ಥ್ಯ ಪಡ್ಕೊಂಡಿದೆ ಅಂತ ನರೇಂದ್ರ ಮೋದಿ ಈ ದೇಶದ ಕ್ರೆಡಿಟ್ ರೇಟಿಂಗ್ ಅನ್ನ ಬದಲಾಯಿಸಿದ್ರಲ್ಲ ಮೂಡಿ ರೇಟಿಂಗ್ ನಲ್ಲಿ. ಮಿತ್ರ, ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚಿನ 5 ವರ್ಷದ ಭಾರತದ ಆರ್ಥಿಕತೆ ಹೆಂಗಿತ್ತು ಗೊತ್ತಾ? ಮುಳಬಾಗಿಲವ್ರಿಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಮುಳಬಾಗಿಲಿನ ಜನಕ್ಕೆ ಅಥವಾ ಇಡೀ ಕೋಲಾರ ಜನಕ್ಕೆ ಹೆಂಗಾಗಿದೆ ಗೊತ್ತೇ? ಕಳೆದ 7 ಬಾರಿ ಒಬ್ಬರೇ ಎಂಪಿಗೆ ವೋಟ್ ಮಾಡಿ 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 ನಮ್ಮ ಬೆರಳುಗಳು ಸೋತ್ ಹೋಗ್ಬಿಟ್ಟಿವೆ. ಆದ್ರೆ ಮುಳಬಾಗಿಲಿನಲ್ಲಿ, ಇಡೀ ಕೋಲಾರದಲ್ಲಿ ಸ್ವಲ್ಪವಾದ್ರೂ ಬದಲಾವಣೆ ಬಂತ ಅಂತ ಕೇಳಿದ್ರೆ ನೀವೇ ಉತ್ತರಿಸಬೇಕು, ಬದಲಾವಣೆ ಬಂದಿದೆಯಾ ಅಂತ. ಮಿತ್ರ, ಇವತ್ತಿಗೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಒಂದು 5ನೇ ಕ್ಲಾಸಿನ ಮಗುವನ್ನು ಕೂರಿಸಿಕೊಂಡು, ಇದು ನಾನು ಕೇಳಬೇಕಾಗಿರೋ ಪ್ರಶ್ನೆ ಅಲ್ಲ, ಇಲ್ಲಿರುವಂತ ಮೇಷ್ಟ್ರುಗಳು ಯಾರಾದ್ರೂ ಕೇಳಬಹುದು, 5ನೇ ಕ್ಲಾಸಿನ ಮಗುವನ್ನೊಬ್ಬನ್ನು ಕೂರಿಸಿಕೊಂಡು ಕರ್ನಾಟಕದಲ್ಲಿ ಹಿಂದುಳಿದಿರುವ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಆ ಮಗು ಲಿಸ್ಟ್ ಮಾಡಿದ್ರೆ ಕೋಲಾರ ಇರುತ್ತದೆ. 7 ಬಾರಿ ಒಬ್ಬರು MP ಆಗಿ ಆಯ್ಕೆಯಾದ ನಂತರವೂ ಕೂಡ ಕೋಲಾರ ಇನ್ನೂ ಹಿಂದುಳಿದ ಜಿಲ್ಲೆಯಾಗಿಯೇ ಇರುತ್ತೆ ಅಂತಂದ್ರೆ ಒಂದು ಆ MP ತಾನಾಗಿ ರಿಟೈರ್ ಆಗ್ಬೇಕು, ಇಲ್ಲಾಂದ್ರೆ ನೀವು ರಿಟೈರ್ ಮಾಡಿಸ್ಬೇಕು. ಯಾಕೆ ಗೊತ್ತಾ ಮಿತ್ರರೇ? ಯಾಕೆ ಗೊತ್ತಾ? ಯಾಕೆ ಅಂತ ನಾನು ಹೇಳ್ತೀನಿ. ಯಾರು 1 ಬಾರಿ MP ಆಗ್ತಾರೋ ಅವರಿಗೆ ಮುಂದಿನ ಬಾರಿ MP ಆಗೋದೇ ಒಂದು ಸಮಸ್ಯೆ ಆಗಿರುತ್ತೆ. ಮತ್ ಫೈಟ್ ಮಾಡಬೇಕು ಅಂದ್ರೆ ಜನರ ಜೊತೆ ಹೋಗ್ಬೇಕು, ಮಾತಾಡಬೇಕು. 2ನೇ ಬಾರಿ ವೇಳೆಗೆ ಅವರಿಗೆ ಗೆಲ್ಲುವ ಕಲೆ ಗೊತ್ತಾಗತ್ತೆ. 3ನೇ ಬಾರಿ ವೇಳೆಗೆ ಡೆವಲಪ್ಮೆಂಟ್ ನಿಂತು ಬಿಡಬೇಕು. 4, 5 ಆಗೋದ್ರ ವೇಳೆಗೆ ಹೆಂಗಾಗತ್ತೆ ಗೊತ್ತಾ? 5 ಬಾರಿ ಯಾರಾದ್ರೂ ಗೆದ್ದಿದ್ದಾರೆ ಅಂತಂದ್ರೆ ಅವರು ಈ ಜಿಲ್ಲೆಗೆ ಬರೀ MP ಅಲ್ಲ, ಅವ್ರು ಈ ಜಿಲ್ಲೆಯ PM ಆಗ್ಬಿಟ್ಟಿರ್ತಾರೆ. ಯಾಕೆ PM ಆಗಿರ್ತಾರೆ ಗೊತ್ತಾ? ಅವ್ರು ಯಾವ ಸಂಸತ್ ಭವನಕ್ಕೆ ಹೋಗ್ತಾರೋ ಆ ಸಂಸತ್ ಭವನದಲ್ಲಿ ಈ ಸ್ಪೀಕರ್ ಇಂದ ಹಿಡಿದು ಚಪ್ರಾಸಿವರೆಗೂ ಪ್ರಧಾನಮಂತ್ರಿಗಿಂತ ಹೆಚ್ಚು ಪರಿಚಯ ಇವರಿಗಿರುತ್ತೆ. 5 ಬಾರಿ ಬಂದಿರ್ತಾರೆ. 2 ಬಾರಿ ಬಂದಂತ ಮನಮೋಹನ್ ಸಿಂಗ್ 3ನೇ ಬಾರಿ ಬರಲಿಲ್ಲ ಲೋಕಸಭೆಗೆ. ಆದ್ರೆ ನಿಮ್ಮ MP ಮನಮೋಹನ್ ಸಿಂಗ್ ಬರೋಕ್ಕಿಂತ ಮುಂಚೆ ಇದ್ರು,
ಮನಮೋಹನ್ ಸಿಂಗ್ ಬಂದ ನಂತರವೂ ಇದ್ದಾರೆ, ನರೇಂದ್ರ ಮೋದಿ ಬಂದಾಗಲೂ ಇದ್ದಾರೆ ಅಂತಂದ್ರೆ ಇವರೆಲ್ಲರಿಗಿಂತಲೂ ಹಿಂದಿಂದ ಇರೋರು ಈಗಲೂ ಇರುವಂತವ್ರು. ಅಂದ್ರೆ ಅಲ್ಲಿ ನರೇಂದ್ರ ಮೋದಿ ಮಾತಿಗಿಂತ ಹೆಚ್ಚು ನಿಮ್ಮ MP ಮಾತು ನಡಿಬೇಕು. ಅವ್ರು ಯಾವ ಫೈಲ್ ಕೊಟ್ಟರು ಮುಂದಕ್ಕೆ ಹೋಗ್ಬೇಕು, ಅವ್ರು ಏನ್ ಕೇಳಿದ್ರು ನಡಿಬೇಕು. ಯಾಕೆ ಅಂತಂದ್ರೆ ಇವ್ರ ಪರಿಚಯ ಅಲ್ಲಿ ಎಲ್ರಿಗೂ ಇರುತ್ತೆ ಅಂತ. ಹೀಗಿರುವಾಗ ಇಷ್ಟು ಸಾಮರ್ಥ್ಯ ಪಡ್ಕೊಂಡಿರುವಂತ ಒಬ್ಬ MP 30 ವರ್ಷಗಳ ನಂತರವೂ ಕೂಡ ಈ ಕೋಲಾರವನ್ನ ಅದೇ ಸ್ಟೇಟಸ್ ನಲ್ಲಿ ಇಟ್ಟಿದ್ದಾರೆ ಅಂತಂದ್ರೆ ಮನೆ ಕಳಿಸ್ಬೇಕೋ ಇನ್ನೂ ಇಟ್ಕೊಂಡಿರ್ಬೇಕು ಅಂತ ನೀವು ನಿರ್ಧಾರ ಮಾಡಬೇಕು. ನಾನು ಹೇಳಬೇಕಾದ ಅಗತ್ಯವೇ ಇಲ್ಲ ಅಂತ ಮಿತ್ರರೇ. ಹಿಂಗಾಗಿ ನಾನು ಇವತ್ತು ನಿಮ್ಮ ಹತ್ರ ಕೇಳ್ಕೊಳ್ಳಿಕ್ ಬಂದಿರೋದು, ಈ ಕೋಲಾರದ ಸ್ಥಿತಿ ಹೆಂಗಿದೆ ಗೊತ್ತಾ? ಅದೇ ತರ ಸ್ಥಿತಿ ಭಾರತದ್ದು ಇತ್ತು. ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಭಾರತದ ಸ್ಥಿತಿ ಹೆಂಗಿತ್ತು ಗೊತ್ತಾ? ಅತ್ಯಂತ ಹಿಂದುಳಿದ ರಾಷ್ಟ್ರಗಳಲ್ಲಿ ಭಾರತವನ್ನ ಗಣಿಸಲಾಗುತ್ತಿತ್ತು. ಭಾರತದ ಸ್ಥಿತಿ ಹೆಂಗಿತ್ತು ಅಂತಂದ್ರೆ ಈ ದೇಶವನ್ನ ನಂಬಲಿಕ್ಕಾಗಲ್ಲ, ಈ ದೇಶದ ರೂಪಾಯಿ ಅನ್ನೋ ಕರೆನ್ಸಿಗೆ ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಾ ಇದ್ರು. ರೂಪಾಯಿ ಅನ್ನೋ ಕರೆನ್ಸಿ ನಂಬಿಕೊಂಡು ಭಾರತದಲ್ಲಿ ದುಡ್ಡು ಹೂಡಿದ್ರೆ ನೀವು ಯಾವಾಗ ಲಾಸ್ ಆಗ್ತೀರಾ ಅಂತ ಹೇಳಕ್ ಬರಲ್ಲ ಅಂತ ಇಡೀ ಜಗತ್ತು ಭಾರತದ ಬಗ್ಗೆ ಮಾತಾಡ್ಕೊಳ್ತಾ ಇತ್ತು. ಇಲ್ಲಿರುವಂತ ಕಾಂಗ್ರೆಸ್ಸಿನ ಎಲ್ಲ ಲೀಡರ್ಗಳಿಗೂ ಏನಿತ್ತು ಅಂತಂದ್ರೆ ಇನ್ ಯಾವತ್ ನಾವ್ ಇರ್ತೀವೋ ಇಲ್ವೋ ಗೊತ್ತಿಲ್ಲ, ಇದ್ದಷ್ಟು ದಿನ ಚೆನ್ನಾಗಿ ತಿಂದು ಬಿಡಬೇಕು ಅಂತ. ಹೆಂಗ್ ತಿಂದ್ರು ಗೊತ್ತಾ? ನೀವು ನಂಬಲ್ಲ ಹೆಂಗ್ ತಿಂದ್ರು ಅಂತಂದ್ರೆ, ಒಂದ್ಸಲ ಸೋನಿಯಾ ಗಾಂಧಿ ಆಕಾಶ ನೋಡಿದ್ರು. ನನಗೆ ನಿಮಗೆ ಚಂದ್ರ ಕಾಣ್ತಾನೆ, ನಕ್ಷತ್ರ ಕಾಣ್ತಾನೆ, ಅವರಿಗೆ ನಮಗೆ ಕಾಣದ 2G 3G ಸಿಗ್ನಲ್ ಕಾಣಿಸ್ತು. ನಮ್ಗೆ ಯಾರಿಗೂ ಕಾಣಲ್ಲ, ಸೋನಿಯಾ ಮೇಡಮಿಗೆ ಕಾಣಿಸ್ತು. ಅವರಂದ್ರು ಇದ್ರಲ್ಲಿ ಏನಾದ್ರು ಮಾಡಬಹುದಾ ನೋಡಿ. 1,76,000 ಕೋಟಿ ರೂಪಾಯಿ ಲೂಟಿ ಮಾಡಿದ್ರು. 1,76,000 ಕೋಟಿ ಅಂದ್ರೆ ಎಷ್ಟು ಗೊತ್ತಾ? ಕರ್ನಾಟಕದ ಒಂದು ವರ್ಷದ ಬಜೆಟ್ 2.25 ಲಕ್ಷ ಕೋಟಿ ರೂಪಾಯಿ ಇರಬಹುದು. ಅದರ ಹೆಚ್ಚು ಕಡಿಮೆ 3/4 ಪಾಲು ಹಣವನ್ನ ಈ ಜನರೇ ಸೇರ್ಕೊಂಡು ಲೂಟಿ ಮಾಡಿಬಿಟ್ರು, ಕಣ್ಣಿಗೆ ಕಾಣದ 2G 3G ಸಿಗ್ನಲ್ ಅಲ್ಲಿ. ಸ್ವಲ್ಪ ನೋಡಿ ನೋಡಿ ಕತ್ನೋ ಬಂತು ಅವ್ರಿಗೆ. ಸ್ವಲ್ಪ ಕೆಳಗೆ ತಲೆ ಬಗ್ಸಿದ್ರೆ ಅದೆಷ್ಟು ಭೂ ಹಗರಣಗಳು ನಡೆದೋದು ದೇವರೇ ಬಲ್ಲ. ಅವ್ರ ಅಳಿಯ ಬೇರೆ ಇದ್ದ ರಾಬರ್ಟ್ ವಾದ್ರಾ. ರಾಬರ್ಟ್ ಸ್ವಲ್ಪ ನೋಡಪ್ಪ ಅಂತಂದ್ರೆ ಎಲ್ಲೆಲ್ಲಿ ಜಮೀನು ಕಾಣ್ತೋ ತಿಂದ. ಇಲ್ಲಿಗೆ ಮುಗಿತು ಅನ್ಕೊಂಡ್ರಿ ಅಲ್ಲ. ಆದ್ರೆ ಕತ್ತು ಇನ್ ಸ್ವಲ್ಪ ಬಗ್ಗಿಸಿ ನೋಡಿದಾಗ ನನಗೆ ನಿಮಗೆ ಕಾಣದೇ ಇರುವಂತ ಭೂಮಿಯ ಅಡಿಯಲ್ಲಿರೋ ಕಲ್ಲಿದ್ದಲು ಕಾಣಿಸ್ತವ್ರಿ. ಈ ಕಲ್ಲಿದ್ದಲನ್ನ ಲೂಟಿ ಮಾಡೋದ್ರಲ್ಲಿ 10 ಲಕ್ಷ ಕೋಟಿ ರೂಪಾಯಿ ಈ ದೇಶದ ಬೊಕ್ಕಸಕ್ಕೆ ಮೋಸ ಮಾಡಿ ಚೆನ್ನಾಗಿ ತಿಂದು ತೆಗೆದ್ರು. ನಾನು ಅದಕ್ಕೆ ತಮಾಷೆ ಮಾಡ್ತಿರ್ತೀನಿ ಯಾವಾಗ್ಲೂ. ರವಿ ಕಾಣದ್ದನ್ನು ಕವಿ ಕಂಡ ಅಂತ ಎಲ್ರು ಹೇಳ್ತಾರೆ. ಕವಿಗೂ ಕಾಣದೇ ಇರೋದು ಕಾಂಗ್ರೆಸ್ನವ್ರಿಗೆ ಚೆನ್ನಾಗಿ ಕಾಣುತ್ತೆ. ಅವ್ರ ಕಣ್ಣುಗಳಿಗೆ ಅದು ಯಾವ ಕನ್ನಡಕ ಹಾಕೊಂಡಿರ್ತಾರೋ ಎಲ್ಲೆಲ್ಲಿಂದ ಲೂಟಿ ಮಾಡಬೇಕು ಚೆನ್ನಾಗಿ ಲೂಟಿ ಮಾಡಿ ಭಾರತವನ್ನ ಯಾವ ಸ್ಟೇಟಿಗೆ ತಂದು ನಿಲ್ಲಿಸಿದ್ರು ಫೈನಲಿ ಅಂತಂದ್ರೆ ಈ ದೇಶ ಸಾಲಗಾರ ರಾಷ್ಟ್ರ ಆಯ್ತು. ಮಿತ್ರ, ನರೇಂದ್ರ ಮೋದಿ ಬರುವಾಗ ಹೆಂಗಿತ್ತು ಗೊತ್ತಾ? ನಿಜವಾಗ್ಲೂ ನರೇಂದ್ರ ಮೋದಿ ಜಾಗದಲ್ಲಿ ಬೇರೆ ಯಾರಿದ್ದಿದ್ರು ಈ ತರದ ಅಧಿಕಾರ ಕೊಡೋದು ಸಾಧ್ಯನೇ ಆಗ್ತಿರ್ಲಿಲ್ಲ. ಆ ಮನುಷ್ಯನಿಗೊಂದು ಉತ್ಕಟವಾದ ಪ್ರೀತಿ ಭಾರತದ ಮೇಲೆ ಇದೆಯಲ್ಲ, ಈ ಕಾರಣಕ್ಕೋಸ್ಕರ ಸಾಧ್ಯ ಆಗಿರೋದು ಇಷ್ಟು ಅದ್ಭುತವಾದ ರಾಷ್ಟ್ರವನ್ನ ಕಟ್ಟಿಕೊಡ್ಲಿಕ್ಕೆ. ಈ ದೇಶಕ್ಕೆ ನಾವು ಪೆಟ್ರೋಲ್ ತರ್ಕೊಳ್ತಿಲ್ವಲ್ಲ ಬೇರೆ ರಾಷ್ಟ್ರದಿಂದ, ಆ ಪೆಟ್ರೋಲ್ಗೆ ದುಡ್ಡು ಕೊಡುವ ಕೆಪಾಸಿಟಿ ಇರಲಿಲ್ಲ. ಈ ದೇಶದ ಅವತ್ತಿನ ಸರ್ಕಾರ ಪೆಟ್ರೋಲ್ ತೆಗೆದುಕೊಳ್ಳುವ ರಾಷ್ಟ್ರಕ್ಕೆ ಬಾಂಡ್ ಪೇಪರ್ ಕೊಡ್ತು. NSE ಬಾಂಡ್ ಪೇಪರ್ ನಾವು ಬ್ಯಾಂಕ್ ಅಲ್ಲಿ ತಗೊಳ್ತೀವಲ್ಲ, ಅದರ ಅರ್ಥ ನಮ್ ದುಡ್ಡು ಅಲ್ಲಿರುತ್ತೆ. ಅವರೊಂದು ಬಾಂಡ್ ಪೇಪರ್ ಕೊಡ್ತಾರೆ, ಅದಕ್ಕೆ ಬಡ್ಡಿ ಕೊಡ್ತಾರೆ, ಬ್ಯಾಂಕ್ನವರಿಂದ ಬಡ್ಡಿ ಬರುತ್ತೆ. ಆ ಬಡ್ಡಿ ತೆಗೆದುಕೊಳ್ಳಿಕ್ಕೋಸ್ಕರ ಬಾಂಡ್ ಪೇಪರ್ ನಮ್ಮ ಹತ್ರ ಇರುತ್ತೆ. ನಾವು ಈ ತೈಲ ಕೊಡುವಂತ ರಾಷ್ಟ್ರಗಳಿಗೆ ಬಾಂಡ್ ಪೇಪರ್ ಕೊಟ್ಟು, ಆಯಿಲ್ ಬಾಂಡ್ ಪೇಪರ್ ಗಳನ್ನ ಕೊಟ್ಟು, ಇದನ್ನ ಇಟ್ಕೊಳ್ಳಿ, ನಿಮ್ ದುಡ್ಡು ನಮ್ಮ ಹತ್ರ ಇರುತ್ತೆ, ನಾವ್ ಇದಕ್ಕೆ ಬಡ್ಡಿ ಕೊಡ್ತಾ ಇರ್ತೀವಿ, ಸಾಲದ ರೂಪದಲ್ಲ ಬಾಂಡ್ ಪೇಪರ್ ನಲ್ಲಿ ಅಂತ ಬಾಂಡ್ ಪೇಪರ್ ಕೊಟ್ಟು 7.5% 8% ಬಡ್ಡಿ ಕಟ್ತಾ ಇದ್ವಿ. ನರೇಂದ್ರ ಮೋದಿ ಪ್ರಧಾನಿ ಆಗುವಾಗ ಈ ಆಯಿಲ್ ರಾಷ್ಟ್ರಗಳ ಬಳಿ ನಮ್ಮ ಸಾಲ 1,40,000 ಕೋಟಿ ರೂಪಾಯಿ ಇತ್ತು. 70,000 ಕೋಟಿ ಬಡ್ಡಿ ಕಟ್ಟಬೇಕಿತ್ತು. ಅಂದ್ರೆ 2,10,000 ಕೋಟಿ ರೂಪಾಯಿ ಅಧಿಕಾರ ತಗೊಳ್ಳುವಾಗ್ಲೇ ಆಯಿಲ್ ಮೇಲೆ ಸಾಲ ಇತ್ತು. ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ತಕ್ಷಣ ಏನ್ ಹೇಳಿದ್ರು ಗೊತ್ತಾ? ಧರ್ಮೇಂದ್ರ ಪ್ರಧಾನರನ್ನು ಕರೆದು ಹೇಳಿದ್ರು, ಎಲ್ಲಿವರೆಗೂ ನಾವು ಸಾಲ ತೀರ್ಸಲ್ವೋ ಅಲ್ಲಿವರೆಗೂ ನಮ್ಗೆ ವ್ಯಾಪಾರ ಮಾಡುವಂತ, ನಮಗೆ ವಹಿವಾಟು ಮಾಡುವಂತ, ಚೌಕಾಶಿ ಮಾಡುವಂತ ಕೆಪಾಸಿಟಿ ಇರಲ್ಲ. ಮೊದಲು ಅವ್ರು ಸಾಲ ತೀರಿಸಬೇಕು ಅಂತ ಹೇಳಿ ನರೇಂದ್ರ ಮೋದಿ ಸಾಲ ತೀರಿಸ್ಲಿಕ್ಕೆ ಹೋದ್ರು. ಸಾಲ ತೀರಿಸದೆ ಹೋದ್ರೆ ರೆಸ್ಪೆಕ್ಟ್ ಇರಲ್ಲ ರೀ. ನೀವು ಯಾವ್ದೋ ಒಂದು ಅಂಗಡಿಯಲ್ಲಿ, ಒಂದು ದಿನಸಿ ಅಂಗಡಿಯಲ್ಲಿ 25,000 ರೂಪಾಯಿ ಸಾಲ ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ. 3 ತಿಂಗಳಿಂದ ಅಲ್ಲಿ ಏನು ಕಟ್ಟೇ ಇಲ್ಲ ದುಡ್ಡು. ನೀವೀಗ ಒಂದು ಹೊಸದೊಂದು ಲಿಸ್ಟ್ ತಗೊಂಡೋಗಿ ಅಲ್ಲಿ ಕೊಡ್ತೀರಾ. ಅವ್ನ ತಕ್ಷಣ ಏನ್ ಮಾಡ್ತಾನೆ ಗೊತ್ತಾ? ನಿಮ್ ಮುಖ ನೋಡ್ತಾನೆ, ಬೇರೆಯವರಿಗೆ ಬೇಳೆ ಬೆಲೆ 120 ರೂಪಾಯಿ ಇದ್ರೆ ನಿಮಗೆ 160 ರೂಪಾಯಿ ಅಂತ. ನೀವು ಇಲ್ಲ ಅಂತ ಹೇಳೋಂಗೂ ಇಲ್ಲ.
ಯಾಕೆ ಅಂತಂದ್ರೆ ನೀವು ಹಿಂದೆ ಮಾಡಿರೋ ಸಾಲ ತೀರಿಸಲಿಲ್ಲ, ಇವತ್ತು ಕ್ಯಾಶ್ ಕೊಟ್ಟು ತಗೊಳ್ಳಲ್ಲ ಅಂತ ಅವನಿಗೆ ಗೊತ್ತಿರೋದ್ರಿಂದ ನೀವು ಅವನ ಹತ್ರ ಗಲಾಟೆ ಮಾಡ್ಲಿಕ್ಕಾಗಲ್ಲ. ಗಲಾಟೆ ಮಾಡಿದ್ರೆ ಹೇಳ್ತಾನೆ ಹಳೆ ಸಾಲ ತೀರಿಸು, ಬಾಯಿ ಮುಚ್ಕೊಂಡು ಹೋಗು ಅಂತಂದ್ರೆ ಮಾತಾಡೋಂಗಿಲ್ಲ. ಭಾರತದ ಸ್ಥಿತಿ ಹಂಗಿತ್ತು. ನರೇಂದ್ರ ಮೋದಿ ಬಂದ ತಕ್ಷಣ ಏನ್ ಮಾಡಿದ್ರು ಗೊತ್ತಾ? ಎಲ್ಲ ಕಡೆಯಿಂದ ಉಳಿಸಿರುವ ದುಡ್ಡನ್ನ ತೆಗೆದು ಮೊದಲು ಸಾಲ ತೀರಿಸಿ ಆನಂತರ ಆಯಿಲ್ ಕಂಪನಿಗಳಿಗೆ ಹೇಳಿದ್ರು, ಇನ್ನು ಮುಂದೆ ನಮಗೆ ಬೇಕಾಗಿರೋ ರೇಟ್ ಅಲ್ಲಿ ಕೊಟ್ರೆ ಸರಿ, ಇಲ್ಲ ಅಂತಂದ್ರೆ ನಿಮ್ಮನ್ನ ಬಿಟ್ಟು ಬೇರೆ ರಾಷ್ಟ್ರದ ಬಳಿ ತಗೊಳ್ತೀವಿ, ಏನ್ ಮಾಡ್ತೀರಾ ಅಂತ ಕೇಳಿದ್ರೆ ನಮಗೆ ಮಾತ್ರ ಆಗ್ತಾ ಇರುವ ಎಕ್ಸ್ಟ್ರಾ ಟ್ಯಾಕ್ಸ್ ಅನ್ನ ತೆಗೆದು ಈ ದೇಶಕ್ಕೆ ಪೆಟ್ರೋಲ್ ರೇಟ್ ಕಡಿಮೆ ರೇಟಲ್ಲಿ ಸಿಗುವಂತೆ ಆಯ್ತಲ್ಲ. ಇದು ನರೇಂದ್ರ ಮೋದಿ ಮಾಡಿದ ಮ್ಯಾಜಿಕ್. ಮಿತ್ರ, ಬರೀ ಪೆಟ್ರೋಲ್ ರೇಟ್ ಕಡಿಮೆ ಆಯ್ತು ಅಂತಂದ ಮಾತ್ರಕ್ಕೆ ಎಲ್ರಿಗೂ ಪೆಟ್ರೋಲ್ ಅನ್ನ ಕಡಿಮೆ ಕೊಡ್ಲಿಲ್ಲ. ಇವತ್ತಿನ ಪೆಟ್ರೋಲ್ ರೇಟ್ ಏನಿದೆ ಗೊತ್ತಾ? ನರೇಂದ್ರ ಮೋದಿ ಅಧಿಕಾರವನ್ನ ತೆಗೆದುಕೊಳ್ಳಬೇಕಾದ್ರೆ ಯಾವ ರೇಟ್ ಅಲ್ಲಿ ಇತ್ತೋ ಪೆಟ್ರೋಲು, ಇವತ್ತಿನ ಪೆಟ್ರೋಲ್ ರೇಟ್ ಅದೇ ರೇಟ್ ನಲ್ಲಿ ನಿಂತ್ಕೊಂಡಿದೆ. ಯಾಕೆಂದ್ರೆ ನರೇಂದ್ರ ಮೋದಿ ಈ ದೇಶದ ಜನರ ಮೇಲೆ ಬರ್ಡನ್ ಆಗಬಾರದು ಅಂತ ಎಲ್ಲ ಬರ್ಡನ್ ಅನ್ನು ಎಳಕೊಂಡು ತಾವು ಈ ದೇಶದ ಜನರನ್ನ ಚೆನ್ನಾಗಿ ಕಾಪಾಡಬೇಕು ಅಂತ ಪ್ರಯತ್ನ ಮಾಡಿದ್ರು. ಆದ್ರೆ ಅವ್ರ ಕೈಯಲ್ಲಿ ದೇಶ ಕೊಡಬೇಕಾದಾಗ ಹಂಗಿತ್ತು. ದೇಶ ಕೊಡಬೇಕಾದಾಗ ಹೆಂಗಿತ್ತು ಗೊತ್ತಾ? 2013, 14, 2008-9 ಕಾಂಗ್ರೆಸ್ ಗವರ್ಮೆಂಟ್ ಹೇಳ್ತು, ನಾವು ಕೇಳಿದವ್ರಿಗೆಲ್ಲ ಸಾಲ ಕೊಡ್ತೀವಿ, ಪ್ರಾಜೆಕ್ಟ್ ರಿಪೋರ್ಟ್ ತಗೊಂಡ್ ಬಂದ್ ಸಾಲ ತಗೊಳ್ಳಿ ಅಂತ. ಸಾಲ ಕೊಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಏನಾಯ್ತು ಗೊತ್ತಾ? ಈ ದೇಶದಲ್ಲಿ ಸಾಲ ತೆಗೆದುಕೊಳ್ಳೋರ ಸಂಖ್ಯೆ ಜಾಸ್ತಿ ಆಯ್ತು. ಯಾರು ಏನ್ ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟು ಬೇಕಿದ್ರು ಸಾಲ ತೆಗೆದುಕೊಳ್ಬಹುದಿತ್ತು. ಒಂದು ಸಾಲ ತಗೊಂಡು ನಾವಿಲ್ಲೊಂದು ಗೆಸ್ಟ್ ಹೌಸ್ ಕಟ್ತೀವಿ ಅಂತ ಹೇಳಿ ದೊಡ್ಡ ಬಂಗ್ಲೆ ಕಟ್ಕೊಳ್ಳೋದು, ಆ ಬಂಗ್ಲೆ ಮುಂದೆ ಗೆಸ್ಟ್ ಹೌಸ್ ಅಂತ ಬೋರ್ಡ್ ಹಾಕೋದು, ಸರ್ಕಾರದ ದುಡ್ಡಲ್ಲಿ ಮಜಾ ಮಾಡೋದು. ಸಾಲ ತೀರಿಸಬೇಕು ಅಂತಿರ್ಲಿಲ್ಲ, ಅದಕ್ಕೆ ಬೇರೆ ಬೇರೆ ಯೋಜನೆಗಳ ಮೂಲಕ ಇವರೆಲ್ಲರ ಸಾಲನ ತೀರಿಸ್ಲಿಕ್ಕೆ ಆಗದೇ ಇರುವಂತ ಪರಿಸ್ಥಿತಿ ಇತ್ತು. ನರೇಂದ್ರ ಮೋದಿ ಈ ದೇಶದ ಚುಕ್ಕಾಣಿಯನ್ನ ಕೈಗಿಡಿದಾಗ ನರೇಂದ್ರ ಮೋದಿ ಬ್ಯಾಂಕ್ ಅವ್ರನ್ನ ಕರೆದು ಕೇಳಿದ್ರೆ ಬ್ಯಾಂಕ್ ಅವ್ರು ಹೇಳ್ತಾರೆ, ಸರ್ ಈ 2014ಕ್ಕಿಂತ 5 ವರ್ಷಗಳ ಮುಂಚೆ 2009-10 ನಾವು ಜನರಿಗೆ ಕೊಟ್ಟ ಸಾಲ 18 ಲಕ್ಷ ಕೋಟಿ ರೂಪಾಯಿ ಇತ್ತು. 5 ವರ್ಷಗಳಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಅದನ್ನು 3 ಪಟ್ಟು ಏರಿಸಿ 54 ಲಕ್ಷ ಕೋಟಿ ರೂಪಾಯಿ ಮಾಡಿಸ್ಬಿಟ್ಟಿದೆ. ಈ ದುಡ್ಡು ಯಾರು ಕಂತು ವಾಪಸ್ ಕಟ್ತಾ ಇಲ್ಲ, ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ, ದೇಶದ ಆರ್ಥಿಕ ಪರಿಸ್ಥಿತಿ ಸತ್ತು ಹೋಗಿದೆ ಎಂದು. ಈ ಸ್ಥಿತಿಯಲ್ಲಿದ್ರೆ ಬೇರೆ ದಾರಿ ಏನ್ ಗೊತ್ತೇನು? ಯಾರಿಗೂ ಹೇಳದೆ ಮುಚ್ಚಿಟ್ಕೊಂಡು ತಾನು ತಿನ್ಬೇಕು, ಬೇರೆಯವ್ರಿಗೂ ತಿನ್ಬೇಕು, ದೇಶ ಹಾಳಾಗೋಗ್ಲಿ ಅಂತ ಬಿಡ್ಬೇಕು. ನರೇಂದ್ರ ಮೋದಿ ವಿಷಕಂಠನ ತರ ಎಲ್ಲ ವಿಷವನ್ನ ನುಂಗಿಕೊಂಡು ಏನ್ ಮಾಡಿದ್ರು ಗೊತ್ತಾ? ಯಾರ್ಯಾರು ಸಾಲ ತಗೊಂಡಿದ್ದಾರೋ ಅವ್ರ ಆಸ್ತಿ ವಿವರಗಳನ್ನೆಲ್ಲ ಪತ್ತೆ ಹಚ್ಚಿ ಯಾರ್ಯಾರ ಹತ್ರ ಸಾಲ ವಾಪಸ್ ತೀರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಪಟ್ಟಿ ಮಾಡ್ತಾ ಹೋದ್ರು. ಎಷ್ಟು ಸಾಲ NPA ಆಗುತ್ತೆ ಅಂತ ಲೆಕ್ಕ ಹಾಕ್ತಾ ವರ್ಷದಿಂದ ವರ್ಷಕ್ಕೆ ಇವ್ರು ಕೊಟ್ಟಿರುವ ಇಷ್ಟು ದುಡ್ಡಿನಲ್ಲಿ ಹೆಚ್ಚು ಕಡಿಮೆ 7-8 ಲಕ್ಷ ಕೋಟಿ ರೂಪಾಯಿ ಯಾವತ್ತೂ ವಾಪಸ್ ಬರಲ್ಲ ಅಂತ ಇವ್ರ ಲೆಕ್ಕ ಹೇಳಿದ್ರೆ, ರಾಹುಲ್ ಗಾಂಧಿ ಹೇಳಿದ ನರೇಂದ್ರ ಮೋದಿ ಬಂದ್ಮೇಲೆ NPAಗಳು ಜಾಸ್ತಿ ಆಯ್ತು ಅಂತ, ನರೇಂದ್ರ ಮೋದಿ ಬಂದ್ಮೇಲೆ ಸಾಲ ಕಟ್ಲಿಕ್ಕೆ ಆಗದೆ ಇರೋರ ಸಂಖ್ಯೆ ಜಾಸ್ತಿ ಆಯ್ತು ಅಂತ. ಕಟ್ಟೋರ ಸಂಖ್ಯೆ ಕಟ್ಲಿಕ್ಕೆ ಆಗದೆ ಇರೋರ ಸಂಖ್ಯೆ ಜಾಸ್ತಿ ಆಗ್ಲಿಲ್ಲ, ಎಷ್ಟು ಜನರ ಹತ್ರ ಕಟ್ಲಿಕ್ಕೆ ಆಗಲ್ಲ ಅಂತ ಗುರುತಿಸಿದವರ ಸಂಖ್ಯೆ ಪರ್ಫೆಕ್ಟ್ ಆಗಿ ಲೆಕ್ಕ ಸಿಕ್ತು. ಇದಕ್ಕಿಂತ ಮುಂಚೆ ಕಾಂಗ್ರೆಸ್ ಅವರು ಸಾಲ ಕೊಟ್ಟು ಕೈ ತೊಳ್ಕೊಂಡು ಸುಮ್ಮನಾಗಿದ್ರು. ನರೇಂದ್ರ ಮೋದಿ ಎಲ್ಲರನ್ನು ಲೆಕ್ಕ ಹಾಕಿದ ನಂತರ ಏನ್ ಮಾಡಿದ್ರು ಗೊತ್ತಾ? ಅಯೋಗ್ಯರ ಅನೇಕರು ಸಾಲ ತೆಗೆದುಕೊಂಡು ನರೇಂದ್ರ ಮೋದಿ ಟೈಟ್ ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣ ವಿದೇಶಕ್ಕೆ ಕೊಡೋದು. ವಿಜಯ್ ಮಲ್ಯ ವಿದೇಶಕ್ಕೆ ಓಡೋದ, ನೀರವ್ ಮೋದಿ ವಿದೇಶಕ್ಕೆ ಓಡೋದ, ಮೆಹುಲ್ ಚೋಕ್ಸಿ ವಿದೇಶಕ್ಕೆ ಓಡೋದ. ನರೇಂದ್ರ ಮೋದಿ ಬಿಡ್ಲಿಲ್ಲ, ಇವರನ್ನೆಲ್ಲ ಮುಂದಿಟ್ಕೊಂಡು ಈ ದೇಶದ ಲೋಕಸಭೆಯಲ್ಲಿ ಒಂದು ಕಾನೂನು ಪಾಸ್ ಮಾಡಿದ್ರು. ಏನ್ ಕಾನೂನು ಗೊತ್ತಾ? ಬ್ಯಾಂಕ್ರಪ್ಸಿ ಅಂಡ್ ಇನ್ಸಾಲ್ವೆನ್ಸಿ ಅಂತ ಕಾನೂನು ಪಾಸ್ ಮಾಡಿದ್ರು. ಈ ಕಾನೂನು ಏನ್ ಹೇಳುತ್ತೆ ಅಂತಂದ್ರೆ, ಯಾರಾದ್ರೂ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡು ಅವ್ರ ಲೋನ್ ತೀರಿಸ್ಲಿಕ್ಕೆ ಆಗ್ಲಿಲ್ಲ, ದಿವಾಳಿ ಆಗಿದ್ದೀನಿ ಅಂತ ಹೇಳಿದ್ರೆ ಅವರ ಆಸ್ತಿಯನ್ನ ಬ್ಯಾಂಕ್ ವಶಪಡಿಸ್ಕೊಳ್ಬಹುದು ಅಂತ ಒಂದು ಕಾನೂನನ್ನ ನರೇಂದ್ರ ಮೋದಿ ತಗೊಂಡ್ ಬಂದು ಏನ್ ಮಾಡಿದ್ರು ಗೊತ್ತಾ? ಯಾವನು ಬ್ಯಾಂಕಿನ ಲೋನ್ ತೆಗೆದುಕೊಂಡು ಮಜಾ ಉಡಾಯಿಸ್ಕೊಂಡು ಕೂತಿದ್ನೋ ಅವನ ಆಸ್ತಿನೆಲ್ಲ ವಶಪಡಿಸ್ಕೊಳ್ಳಿಕ್ ಶುರು ಮಾಡಿದ್ರು. ಮೊದಲು ಬಡವರದು ಮುಟ್ಲಿಲ್ಲ, ಸಾಮಾನ್ಯ ಜನರದು ಮುಟ್ಲಿಲ್ಲ. ಈ ಶ್ರೀಮಂತರು ಅಂತ ಅನ್ಕೊಂಡವ್ರು ಯಾರಿದ್ರು, ವಿಜಯ್ ಮಲ್ಯ ತರದವ್ರದನ್ನ ಬ್ಯಾಂಕಿಗೆ ಸೇರಿಸ್ಲಿಕ್ಕೆ ಶುರು ಮಾಡಿದ್ರು. ಎಷ್ಟರ ಮಟ್ಟಿಗೆ ವಿಜಯ್ ಮಲ್ಯ ಆಸ್ತಿ ವಶಪಡಿಸ್ಕೊಂಡ್ರು ಅಂದ್ರೆ, ಇಂಡಿಯಾದಲ್ಲಿದ್ದಷ್ಟಲ್ಲೇ ಅಷ್ಟೇ ಅಲ್ಲ, ಲಂಡನ್ ನಲ್ಲಿದ್ದ ವಿಜಯ್ ಮಲ್ಯ ಆಸ್ತಿಯನ್ನು ಕೂಡ ನರೇಂದ್ರ ಮೋದಿ ಭಾರತದ ಬೊಕ್ಕಸಕ್ಕೆ ಸೇರಿಸಿದ ನಂತರ ವಿಜಯ್ ಮಲ್ಯ ಹೇಳ್ದ, ಮೋದಿಜಿ ನಾನ್ ಮಾಡಿದ ಸಾಲ 9,000 ಕೋಟಿ ರೂಪಾಯಿ, ನೀವು ವಶಪಡಿಸ್ಕೊಂಡಿರೋದಾಗ್ಲೇ 13,000 ಕೋಟಿ ರೂಪಾಯಿ ಆಗಿದೆ, ಇನ್ನೆಷ್ಟು ಎಳಿಬೇಕು ಅಂತಿದ್ದಾರೆ ನನ್ನ ಹತ್ರ, ನನ್ನನ್ನು ಬಿಟ್ಬಿಡಿ ಅಂತ ಕೇಳಿದ್ರೆ ನರೇಂದ್ರ ಮೋದಿ ಏನಂದ್ರು ಗೊತ್ತಾ? ನರೇಂದ್ರ ಮೋದಿ ಹೇಳಿದ್ರು, ನನಗೆ ನಿನ್ನ ದುಡ್ಡೆಲ್ಲ ಬಂದಾಯ್ತು, ನೀನಷ್ಟೇ ಬರ್ಬೇಕೀಗ. ನೀನ್ ಬಂದ್ ನಿಂತ್ಕೊಂಡು ಇಲ್ಲಿನ ಜನರಿಗೆ ಹೇಳಬೇಕು, ನಿನಗೆ 9,000 ಕೋಟಿ ಲೋನ್ ಕೊಟ್ಟವ್ರು ಯಾರು ಅಂತ ಹೇಳಬೇಕು ಅಂತ. ಯಾಕೆಂದ್ರೆ ಈ ಎಲ್ಲ ಕಾಂಗ್ರೆಸ್ನವರು ವಿಜಯ್ ಮಲ್ಯ ದುಡ್ಡಿನಲ್ಲಿ ವಿದೇಶ ಯಾತ್ರೆ ಮಾಡ್ಕೊಂಡು ಬಂದು ಇಲ್ಲಿಗೆ ಬಂದು ಬ್ಯಾಂಕ್ನವ್ರಿಗೆ ಹೇಳ್ತಾ ಇದ್ರು, ಮಲ್ಯ ಕೊಡ್ರಿ
ಮಲ್ಯ ಬಾಳಿ ದೊಡ್ಡ ವ್ಯಾಪಾರಿ, ಅವನು ದುಡ್ಡು ತೀರಿಸ್ತಾನೆ ಅಂತ ಬ್ಯಾಂಕಿಗೆ ಪ್ರೆಷರ್ ಹಾಕಿ ದುಡ್ಡು ಕೊಡಿಸ್ತಾ ಇದ್ರು. ಹೀಗೆ ಪ್ರೆಷರ್ ಹಾಕಿದವರಲ್ಲಿ ಕರ್ನಾಟಕದ ಖ್ಯಾತ ನಟಿ ರಮ್ಯಾ ಕೂಡ ಇದ್ದಾರೆ ಅನ್ನೋದನ್ನ ಮರೆಯುವಂತಿಲ್ಲ ಅಂತ. ಇವರೆಲ್ಲ ಕಾಂಗ್ರೆಸ್ಸಿನ ಲೀಡರ್ಗಳು. ಕಾಂಗ್ರೆಸ್ ಇತ್ತೀಚೆಗೆ ವಿಜಯ್ ಮಲ್ಯ ಮಾತಾಡೋದನ್ನೇ ಬಿಟ್ಟುಬಿಟ್ಟಿದೆ. ಯಾಕೆಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ವಿಜಯ್ ಮಲ್ಯ ಭಾರತಕ್ಕೆ ವಾಪಸ್ ಬರ್ಲಿಕ್ಕಿದ್ದಾನೆ. ಗೊತ್ತಿರಲಿ ಮಿತ್ರರೇ, ವಿಜಯ್ ಮಲ್ಯನ ಹಿಡ್ಕೊಂಡು ಬರಬೇಕು ಅಂತ ನರೇಂದ್ರ ಮೋದಿ ಈ ದೇಶದ ಎಲ್ಲ ಏಜೆನ್ಸಿಗಳನ್ನ ಲಂಡನ್ಗೆ ಕಳಿಸಿ, ಲಂಡನ್ನಿನ ಕೋರ್ಟಿನಲ್ಲಿ ವಿಜಯ್ ಮಲ್ಯ ವಿರುದ್ಧವಾಗಿ ವಾದ ಮಂಡಿಸಿ, ಕೊನೆಗೆ ಲಂಡನ್ನಿನ ಪ್ರಧಾನಿಯಾಗಿರುವಂತ ತೆರೇಸಾ ಮೇನ್ ಒಂದ್ಸಲ ಭೇಟಿ ಮಾಡಿ ವಿಜಯ್ ಮಲ್ಯನೇನಾದ್ರೂ ಬಿಟ್ಕೊಡ್ಲಿಲ್ಲ ಅಂತಂದ್ರೆ ಇಂಗ್ಲೆಂಡ್ಗೆ ಹೇಗೆ ಪಾಠ ಕಲಿಸಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ ಅಂತ ಎಚ್ಚರಿಕೆ ಕೊಟ್ಟು ಬಂದ ನಂತರ ಇಂಗ್ಲೆಂಡಿನ ಕೋರ್ಟು ವಿಜಯ್ ಮಲ್ಯನ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ತು. ಅವನು ಹೈಯರ್ ಕೋರ್ಟಿಗೆ ಹೋದ. 4 ದಿನಗಳ ಹಿಂದೆ ಹೈಯರ್ ಕೋರ್ಟ್ ಹೇಳಿದೆ ವಿಜಯ್ ಮಲ್ಯನ ಕರ್ಕೊಂಡು ಹೋದ್ರೆ ನಮ್ದೇನು ಅಭ್ಯಂತರ ಇಲ್ಲ, ಸರ್ಕಾರ ಡಿಸೈಡ್ ಮಾಡಬೇಕು ಅಂತ. ವಿಜಯ್ ಮಲ್ಯ ಎಲೆಕ್ಷನ್ ಮುಗಿಯೋಕ್ಕಿಂತ ಮುಂಚೆ ನಮ್ಮ ಎದುರಿಗೆ ಬಂದು ನಿಂತರೆ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ. ಇದು ನರೇಂದ್ರ ಮೋದಿ ಮಾಡಿದ ಕೆಲಸ. ಹೇಳಿದ್ರಲ್ಲ ನರೇಂದ್ರ ಮೋದಿ ಹೇಳಿದ್ರಲ್ಲ, ಏನ್ ಹೇಳಿದ್ರು ಗೊತ್ತೇನು? ನಾನು ಪ್ರಧಾನಮಂತ್ರಿ ಅಲ್ಲಪ್ಪ, ನಾನು ಚೌಕಿದಾರನಾಗಿರ್ತೀನಿ. ಯಾವುದರ ಚೌಕಿದಾರ, ಯಾವುದರ ಕಾವಲುಗಾರ? ನಿಮ್ಮ ಬೊಕ್ಕಸದ ಕಾವಲುಗಾರನಾಗಿ ನಿಂತಿರ್ತೀನಿ. ಒಬ್ಬ ಕೂಡ ಇದರ ₹1 ತೆಗೆದೇ ಇರೋ ತರ ನಾನು ನೋಡ್ಕೊಳ್ತೀನಿ ಅಂತ ನರೇಂದ್ರ ಮೋದಿ ಪ್ರಾಮಿಸ್ ಮಾಡಿದ್ರು. ಆ ಪ್ರಾಮಿಸ್ಗೆ ತಕ್ಕಂತೆ ನಡ್ಕೊಂಡ್ರಲ್ಲ, ಇದು ಈ ದೇಶದ ಚೌಕಿದಾರನ ತಾಕತ್ತು ಅಂತ ಮಿತ್ರ. ಈ ಚೌಕಿದಾರನ ಈ ನರೇಂದ್ರ ಮೋದಿ ಅವರನ್ನ ರಾಹುಲ್ ಗಾಂಧಿ ಚೋರ್ ಹೇ ಅಂತ ಕರೀತಾನೆ. ಈಗ ಹೇಳಿ, ರಾಹುಲ್ ಗಾಂಧಿ ಚೋರ್ ಹೇ ಅಂತ ಚೌಕಿದಾರನ ಕರೀತಾನೆ. ರಾಹುಲ್ ಗಾಂಧಿ ಯೋಗ್ಯತೆ ಏನು? ಸೋನಿಯಾ ಗಾಂಧಿ ಮಾಡಿರುವ ಲೂಟಿ ಎಷ್ಟು? ಇಂದಿರಾ ಗಾಂಧಿ ಎಷ್ಟು ಲೂಟಿ ಮಾಡಿದ್ರು? ರಾಜೀವ್ ಗಾಂಧಿ ಕಾಲದಲ್ಲಿ ಆಗಿರುವಂತಹ ಹಗರಣಗಳು ಎಷ್ಟು? ಸ್ವತಃ ಜವಾಹರ್ಲಾಲ್ ನೆಹರು ಕಾಲದಲ್ಲಿ ಆಗಿರುವಂತಹ ಹಗರಣಗಳು ಎಷ್ಟು? ಇವೆಲ್ಲ ತಿಂದ್ಕೊಂಡು ಬಂದು ಯಾರು ಈ ದೇಶದ ಸಮರ್ಥ ಪ್ರಧಾನಿಯಾಗಿದ್ದು ಬೊಕ್ಕಸಕ್ಕೆ ಕಾವಲು ಕೂತಿದ್ದಾನೋ ಅವರನ್ನು ಚೋರ್ ಅಂತಾರಲ್ಲ. ಏನ್ ದುರ್ದೈವದ ಸಂಗತಿ ಇರಬಹುದು ಅಂತ ಮಿತ್ರೆ. ನರೇಂದ್ರ ಮೋದಿನ ಕಂಡ್ರೆ ಇವರಿಗೆ ಯಾಕೆ ಕೋಪ ಅಂತಂದ್ರೆ, ಕಳೆದ 5 ವರ್ಷಗಳಲ್ಲಿ ಪುಣ್ಯಾತ್ಮ ನರೇಂದ್ರ ಮೋದಿ ತಾನೂ ತಿನ್ಲಿಲ್ಲ, ಇವರಿಗೂ 1 ಪೈಸಾ ತಿನ್ಲಿಕ್ಕೆ ಬಿಡ್ಲಿಲ್ಲ. ಈ ಬಾರಿ ಮಜಾ ಏನ್ ಗೊತ್ತೇನು? ಬಹಳ ಆಶ್ಚರ್ಯ ಸಂಗತಿ ಹೇಳ್ತೀನಿ ನಿಮ್ಗೆ. ನೀವು ಹೊರಗಡೆ ಹೋಗಿ ನೋಡಿ, ಚುನಾವಣೆ ನಡೀತಾ ಇದೆ ಅಂತಂದ್ರೆ ಡೌಟೇ ಡೌಟ್, ಚುನಾವಣೆ ನಡೆಯೋ ಮೂಡೇ ಇಲ್ಲ. ಕರೆಕ್ಟ್ ತಾನೆ? 5 ವರ್ಷಗಳ ಹಿಂದೆ ಚುನಾವಣೆ ಅಂದ್ರೆ ಹೆಂಗಿತ್ತು? ಏನ್ ಭರಾಟೆ. 10 ವರ್ಷಗಳ ಹಿಂದೆ ಅಂತಂದ್ರು ಏನು, ಜನರಿಗೆ ಹೆಂಡ ಹಂಚೋದೇನು, ಜನರಿಗೆ ದುಡ್ಡು ಕೊಡೋದೇನು, ಎಲ್ಲ ಭಯಂಕರವಾಗಿ ನಡೀತಿತ್ತು. ಈಗ ಬಿಜೆಪಿನವರಂತೂ ಮಾಡ್ಲಿಕ್ಕೆ ದುಡ್ಡಿಲ್ಲ, ಕಾಂಗ್ರೆಸ್ ಅವರು ಕೂಡ ದುಡ್ಡು ಕೊಟ್ಟು ಬಿಟ್ರೆ ಎಲ್ಲಿ ಖಾಲಿ ಆಗ್ಬಿಡುತ್ತೋ ಅಂತ ಟೆನ್ಷನ್ ಅಲ್ಲಿ ಬಿದ್ದುಬಿಟ್ಟಿದ್ದಾರೆ. ಯಾಕೆಂದ್ರೆ ಇಡೀ ಕರ್ನಾಟಕದಲ್ಲಿ ನೋಡಿದ ನಂತರ ನನಗೆ ಖಾತ್ರಿ ಆಗಿದೆ, ಈ ಬಾರಿ ಕೋಲಾರದಲ್ಲೂ ಕೂಡ ಕಮಲ ಅರಳೋದು ನಿಶ್ಚಿತ. ನನಗೆ ಯಾವ ಅನುಮಾನವೂ ಉಳಿದಿಲ್ಲ. ನಾನು ಧೈರ್ಯವಾಗಿ ಹೇಳಬಲ್ಲೆ, ಈ ಬಾರಿ ಕೋಲಾರದಲ್ಲೂ ಕಮಲ ಅರಳುತ್ತೆ ಅನ್ನುವಂತ ವಿಶ್ವಾಸ ಬಂದಿರೋದು ನೀವೆಲ್ಲರೂ ಪ್ರೀತಿಯಿಂದ ಸೇರಿರೋದು. ಯಾಕೆ ಗೊತ್ತೇನು? 10 ವರ್ಷಗಳ ಹಿಂದೆ ಹಿಂಗೊಂದು ಪೊಲಿಟಿಕಲ್ ರ್ಯಾಲಿ ಮಾಡಬೇಕು ಅಂದ್ರೆ ದುಡ್ಡು ಕೊಟ್ಟು ಕರಿಬೇಕಾಗಿತ್ತು. 5 ವರ್ಷಗಳ ಹಿಂದೆಯೂ ಕೂಡ ಪೆಟ್ರೋಲ್ ಚಾರ್ಜ್ ಕೊಡ್ತೀನಿ, ಡೀಸೆಲ್ ಚಾರ್ಜ್ ಕೊಡ್ತೀನಿ ಬಾ ಅಂತ ಕರಿಬೇಕಿತ್ತು. ಎಲ್ಲ ಮುಗಿದ ಮೇಲೆ ಊಟ ಕೊಟ್ಟು ಕಳಿಸ್ತೀವಿ ಅಂತ ಹೇಳಬೇಕಿತ್ತು. ಆದ್ರೆ ನರೇಂದ್ರ ಮೋದಿ ಎಂತ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಅಂತಂದ್ರೆ, ಈ ದೇಶದಲ್ಲಿ ದುಡ್ಡಿನ ರಾಜಕಾರಣ ಇನ್ನು ನಡೆಯಲ್ಲ, ಇನ್ನೇನಿದ್ರು ವಿಕಾಸದ ರಾಜಕಾರಣ ಮಾತ್ರ ನಡೆಯುತ್ತೆ ಅಂತ ನರೇಂದ್ರ ಮೋದಿ ಸಾಬೀತು ಮಾಡಿದ್ರಲ್ಲ. ಇವತ್ತು ಭಾರತದ ವಿಕಾಸದ ಪರ್ವ ಶುರುವಾಗಿದೆ ಮಿತ್ರರೇ. ವಿಕಾಸ ಹೆಂಗಿದೆ ಗೊತ್ತೇನು? ಹೆಂಗಿದೆ ಭಾರತದ ವಿಕಾಸ ಅಂತಂದ್ರೆ, ಆ ವಿಕಾಸದ ಓಟವನ್ನ ಎದುರಿಸಲಿಕ್ಕಾಗದೆ ಎಲ್ಲರೂ ಸೇರಿ ಮಹಾಗಠಬಂಧನ ಮಾಡ್ಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗರು ಮತ್ತು ಜನತಾದಳದವರು ಒಂದಾಗಿದ್ದಾರೆ. ಸತ್ಯ ಹೇಳಿ, ಈ ಇಬ್ರು ಒಂದಾದ್ರೆ ಶಕ್ತಿ ಜಾಸ್ತಿ ಆಗ್ಬೇಕಲ್ಲ. ಕಾಂಗ್ರೆಸ್ಸಿನ ಶಕ್ತಿ, ಅದಕ್ಕೆ ದೇವೇಗೌಡರ ಶಕ್ತಿ, ಒಂದ್ ಕಡೆ ಸಿದ್ದರಾಮಯ್ಯನವರ ಶಕ್ತಿ, ಇನ್ನೊಂದ್ ಕಡೆ ದೇವೇಗೌಡರ ಶಕ್ತಿ, ಕುಮಾರಸ್ವಾಮಿ ಅವರ ಶಕ್ತಿ, ಎಲ್ಲ ಸೇರಿ ಜಾಸ್ತಿ ಆಗಬೇಕು, ಶಕ್ತಿ ಜಾಸ್ತಿ ಆಗಬೇಕು. ಈ ಕಾಂಗ್ರೆಸ್ನವ್ರು ಏನ್ ಮಾಡಿದ್ರು, ನಮ್ ಶಕ್ತಿ ಜಾಸ್ತಿ ಆಗಿದೆ ಅಂತ ಅನ್ಕೊಂಡು ರಾಹುಲ್ ಗಾಂಧಿಗೆ ಒಂದು ಪತ್ರ ಬರೆದ್ರು. ರಾಹುಲ್ ಜಿ, ನೀವ್ ಎಲ್ಲೆಲ್ಲೋ ಚುನಾವಣೆಗೆ ನಿಲ್ಲೋದು ಬೇಡ, ಅಮೇಠಿಯಲ್ಲಿ ನೀವು ಸೋಲ್ತೀರಾ ಅಂತ ನಮ್ಗೆ ಗ್ಯಾರಂಟಿ ಇದೆ. ನೀವ್ ಇನ್ನೊಂದು ಕ್ಷೇತ್ರ ಆರಿಸ್ಕೊಳ್ಳೋದಿದ್ರೆ ಕರ್ನಾಟಕನ ಆರಿಸ್ಕೊಳ್ಳಿ ಅಂತ. ಕರ್ನಾಟಕ ಸೇಫೆಸ್ಟ್ ಪ್ಲೇಸ್ ಆಗ್ಬೇಕಿತ್ತು ರಾಹುಲ್ ಗಾಂಧಿ ಅವರಿಗೆ. ಯಾಕೆ ಗೊತ್ತಾ? ಕರ್ನಾಟಕದಲ್ಲಿ ರಾಹುಲ್ ಗಾಂಧಿ ಅವರ ಗವರ್ನಮೆಂಟ್ ಇದೆ, ಕಾಂಗ್ರೆಸ್ನ ಗವರ್ನಮೆಂಟ್ ಇದೆ, ಜನತಾದಳ ಕೂಡ ಅವ್ರ ಜೊತೆಗೆ ಸೇರ್ಕೊಂಡಿರೋದ್ರಿಂದ ಯಾವ ಕ್ಷೇತ್ರದಲ್ಲಿ ಬೇಕಿದ್ರು ನಿಂತು ಗೆಲ್ಬೇಕು ಅನ್ನೋಂತ ವಿಶ್ವಾಸ ಇರಬೇಕಿತ್ತು. ರಾಹುಲ್ ಗಾಂಧಿ ಬರಬೇಕಿತ್ತು. ತಕ್ಷಣ ಟೀಮ್ ಮೋದಿಯ ಕಡೆಯಿಂದ ನಾವೊಂದು ಲೆಟರ್ ಬರೆದ್ವಿ ರಾಹುಲ್ ಗಾಂಧಿಗೆ. ರಾಹುಲ್ ಗಾಂಧಿ ಅವರೇ, ನಿಮ್ಮ ಅಜ್ಜಿನ ಇಲ್ಲಿಂದಲೇ ಆರಿಸಿ ಒಂದು ಪಾಪ ನಾವು ಮಾಡಿದ್ವಿ, ನಿಮ್ ತಾಯಿನ ಬಳ್ಳಾರಿಂದ ಆರಿಸಿ ಕಳಿಸಿ ಒಂದು ಪಾಪ ನಾವು ಮಾಡಿದ್ವಿ.
ಆ ಪಾಪದ ಪ್ರಾಯಶ್ಚಿತ್ತಕ್ಕೆ ನಮಗೂ ಒಂದು ಒಳ್ಳೆ ಟೈಮ್ ಬಂದಿದೆ. 28 ಕ್ಷೇತ್ರಗಳಲ್ಲಿ ನಿಮ್ಗೆ ಯಾವ ಕ್ಷೇತ್ರ ಬೇಕೋ ಅದನ್ನ ಆರಿಸ್ಕೊಳ್ಳಿ. ಇಡೀ ಟೀಮ್ ಮೋದಿ ಬಂದಲ್ಲಿ ಕೆಲಸ ಮಾಡುತ್ತೆ. ಭಾಜಪ ಬೇಕಾಗಿಲ್ಲ, ಟೀಮ್ ಮೋದಿನೇ ನಿಮ್ಮನ್ನ ಸೋಲಿಸಿ ಪಾಪಕ್ಕೊಂದು ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತೆ ಅಂತ ನಾವೊಂದು ಪತ್ರ ಬರೆದಿದ್ದೀವಿ. ಮಿತ್ರ, ಮಜಾ ಹೆಂಗಾಯ್ತು ಅಂತಂದ್ರೆ ರಾಹುಲ್ ಗಾಂಧಿಗೆ ಧೈರ್ಯ ಸಾಕಾಗ್ಲಿಲ್ಲ. ಧೈರ್ಯ ಯಾಕೆ ಸಾಕಾಗ್ಲಿಲ್ಲ ಗೊತ್ತಾ? ಒಂದ್ ಕಡೆ ತರುಣರೆಲ್ಲ ಒಟ್ಟಾಗ್ಬಿಟ್ಟಿದ್ದಾರೆ, ಎರಡನೇ ಕಡೆ ಕಾಂಗ್ರೆಸ್ ಜನತಾದಳದ ಕಾಂಬಿನೇಷನ್ ಹೆಂಗಿದೆ ಅಂತಂದ್ರೆ ಕಾಂಗ್ರೆಸ್ ಮುಗಿಸಬೇಕು ಅಂತ ಬೆನ್ನಿಗೆ ಚೂರಿ ಹಾಕ್ಲಿಕ್ಕೆ ದೇವೇಗೌಡರು, ದಳನ ಮುಗಿಸಬೇಕು ಅಂತ ಬೆನ್ನಿಗೆ ಚೂರಿ ಹಾಕ್ಲಿಕ್ಕೆ ಸಿದ್ದರಾಮಯ್ಯನವರು ಒಬ್ರಿಗೊಬ್ರು ಚೂರಿ ಹಾಕೊಂಡೇ ನಿಂತಿರುವಾಗ ಈ ಜಾಗಕ್ಕೆ ಬಂದ್ರೆ ಇಬ್ರು ಸೇರಿ ತನಗೇ ಚೂರಿ ಹಾಕ್ತಾರೆ ಅಂತ ಗೊತ್ತಿದ್ದು ರಾಹುಲ್ ಗಾಂಧಿ ಹೇಳಿದ್ರು, ನಮ್ಮ ಜನ ಜಾಸ್ತಿ ಇರುವಂತ, ನಾನು ಹೇಳ್ತಿದ್ದೀನಿ, ನಮ್ಮ ಜನ ಜಾಸ್ತಿ ಇರುವಂತ ವಾಯನಾಡಿಗೆ ಹೋಗ್ತೀನಿ, ಅಲ್ಲಿ ನಮ್ಮ ಜನ ಗೆಲ್ಲಿಸಿ ಕೊಡ್ತಾರೆ ಅಂತ ರಾಹುಲ್ ಗಾಂಧಿ ವಾಯನಾಡಿಗೆ ಹೋದ್ರಲ್ಲ. ಮಿತ್ರರೆ, ವಾಯನಾಡಿಗೆ ರಾಹುಲ್ ಗಾಂಧಿ ಹೋಗಿ ಎಂತ ಸಂದೇಶವನ್ನು ಕೊಟ್ಟರು ಗೊತ್ತಾ ದೇಶಕ್ಕೆ? ಇವತ್ತಿಗೂ ಜಾತಿ ಹೆಸರಲ್ಲೇ ವೋಟ್ ಕೇಳಬೇಕು ಅನ್ನೋ ಸಂದೇಶವನ್ನು ಕೊಟ್ಟರು. ನನಗೆ ಬಹಳ ದುರ್ದೈವದ ಸಂಗತಿ, ಇಂಥ ರಾಜಕಾರಣ ನೋಡ್ಕೊಂಡ್ ಬಂದಿರೋದು ನಾವು. ಕಳೆದ 70 ವರ್ಷಗಳಲ್ಲಿ ಭಾರತದ ರಾಜಕಾರಣ ಹೆಂಗ್ ನಡ್ಕೊಂಡು ಬಂದಿದೆ ಅಂತಂದ್ರೆ, ನಾನು ಸುಮ್ಮನೆ ಇವ್ರ ಜಾತಿ ಹೇಳಿ ಅಂತ ಕೇಳಿದ್ರೆ ನೀವು ಹೇಳ್ತೀರಿ. ನಿಮ್ಗೇನಾದ್ರೂ ನಾನು ಸಿದ್ದರಾಮಯ್ಯನವ್ರ ಜಾತಿ ಯಾವ್ದು ಅಂತ ಕೇಳಿದ್ರೆ ಕುರುಬಾ ಸಾರ್ ಅಂತೀವಿ, ಕುಮಾರಸ್ವಾಮಿ ಜಾತಿ ಯಾವ್ದು ಅಂದ್ರೆ ಒಕ್ಕಲಿಗ ಸಾರ್ ಅಂತೀವಿ, ಯಡಿಯೂರಪ್ಪನವ್ರ ಜಾತಿ ಯಾವ್ದು ಅಂದ್ರೆ ಲಿಂಗಾಯತ ಸಾರ್ ಅಂತೀವಿ, ನರೇಂದ್ರ ಮೋದಿ ಅವ್ರ ಜಾತಿ ಯಾವ್ದು ಅಂತಂದ್ರೆ ಇಂಡಿಯನ್ ಸಾರ್ ಅಂತ ಕರಿತೀವಲ್ಲ, ಇದು ನರೇಂದ್ರ ಮೋದಿ ಅಂತ. ನರೇಂದ್ರ ಮೋದಿ ಇದುವರೆಗೂ ತಮ್ಮ ಜಾತಿ ಇಂಥದ್ದು ಅಂತ ಹೇಳಿ ಓಟು ಕೇಳಿದ ರೆಕಾರ್ಡೇ ಇಲ್ಲ. ನರೇಂದ್ರ ಮೋದಿ ಜಾತಿಗಾಗಿ ವೋಟ್ ಕೇಳಿದವರಲ್ಲ, ಭಾರತೀಯತೆಗಾಗಿ ವೋಟ್ ಕೇಳಿದವರು. ಇವರೆಲ್ಲರೂ ಜಾತಿಯನ್ನು ಒಡೆದಾಕಿ ಆಳ್ವಿಕೆ ನಡೆಸ್ತಾ ಇದ್ದಾರೆ. ಹೇಗೆ ಆಳ್ವಿಕೆ ನಡೆಸ್ತಾ ಇದ್ದಾರೆ? ರಾಹುಲ್ ಗಾಂಧಿ ಹೇಳ್ತಾನೆ, ನಮ್ಮ ಜನ ಅಲ್ಲಿ ಜಾಸ್ತಿ ಇದ್ದಾರೆ, ವಾಯನಾಡಿಗೆ ಹೋಗಿ ನಿಂತ್ಕೊಳ್ತೀನಿ, ಅವ್ರು ನನಗೆ ವೋಟ್ ಮಾಡ್ತಾರೆ ಅಂತ. ಹೀಗೆ ಕೆಲವರು ಬರ್ತಾರೆ, ಒಕ್ಕಲಿಗರು ಜಾಸ್ತಿ ಇರೋ ಕಡೆ ಒಕ್ಕಲಿಗರಿಗೆ ಕ್ಷೇತ್ರ ಅಂತ. ಇವಾಗ ಕೆಲವರು ಬರ್ತಾರೆ, ಲಿಂಗಾಯತರು ಜಾಸ್ತಿ ಇರೋ ಕಡೆ ಲಿಂಗಾಯತರು ವೋಟ್ ಕೊಡ್ತಾರೆ ಅಂತ. ಸಿದ್ದರಾಮಯ್ಯ ಅಂತೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಲಿಂಗಾಯತರು ಮತ್ತು ವೀರಶೈವರನ್ನು ಒಡೆದಾಕಿ ಇವರೆಲ್ಲರೂ ಸೇರಿ ಒಬ್ಬರಿಗೆ ವೋಟ್ ಮಾಡೋ ಬದಲು ಒಂದು ಫ್ರಾಕ್ಷನ್ ಏನಾದ್ರೂ ನನಗೆ ವೋಟ್ ಮಾಡಿದ್ರೆ ನಾನು ಪರ್ಮನೆಂಟ್ ಆಗಿ ಇವ್ರ ಮೇಲೆ ಆಳ್ವಿಕೆ ನಡೆಸಬಹುದು ಅಂತ ಆ ಫ್ರಾಕ್ಷನ್ ಒಡೆದಾಕೋ ಪ್ರಯತ್ನವನ್ನ ಆ ಕಡೆ ಸಿದ್ದರಾಮಯ್ಯ ಮಾಡ್ತಿದ್ರೆ, ನರೇಂದ್ರ ಮೋದಿ ಒಡೆದೋಗಿರೋರು ಎಲ್ಲರನ್ನು ಜೋಡಿಸಿ 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 ತಿರಂಗ ಒಂದು ನಿರ್ಮಾಣ ಮಾಡಿಕೊಂಡು ಭಾರತದ ಅಡಿಯಲ್ಲಿ ನಾವೆಲ್ಲರೂ ಒಂದಾಗೋಣ ಅಂತ ಹೇಳುವಂತ ಅದ್ಭುತವಾದ ಆಡಳಿತ ಕೊಟ್ರಲ್ಲ, ಅದು ನರೇಂದ್ರ ಮೋದಿ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಮಿತ್ರ, ನರೇಂದ್ರ ಮೋದಿ ಅವರ ವಿಕಾಸದ ಪರ್ವ ಹೆಂಗಿದೆ ಗೊತ್ತೇನು? ನರೇಂದ್ರ ಮೋದಿ ಭಾರತದ ಪ್ರಧಾನಿ ಪಟ್ಟವನ್ನ ಸ್ವೀಕರಿಸಿದ ಮೇಲೆ ಈ ದೇಶದ ಸೇನೆಗೆ ಬಂದಿರುವ ತಾಕತ್ತನ್ನ ನೀವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಈ ದೇಶದ ಸೇನೆಗೆ ಒಂದು ನಿಯಮ ಇತ್ತು. ನಿಯಮ ಏನ್ ಗೊತ್ತಾ? ಪಾಕಿಸ್ತಾನದವ್ರು ಅಟ್ಯಾಕ್ ಮಾಡ್ತಾನೆ ಇರ್ತಾರೆ, ದಾಳಿ ಮಾಡ್ತಾ ಇರ್ತಾರೆ, ನೀವು ಪ್ರತಿ ದಾಳಿ ಮಾಡಬೇಡಿ, ನೀವು ಪ್ರತಿ ದಾಳಿ ಮಾಡೋಕ್ಕಿಂತ ಮುಂಚೆ ಸೆಂಟ್ರಲ್ ಇಂದ ಪರ್ಮಿಷನ್ ತಗೊಳ್ಳಿ ಅಂತ. ನರೇಂದ್ರ ಮೋದಿ ಬಂದಾಗ ಹೇಳಿದ್ರು, ಪಾಕಿಸ್ತಾನ ಏನಾದ್ರೂ ಒಂದು ಗುಂಡು ಹೊಡೆದ್ರೆ ನೀವು ನನ್ನ ಪರ್ಮಿಷನ್ ತಗೊಳ್ಬೇಕು ಅಂತಿಲ್ಲ, ಬದಲಿಗೆ 10 ಗುಂಡಿನ ಉತ್ತರ ಕೊಟ್ಟು ನನಗೆ ರಿಪೋರ್ಟ್ ಕೊಟ್ರೆ ಸಾಕು ಅಂತಂದ್ರು ನರೇಂದ್ರ ಮೋದಿ. ಮಿತ್ರ, ನರೇಂದ್ರ ಮೋದಿ ಅವರ ಮಜಾನೇ ಬೇರೆ. ನರೇಂದ್ರ ಮೋದಿ ಒಮ್ಮೆ ರಷ್ಯಾಕ್ಕೆ ಹೋಗಿದ್ರು. ರಷ್ಯಾದಲ್ಲಿ ಬೆಳಗಿನ ತಿಂಡಿ ತಿಂದ್ರು, ಮಧ್ಯಾಹ್ನ ಊಟಕ್ಕೆ ಅಫ್ಘಾನಿಸ್ತಾನದಲ್ಲಿ ಮೀಟಿಂಗ್ ಮುಗಿಸ್ಕೊಂಡ್ರು. ಅಫ್ಘಾನಿಸ್ತಾನದಲ್ಲಿ ಮೀಟಿಂಗ್ ಆದ ನಂತರ ನರೇಂದ್ರ ಮೋದಿ ಪಾಕಿಸ್ತಾನದ ಅಧ್ಯಕ್ಷರಿಗೆ ಫೋನ್ ಮಾಡಿದ್ರು, ನಿನ್ ಮಗಳ ಮದುವೆ ಅಂತ ಹೇಳಿದ್ಯಲ್ಲ, ನಾನು ಸಾಯಂಕಾಲ ಬರ್ತೀನಿ, ರೆಡಿ ಆಗಿರ್ತೀನಿ. ಏನ್ ಪಾಕಿಸ್ತಾನ ಅಂದ್ರೆ ದೆವ್ವ ಅಂತಿದ್ರಲ್ಲ, ಒಳಗೋಗ್ಬಿಟ್ರೆ ನರೇಂದ್ರ ಮೋದಿ ಸಾಯಿಸ್ಬಿಡ್ತಾರೆ, ಹಂಗ್ ಮಾಡ್ಬಿಡ್ತಾರೆ, ಹಿಂಗ್ ಮಾಡ್ಬಿಡ್ತಾರೆ. ನರೇಂದ್ರ ಮುಲಾಜ ನೋಡ್ಲಿಲ್ಲ, ನೀನು ಮದುವೆ ಅಂತದ್ದಿಲ್ಲ, ಬರ್ತೀನಿ ಸಾಯಂಕಾಲ ರೆಡಿ ಆಗಿರು ಅಂತ. ನರೇಂದ್ರ ಮೋದಿ ಹೆಂಗಾಯ್ತು ಅಂತಂದ್ರೆ, ಬರ್ತಾರೆ ಅಂದ ತಕ್ಷಣ ಟೆನ್ಷನ್ ಅವನಿಗೆ ಶುರುವಾಯ್ತು. ಮಗಳ ಮದುವೆಯ ದಿನ ಏರ್ಪೋರ್ಟ್ ನಲ್ಲಿ 2 ಗಂಟೆಗಳ ಕಾಲ ನರೇಂದ್ರ ಮೋದಿಗೋಸ್ಕರ ವೆಯ್ಟ್ ಮಾಡಿ, ನರೇಂದ್ರ ಮೋದಿ ಬಂದಾಗ ಮದುವೆ ಕರ್ಕೊಂಡೋಗಿ ಎಲ್ಲ ಗ್ರೀಟ್ ಮಾಡಿ ನರೇಂದ್ರ ಮೋದಿ ವಾಪಸ್ ದೇಶಕ್ಕೆ ಬಂದ್ರು. ಈ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಬಾಬಾ ಹೆಂಗೋಗ್ಬಿಟ್ರಪ್ಪ ಈ ಮನುಷ್ಯ ಅಂತ. ನರೇಂದ್ರ ಮೋದಿ ವಾಪಸ್ ಬಂದು ಏನ್ ಮಾಡಿದ್ರು ಗೊತ್ತಾ? ಸೈನಿಕರಿಗೆ ಹೇಳಿದ್ರು, ನಮ್ದು ನಾವು ಮಾಡ್ತಿರ್ತೀವಿ, ನಿಮ್ದು ನೀವು ಮಾಡ್ತಾ ಇರಿ. ಇದು ನರೇಂದ್ರ ಮೋದಿ. ಅಟಲ್ ಜಿ ಕೂಡ ಪಾಕಿಸ್ತಾನಕ್ಕೆ ಟ್ರೈನ್ ಕಳಿಸಿ ಕೊಟ್ಟಾಗ ಮೈ ಮರ್ತಿದ್ರು, ಪಾಕಿಸ್ತಾನಕ್ಕೆ ಬಸ್ ಕಳಿಸಿ ಕೊಡುವಾಗ ಮೈ ಮರ್ತಿದ್ರು. ನರೇಂದ್ರ ಮೋದಿ ಮೈ ಮರಲಿಲ್ಲ. ನನ್ನ ಕೆಲಸ ಏನ್ ಬೇಕೋ ನಾನ್ ಮಾಡ್ತಿರ್ತೀನಿ, ನಿಮ್ಮ ಕೆಲಸ ಏನಿದೆಯೋ ಅದನ್ನ ನಿಲ್ಲಿಸಬೇಡಿ ಅಂತ ನರೇಂದ್ರ ಮೋದಿ ಹೇಳಿದರ ಪರಿಣಾಮವಾಗಿ ಪಾಕಿಸ್ತಾನ 1 ಇಂಚು ಮುಂದಕ್ಕೆ ಬರ್ಲಿಕ್ಕಾಗದೆ ಈ ದೇಶದ ಸೈನಿಕರು ಕಳೆದ 5 ವರ್ಷಗಳಿಂದ ಕಾಪಾಡಿದ್ರಲ್ಲ, ಇದು ಈ ದೇಶದ ಕೆಪಾಸಿಟಿ ಇವತ್ತು. ಮಿತ್ರ, ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ನಂತರ ಉರಿಯಲ್ಲಿ ಪಾಕಿಸ್ತಾನದ ಪ್ರೇರಿತ ಉಗ್ರಗಾಮಿಗಳು ಬಂದು ದಾಳಿ ಮಾಡಿ ಹೋದ್ರಲ್ಲ, ನಾನು ಈ ವಿಚಾರ ತೆಗಿಬಾರದು ಅಂತಿದ್ದೆ.
ಎಲೆಕ್ಷನ್ ಟೈಮ್ ನಲ್ಲಿ ಈ ವಿಚಾರ ತರಬಾರ್ದು ಅಂತ. ಆದ್ರೆ ಈ ಎಲೆಕ್ಷನ್ ಹೊತ್ನಲ್ಲೇ ರಾಹುಲ್ ಗಾಂಧಿಯ ಗುರು ಅಂತ ಅನ್ನಿಸಿಕೊಂಡಂತ ಸ್ಯಾಮ್ ಪಿತ್ರೋಡಾ ಒಂದ್ ಮಾತು ಹೇಳ್ದ. ಏನ್ ಹೇಳ್ದ ಗೊತ್ತಾ? ಮುಂಬೈ ಮೇಲೆ ದಾಳಿ ಮಾಡಿದ್ರು, 8 ಜನ ಪಾಕಿಸ್ತಾನದ ಭಯೋತ್ಪಾದಕರು ಬಂದ್ರು, ಅವ್ರು ಬಂದು ದಾಳಿ ಮಾಡಿ ಈ ದೇಶದ 180 ಜನರನ್ನ ಕೊಂದಾಗ ನಮಗೂ ಕೋಪ ಬಂದಿತ್ತು, ಕಾಂಗ್ರೆಸ್ನವ್ರಿಗೂ ಕೋಪ ಬಂದಿತ್ತು. ನಂಬೇಕು, ಅದು ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ರು. ಅವ್ರು ಕೋಪಿಸ್ಕೊಂಡಿರೋದು ನಾನು ನೋಡ್ಲೇ ಇಲ್ಲ ಜೀವಮಾನದಲ್ಲಿ. ಅವ್ರಿಗೂ ಕೋಪ ಬಂದಿತ್ತಂತೆ. ಮುಂದೇನ್ ಮಾಡ್ಬೇಕು ಅಂದಾಗ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಬೇಕು ಅಂತ ಎಲ್ರು ಅನ್ಕೊಂಡ್ರಂತೆ, ಕಾಂಗ್ರೆಸ್ ಅವರು ಅನ್ಕೊಂಡ್ರಂತೆ. ಹಂಗಂದ್ಮೇಲೆ ಎಲ್ರು ಕೂತ್ಕೊಂಡು ಡಿಸೈಡ್ ಮಾಡಿದ್ರಂತೆ, 8 ಜನ ಮಾಡಿರೋ ತಪ್ಪಿಗೆ ಇಡೀ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡದ? ಅಬ್ಬಬ್ಬಬ್ಬಬ್ಬ, ದೇವ್ರ ಸಮಾನ ಅಲ್ಲ ಇವರು. ಮಾಡುವ ತಾಕತ್ತಿರ್ಲಿಲ್ಲ ಅಯೋಗ್ಯರಿಗೆ, ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ. ಆದ್ರೆ ನರೇಂದ್ರ ಮೋದಿ ಯಾವಾಗ ಉರಿ ಮೇಲೆ ದಾಳಿ ಮಾಡಿದ್ರೋ, ಪಾಕಿಸ್ತಾನದ ಭಯೋತ್ಪಾದಕರು ದಾಳಿ ಮಾಡಿದವ್ರು 4-5 ಜನ ಇದ್ರು ಅಷ್ಟೇ. ನರೇಂದ್ರ ಮೋದಿ ಹೇಳಿದ್ರು 4 ಜನ ಅಲ್ಲ, ಒಬ್ಬನಿದ್ರು. ಇದಕ್ಕೆ ಕಾರಣವಾಗಿರುವಂತ ಪೂರ್ತಿ ಪಾಕಿಸ್ತಾನದ ಆ ಭಾಗವನ್ನ ಧ್ವಂಸ ಮಾಡಬೇಕು, ನಿಮ್ಮ ಜವಾಬ್ದಾರಿ ಅಂತಂದ್ಮೇಲೆ ಈ ದೇಶದ ಸೈನಿಕರು ಸರ್ಜಿಕಲ್ ಸ್ಟ್ರೈಕ್ಗೆ ಅಂತ ಪಾಕಿಸ್ತಾನದ ಒಳಕ್ಕೆ ನುಗ್ಗಿದ್ರು. ನನ್ನ ದೇಶದ 10 ಸೈನಿಕರಿಗೆ ಪ್ರತಿಯಾಗಿ 42 ಪಾಕಿಸ್ತಾನದ ಸೈನಿಕರನ್ನ, ಪಾಕಿಸ್ತಾನದ ಭಯೋತ್ಪಾದಕರನ್ನ ಉಡಾಯಿಸಿ ಭಾರತ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ವಾಪಸ್ ಬಂತು. ಅದಾದ್ಮೇಲೆ ಅನೇಕ ತಿಂಗಳುಗಳ ಕಾಲ ಪಾಕಿಸ್ತಾನಕ್ಕೆ ಧೈರ್ಯವೇ ಇರಲಿಲ್ಲ ಮುಂದೇನ್ ಮಾಡಬೇಕು ಅಂತ. ಎಲೆಕ್ಷನ್ ಗಿಂತ ಸ್ವಲ್ಪ ದಿನ ಮುಂಚೆ ಪುಲ್ವಾಮಾ ದಾಳಿ ಮಾಡಿದ್ರೆ ನರೇಂದ್ರ ಮೋದಿಗೆ ಇನ್ನೇನು ಮಾಡ್ಲಿಕ್ಕೆ ತಾಕತ್ತಿರಲ್ಲ ಅಂತ ಅದಿಲ್ದಾರ್ನ ಮೂಲಕ ಪುಲ್ವಾಮಾ ದಾಳಿ ಮಾಡಿಸಿದ್ರು. 37 ಜನ ತೀರಿಕೊಂಡಾಗ ಈ ದೇಶದ ಪ್ರಧಾನಿ ಒಂದೇ ಒಂದ್ ಮಾತು ಹೇಳಿದ್ರು, ಈಗ ನಾನೇನು ಮಾಡಲ್ಲ, ಏನ್ ಮಾಡ್ಬೇಕು ಅನ್ನೋದನ್ನ ಸೈನ್ಯ ನಿರ್ಧರಿಸುತ್ತೆ. ಎಲ್ಲಿ, ಯಾವಾಗ, ಎಷ್ಟು ಪ್ರಮಾಣದ ದಾಳಿ ಅನ್ನೋದನ್ನ ನೀವು ನಿರ್ಧಾರ ಮಾಡಿ ಜಗತ್ತಿಗೆ ನಾನು ಉತ್ತರ ಕೊಡ್ತೀನಿ ಅಂತ ನರೇಂದ್ರ ಮೋದಿ ಸೈಲೆಂಟ್ ಆಗ್ಬಿಟ್ರು. ಮಿತ್ರರೇ, ನರೇಂದ್ರ ಮೋದಿ ಏನ್ ಗೊತ್ತೇನು, ಅವತ್ತಿನ ನೀವೆಲ್ಲ ಮರ್ತಿರ್ತೀರಿ ಅನ್ನೋ ಕಾರಣಕ್ಕೆ ನೆನಪಿಸ್ತೀನಿ. ಯಾವಾಗ ನರೇಂದ್ರ ಮೋದಿ ಹಿಂಗ್ ಹೇಳಿ ಸುಮ್ಮನಾದ್ರು, ದಮ್ಮಿರ್ಬೇಕಿತ್ತಲ್ಲ ಪಾಕಿಸ್ತಾನಕ್ಕೆ. ಪಾಕಿಸ್ತಾನ ಏನ್ ಮಾಡ್ತು ಗೊತ್ತಾ? ಕರಾಚಿ ಅಂದ್ರೆ ನಮಗೆ ಮುಂಬೈ ಹೆಂಗೋ ಹಂಗ್ ಕರಾಚಿ ಅವ್ರಿಗೆ ಆ ತರದ ಸಿಟಿ ಅದು. ಕರಾಚಿಯಲ್ಲಿ ಬೆಳಗ್ಗೆ ಮನೆ ಹೊರಗಡೆನೂ ಲೈಟ್ ಇಲ್ಲ, ಮನೆ ಒಳಗಡೆನೂ ಲೈಟ್ ಇಲ್ಲ. ಅನೌನ್ಸ್ ಮಾಡೋರು, ಲೈಟ್ ಹಾಕಬೇಡಿ, ಯಾವಾಗ ಇಂಡಿಯನ್ಸ್ ಬಂದು ಬಾಂಬ್ ಹಾಕ್ತಾರೋ ಗೊತ್ತಾಗಲ್ಲ, ಹುಷಾರಾಗಿರಿ, ಲೈಟ್ ಹಾಕಬೇಡಿ ಅಂತ ಅನೌನ್ಸ್ ಮಾಡ್ಕೊಂಡು ತಿರುಗಾಡ್ತಿದ್ರು. ಅವರಿಗೆ ಮಾರಾಟಕ್ಕೆ ತರಕಾರಿ ಇಲ್ಲ, ಬೆಳಗ್ಗೆ ಬೇಕಾದಾಗ ಹಾಲ್ ಸಿಗಲ್ಲ. ಈ ದೇಶದ ಮಧ್ಯಪ್ರದೇಶದ ರೈತರು ಹೇಳಿದ್ರು, ನಮ್ ಟೊಮೆಟೊನ ಅವ್ರಿಗೆ ಹೋಗ್ಬೇಕು, ನಮ್ ಟೊಮೆಟೊ ಕೊಳತರು ಚಿಂತೆ ಇಲ್ಲ, ಒಂದು ಟೊಮೆಟೊ ಪಾಕಿಸ್ತಾನಕ್ಕೆ ಕಳಿಸಲ್ಲ ಅಂತ ನಿಶ್ಚಯ ಮಾಡಿದ್ರ ಪರಿಣಾಮ ಪಾಕಿಸ್ತಾನದಲ್ಲಿ ಟೊಮೆಟೊ 200 ರೂಪಾಯಿ ಆಯ್ತು ಪರ್ ಕೆಜಿ. 2 ರೂಪಾಯಿ ಇರೋ ಟೊಮೆಟೊ ಕೊಂಡ್ಕೊಂಡು ತಿನ್ಲಿಕ್ಕೆ ಯೋಗ್ಯತೆ ಇಲ್ಲ, ಅವಕ್ಕೆ 200 ರೂಪಾಯಿ ತಗೊಂಡು ತಿಂತಾರ? ಪಾಕಿಸ್ತಾನ ದೈನೇಸಿ ಸ್ಥಿತಿಗೆ ಹೋಯ್ತು. ಅಟ್ ದ ಸೇಮ್ ಟೈಮ್ ಇಂಡಿಯಾ ಹೆಂಗಿತ್ತು ಗೊತ್ತಾ? ನಾವು ಬೆಳಗ್ಗೆ ತಿಂಡಿ ತಿಂತಿದ್ವಿ, ಮಧ್ಯಾಹ್ನ ಊಟ ಮಾಡ್ತಿದ್ವಿ, ರಾತ್ರಿ ಊಟನೂ ಮಾಡ್ತಿದ್ವಿ, ಏನೂ ಪ್ರಾಬ್ಲಮ್ ಆಗಿರ್ಲಿಲ್ಲ. ಈ ದೇಶದ ಪ್ರಧಾನಮಂತ್ರಿ ಈ ದೇಶದಲ್ಲಿ ಎಲ್ಲೆಲ್ಲಿ ಪ್ರೋಗ್ರಾಮ್ ಮಾಡ್ಬೇಕೋ ಪ್ರೋಗ್ರಾಮ್ ಮಾಡ್ತಾ ಪಾಕಿಸ್ತಾನಕ್ಕೆ ಹೇಳಿದ್ರು, ನಾನ್ ದಾಳಿ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಇಷ್ಟು ಟೆನ್ಷನ್ ಅಲ್ಲಿ ಇದೆಯಾ? ಇನ್ನ ಮಾಡೇ ಬಿಟ್ರೆ ನಿನ್ ಕತೆ ಏನಪ್ಪಾ ಅಂತ ಈ ದೇಶ ಜಗತ್ತಿನ ಮುಂದೆ ಒಂದು ತಾಕತ್ ತೋರಿಸ್ತಲ್ಲ. ಆಮೇಲೆ ಏನಾಯ್ತು ಗೊತ್ತಾ? 12ನೇ ದಿನ, ಪುಲ್ವಾಮಾ ದಾಳಿಯ 12ನೇ ದಿನ ನರೇಂದ್ರ ಮೋದಿ ಕುಂಭಮೇಳಕ್ಕೆ ಹೋದ್ರು. ಮೇಳದಲ್ಲಿ ಗಂಗಾ ಡಿಪ್ ತಗೊಂಡ್ರು. ಡಿಪ್ ತಗೊಂಡ್ ಮೇಲಕ್ಕೆ ಬಂದು ಗಂಗಾರತಿ ಮಾಡಿದ ಒಂದು ಫೋಟೋ ವಾಪಸ್ ನೋಡಿ ಇವತ್ತು ಮನೆಗೆ ಹೋಗಿ ಹೆಂಗಿದೆ ಗೊತ್ತಾ? ತಾಂಡವ ನೃತ್ಯ ಮಾಡೋಕ್ಕಿಂತ ಮುಂಚೆ ಶಿವನ ಮುಖ ಹೆಂಗಿರುತ್ತೋ ಹಂಗಿತ್ತು ನರೇಂದ್ರ ಮೋದಿ. ಗಂಗೆಯ ಆಶೀರ್ವಾದ ತಗೊಳ್ತಿದ್ರು. ಯಾರಿಗೂ ಅವತ್ ಗೊತ್ತಾಗ್ಲಿಲ್ಲ. ಅವತ್ ಎಲ್ಲ ಕೆಲಸ ಮುಗಿಸ್ಕೊಂಡು ನರೇಂದ್ರ ಮೋದಿ ರಾತ್ರಿ ತಮ್ಮ ಕೋಣೆಗೆ ಹೋಗ್ರು. ಅಲ್ಲಿ ಕುಳಿತುಕೊಂಡು ಸೈನಿಕರು ಮುಂದೇನ್ ಮಾಡ್ತಾರೆ ಅನ್ನೋದನ್ನ ಗಮನಿಸ್ತಾ ಇದ್ರು. ರಾತ್ರಿ 12 ಗಂಟೆಗೆ ಕಾರ್ಯಾಚರಣೆ ಶುರುವಾಯ್ತು. ಬೆಳಗ್ಗೆ 3:30 ಗಂಟೆಗೆ ಈ ದೇಶದ ವಿಮಾನಗಳು ಹಾರಾಟ ಮಾಡಿ ಪಾಕಿಸ್ತಾನದ ಬಾಲಾಕೋಟ್ ಅನ್ನ ಧ್ವಂಸಗೊಳಿಸಿ ಅದರ ಒಳಗಿರುವಂತ ಭಯೋತ್ಪಾದಕರನ್ನೆಲ್ಲ ನಾಶ ಮಾಡಿ ಈ ದೇಶದ ವಿಮಾನಗಳು 17 ನಿಮಿಷಕ್ಕೆ ವಾಪಸ್ ಬಂದು ತಮ್ಮ ಡೇರಲ್ಲಿ ಕೂತ್ಬಿಟ್ಟು. ನಾವ್ ಹೇಳಿರ್ಲಿಲ್ಲ, ಸುಮ್ನಿದ್ವಿ ನಾವು. 5 ಗಂಟೆಗೆ ಸರಿಯಾಗಿ ಪಾಕಿಸ್ತಾನ ಹೇಳ್ಕೊಳ್ತು, ಭಾರತದ ವಿಮಾನಗಳು ಒಳಗ್ ಬಂದ್ಬಿಟ್ವು, ನಮ್ಮ ಮೇಲೆ ದಾಳಿ ಮಾಡಿ ಹೋಗ್ಬಿಟ್ವು. ನಮ್ಗೆ ಗೊತ್ತೇ ಆಗಲಿಲ್ಲ. ನಮ್ ವಿಮಾನಗಳು ಬಂದಿದ್ವು, ಆದ್ರೆ ಕತ್ಲಿದ್ದಿದ್ರಿಂದ ನಮ್ಗೇನು ಕಾಣ್ಲಿಲ್ಲ, ವಾಪಸ್ ಬಂದ್ಬಿಟ್ವು. ಕತ್ಲಿದ್ದಿದ್ರಿಂದ ಏನು ಕಾಣ್ಲಿಲ್ಲ. ಮಜಾ ಏನಾಯ್ತು ಗೊತ್ತಾ ಮಿತ್ರರೇ? ಈ ದೇಶದ ಪ್ರಧಾನಮಂತ್ರಿ ಆನಂತರ ಬಹಳ ಹೆಮ್ಮೆಯಿಂದ ಈ ದೇಶ ಮಾಡಿರುವಂತ ಈ ದೇಶದ ಸೈನಿಕರ ಸಾಹಸವನ್ನ ಶ್ಲಾಘಿಸ್ತಾ ಇದ್ರೆ, ಈ ದೇಶದ ಪ್ರತಿಪಕ್ಷಗಳು ರಾಹುಲ್ ಗಾಂಧಿ ಇರ್ಬೋದು, ನಮ್ ಕುಮಾರಸ್ವಾಮಿ ಇರ್ಬೋದು. ಕುಮಾರಸ್ವಾಮಿ ವಿಚಾರ ಅಂತೂ ನಾಚಿಕೆ ಪಡಬೇಕಾಗಿರೋ ವಿಚಾರ. ಯಾರಾದ್ರೂ ಈ ಬಾರಿ ಕಾಂಗ್ರೆಸ್ಗೆ ಓಟು ಕೊಟ್ರೆ ನೀವು ಈ ವಿಚಾರಧಾರೆಗೆ ಓಟು ಕೊಟ್ಟಂತೆ. ಕುಮಾರಸ್ವಾಮಿ ಏನ್ ಹೇಳಿದ್ರು ಗೊತ್ತಾ? ಮೊನ್ನೆ ನನಗೆ ಈ ದಾಳಿ, ಪುಲ್ವಾಮಾ ದಾಳಿ ಆಗತ್ತೆ ಅಂತ 2 ತಿಂಗಳು ಮುಂಚೆನೆ ಗೊತ್ತಿತ್ತು ಅಂತ.
ಆಯ್ತಪ್ಪ, 2 ತಿಂಗಳು ಮುಂಚೆ ಗೊತ್ತಿದ್ರೆ, ಸರಿಯಾಗಿ ಇವತ್ತು ಯೋಚನೆ ಮಾಡಿ ನೀವು, 2 ತಿಂಗಳ ಮುಂಚೆ ನಿಂಗೆ ಗೊತ್ತಿದ್ರೆ ನೀನು ಈ ವಿಚಾರವನ್ನ ಈ ದೇಶದ ಸೆಕ್ಯೂರಿಟಿಗೆ, ಈ ದೇಶದ ಸೈನಿಕರಿಗೆ, ಈ ದೇಶದ ಪ್ರಧಾನಮಂತ್ರಿಗೆ, ಈ ದೇಶದ ರಕ್ಷಣಾ ಇಲಾಖೆಗೆ ನೀನು ಹೇಳದೇ ಇದ್ದಿದ್ರಿಂದ ಸತ್ತ 44 ಸೈನಿಕರ ಹೊಣೆಗಾರಿಕೆಯು ನಿಂದೆ ಅಂತ ಹೇಳಿದ್ರೆ ಒಪ್ಕೊಳ್ತೀಯಾ? ಹೌದು ತಾನೆ? ಗೊತ್ತಿದ್ದನ್ನು ಹೇಳ್ಬೇಕಿತ್ತಲ್ಲ. ಯಾವ ಪರಿ ಅಯೋಗ್ಯರು ಇವರೆಲ್ಲ ಅಂತಂದ್ರೆ ಬಹಳ ಬೇಜಾರಿದೆ ನನಗೆ ಈ ವಿಚಾರಕ್ಕೆ. ಮೊನ್ನೆ ಮಾತನಾಡ್ತಾ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಸೈನಿಕರು ಯಾಕೆ ಸೈನ್ಯಕ್ಕೆ ಸೇರೋದು ಅಂತಂದ್ರೆ 2 ಹೊತ್ತಿನ ಊಟಕ್ಕೆ ಗತಿ ಇಲ್ಲ ಅಂತ ಸೇರೋದು ಅಂತ. ಹೌದೇನ್ರಿ? ಈ ಕೋಲಾರದಿಂದ 8 ಜನ ಸೈನಿಕರು ಹೋಗಿದ್ದಾರೆ. ನನಗೂ ಅನೇಕರ ಪರಿಚಯ ಇದೆ. ನಾನು ಸಿಯಾಚಿನ್ನ ಬೇಸ್ ಕ್ಯಾಂಪಿಗೆ ಹೋಗುವಾಗ, ಅಲ್ಲಿನ ಎತ್ತರದ ಬೆಟ್ಟಗಳಿಗೆ ಹೋಗುವಾಗ, ಕೋಲಾರದ ಹತ್ತಿರದ ಒಬ್ಬ ತರುಣ, ಕಿರಣ್ ಅಂತ ಒಬ್ಬ ತರುಣ ಸಿಕ್ಕು ನನಗೆ ಅಲ್ಲೇ ಮಾತನಾಡಿಸ್ಲಿಕ್ಕೆ ಬಂದಿದ್ರು. ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ರು, ಅವರೆಲ್ಲರೂ ಊಟಕ್ಕತ್ತಿ ಇಲ್ಲ ಅಂತ ಹೋಗಿದ್ದ. ನಾಚಿಕೆ ಆಗಬೇಕಲ್ಲ ಇವರಿಗೆ. ಈ ದೇಶದಲ್ಲಿ ನಾನು ನೀವು ನೆಮ್ಮದಿಯಿಂದ ಊಟ ಮಾಡ್ಲಿ ಅಂತ ತಾವು ಊಟ ಕಳ್ಕೊಂಡು ಅಲ್ಲಿ ಕಾಯ್ತಾ ಇರೋರನ್ನ ಇಷ್ಟು ಅವಮಾನ ಮಾಡುವಂತ ಮುಖ್ಯಮಂತ್ರಿ ಏನ್ ದುರ್ದೈವದ ಸಂಗತಿ ಗೊತ್ತೇನು? ಮಿತ್ರರೇ, ಈ ದೇಶದ ಸೈನಿಕರು ಈ ಕೆಲಸ ಮಾಡ್ಕೊಂಡು ಬಂದಾಗ ಪ್ರೂಫ್ ಕೊಡಿ ಅಂತ ಕೇಳಿದ್ರಲ್ಲ. ಸೈನಿಕರು ಮಾಡಿದ ಕೆಲಸಕ್ಕೆ ಪ್ರೂಫ್ ಕೇಳ್ತಾರ? ನೀವು ಬೇಕಿದ್ರೆ ನಿಮ್ಮ ಎಂಪಿಗೆ ಪ್ರೂಫ್ ಕೇಳಿ, ನೀನ್ 5 ವರ್ಷದಲ್ಲಿ ಅದ್ ಏನ್ ಕಡದ ಕಟ್ಟಾಕಿದ್ಯಾ ತೋರ್ಸಪ್ಪ ಅಂತ ಪ್ರೂಫ್ ಕೇಳಿ, ಅದಕ್ಕೆ ಪ್ರೂಫ್ ಕೊಡ್ಬೇಕು ಅವರು. ಆದ್ರೆ ಸೈನಿಕ ಮಾಡಿ ಬಂದಿರುವ ಕೆಲಸಕ್ಕೆ ಪ್ರೂಫ್ ಕೇಳ್ತಾರಲ್ಲ, ಅವರು ಪಾಕಿಸ್ತಾನದ ಪತ್ರಿಕೆ ಹೇಳಿದ್ದನ್ನು ನಂಬ್ತಾರೆ, ಇಮ್ರಾನ್ ಖಾನ್ ಹೇಳಿದ್ದನ್ನ ನಂಬ್ತಾರೆ. ಆದ್ರೆ ಈ ದೇಶದ ಸೈನ್ಯ ಹೇಳಿದ್ದನ್ನು ನಂಬಲಿಲ್ಲ ಈ ದೇಶದ ಪ್ರತಿಪಕ್ಷಗಳು. ನರೇಂದ್ರ ಮೋದಿ ಕೇಳಿದ್ರು, ಸಬೂತ್ ಬೇಕು ಅಂತ ಕೇಳ್ತಿರಲ್ಲ, ಈ ದೇಶದ ಸೈನ್ಯ ಹೇಳಿದ್ದನ್ನು ನಂಬಲ್ಲ ಅಂತಂದ್ರೆ ಇನ್ನೇನ್ ಮಾಡ್ಲಿ ಅಂತ. ಆದ್ರೆ ಸೈನ್ಯ ಒಂದ್ ಮಾತು ಹೇಳ್ತು, ನಮ್ಮ ಹತ್ರ ಹಳೇ ವಿಮಾನಗಳಿವೆ, ನರೇಂದ್ರ ಮೋದಿ ಅವರು ಏನಾದ್ರು ರಫೇಲ್ ನ ತರಿಸಿ ನಿಲ್ಲಿಸ್ತಾರಲ್ಲ, ಅವತ್ ನಾವು ಚಾಲೆಂಜ್ ಮಾಡ್ತೀವಿ, ಈ ದಾಳಿ ಮಾಡ್ಲಿಕ್ಕೆ ನಾವು ಲೈನ್ ಆಫ್ ಕಂಟ್ರೋಲ್ ಕ್ರಾಸೇ ಮಾಡಲ್ಲ, ರಫೇಲ್ ನಿಟ್ಕೊಂಡು ಇದ್ದ ಜಾಗದಿಂದಲೇ ಪಾಕಿಸ್ತಾನವನ್ನ ಅಟ್ಯಾಕ್ ಮಾಡಿ ಧ್ವಂಸಗೊಳಿಸ್ತೀವಿ ಅಂತ ಕೆಪಾಸಿಟಿ ರಫೇಲ್ಗಿದೆ. ನರೇಂದ್ರ ಮೋದಿ ಅದನ್ನು ತರಿಸ್ಕೊಡ್ತಿದ್ದಾರೆ ಅಂತ ಹೇಳಿದ್ರಲ್ಲ. ರಾಹುಲ್ ಗಾಂಧಿ ಇವತ್ತು ಕೋಲಾರದಲ್ಲಿ ರಫೇಲ್ ಬಗ್ಗೆ ಮಾತನಾಡಿದ್ದಾರೆ. ನಂಗೆ ರಫೇಲ್ ಬಗ್ಗೆ ರಾಹುಲ್ ಗಾಂಧಿ ಗೊತ್ತಿರೋದೇ ಅನುಮಾನ. ಕಲ್ಸ್ಕೊಟ್ರು 4 ಸಾಲುಗಳನ್ನ ಪದೇ ಪದೇ ಒಪ್ಪಿಸ್ತಿದ್ದಾರೆ ಬಿಟ್ರೆ 5ನೇ ಸಾಲ ಅವ್ರ ತಲೆಯಲ್ಲೂ ಇಲ್ಲ. ಆದ್ರೆ ರಫೇಲ್ ಯುದ್ಧ ವಿಮಾನ ಇವತ್ತು ಭ್ರಷ್ಟಾಚಾರ ಆಗಿದೆ ಅಂತ ಹೇಳುವಂತ ರಾಹುಲ್ 10 ವರ್ಷಗಳ ಕಾಲ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ಒಂದೇ ಒಂದು ರಫೇಲ್ ತರಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಯಾಕೆ ಅನ್ನೋ ಪ್ರಶ್ನೆಗೆ ಇವತ್ತು ಉತ್ತರ ಕೊಡಬೇಕಲ್ಲ. ಅತ್ಯಂತ ಹಳೆಯದಾಗಿರೋ 50 ವರ್ಷಗಳಷ್ಟು ಹಳೆಯದಾಗಿರುವಂತ MiG-21 ವಿಮಾನ ಪಾಕಿಸ್ತಾನದ F-16 ಅನ್ನ ಅಟ್ಟಿಸ್ಕೊಂಡು ಹೋಗಬೇಕಾದ ಸ್ಥಿತಿ ಬಂತಲ್ಲ. ಯಾಕೆ ಹೊಸ ವಿಮಾನ ತಂದ್ಕೊಡ್ಲಿಲ್ಲ ಈ ದೇಶಕ್ಕೆ? ಯಾಕೆ ಈ ದೇಶದ ಸೈನ್ಯವನ್ನ ಬಲಾಢ್ಯಗೊಳಿಸಲಿಲ್ಲ? ಯಾಕೆ ಈ ದೇಶದ ಸೈನ್ಯವನ್ನ ಮಾಡರ್ನೈಸ್ ಮಾಡಲಿಲ್ಲ? ಈ ಪ್ರಶ್ನೆನ ನಿಮ್ಮ ಕಾಂಗ್ರೆಸ್ ಎಂಪಿ ಬಂದಾಗ ಕೇಳಿ. ಯಾಕೆಂದ್ರೆ ಮಿತ್ರರೇ, ಈ ಎಲೆಕ್ಷನ್ ಇದೆಯಲ್ಲ, ಈ ಎಲೆಕ್ಷನ್ ಏನ್ ಗೊತ್ತಾ, ಲೋಕಸಭೆಯ ಎಲೆಕ್ಷನ್ ಅಂತಂದ್ರೆ ದೇಶದ ಪ್ರಶ್ನೆ, ನಮ್ಮೂರಿನ ಪ್ರಶ್ನೆಗಿಂತಲೂ ದೊಡ್ಡದ್ದು. ಈ ಲೋಕಸಭೆಯ ಎಲೆಕ್ಷನ್ ಅಂತಂದ್ರೆ ಅದು ಬರೀ ಕೋಲಾರದ ಮರ್ಯಾದೆ ಪ್ರಶ್ನೆ ಅಲ್ಲ, ಕರ್ನಾಟಕದ ಮರ್ಯಾದೆ ಪ್ರಶ್ನೆ ಅಲ್ಲ, ನನ್ನ ರಾಷ್ಟ್ರದ ಗೌರವದ ಪ್ರಶ್ನೆ. ಈ ಗೌರವ ಉಳಿಬೇಕು ಅಂತಂದ್ರೆ ಸಮರ್ಥ ವ್ಯಕ್ತಿ ಅಲ್ಲಿ ಆಡಳಿತಕ್ಕೆ ಕೂತ್ಕೋಬೇಕು. ಆ ಕಾರಣಕ್ಕೋಸ್ಕರ ನಿಮ್ಮ ಎದುರಿಗೆ ಬಂದಿದ್ದೀನಿ. ನರೇಂದ್ರ ಮೋದಿ ಬಂದು ಬರೀ ಸೈನ್ಯವನ್ನ ಬಲಾಢ್ಯ ಮಾಡಿದ್ರು ಅಂತಲ್ಲ, ಬರೀ ದೇಶದ ಎಕಾನಮಿಯನ್ನು ಗಟ್ಟಿ ಮಾಡಿದ್ರು ಅಂತಲ್ಲ. ನರೇಂದ್ರ ಮೋದಿ ಹೆಂಗ್ ಮಾಡಿದ್ರು ಗೊತ್ತಾ? ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಸೀಮೆ ಎಣ್ಣೆ ಲ್ಯಾಂಪ್ಗಳಿದ್ವು ನಮ್ಮ ಮನೆಗಳಲ್ಲಿ. 18,000 ಹಳ್ಳಿಗಳಲ್ಲಿ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಲೈಟ್ ಇರಲಿಲ್ಲ, ಕರೆಂಟ್ ಇರಲಿಲ್ಲ. ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಸೀಮೆ ಎಣ್ಣೆ ಲ್ಯಾಂಪ್ಗಳನ್ನ ಉರಿಸ್ಕೊಳ್ತಿದ್ರು. ನರೇಂದ್ರ ಮೋದಿ ಬಂದ ನಂತರ 18,000 ಹಳ್ಳಿಗಳಿಗೆ 950 ದಿನಗಳಲ್ಲಿ ಕರೆಂಟ್ ಅನ್ನ ತಲುಪಿಸಿ 2.5 ಕೋಟಿ ಮನೆಗಳಿಗೆ ಬೆಳಕು ಬರುವಂತೆ ಮಾಡಿದ್ರಲ್ಲ, ಇದು ನರೇಂದ್ರ ಮೋದಿ ಮಾಡಿದ ಮ್ಯಾಜಿಕ್. 65 ವರ್ಷಗಳಲ್ಲಿ ಕಾಂಗ್ರೆಸ್ ಮಾಡ್ಲಿಕ್ಕಾಗಲಿಲ್ಲ. ಮಿತ್ರ, ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ 12 ಕಿಲೋಮೀಟರ್ ಪರ್ ಡೇ ನಮ್ಮ ಹೈವೇ ಇತ್ತು, ನ್ಯಾಷನಲ್ ಹೈವೇ 12 ಕಿಲೋಮೀಟರ್ ಪರ್ ಡೇ ಆಗ್ತಾ ಇತ್ತು. ನರೇಂದ್ರ ಮೋದಿ ಬಂದ್ಮೇಲೆ ಇವತ್ತು 27 ಕಿಲೋಮೀಟರ್ ಪರ್ ಡೇ ಆಗ್ತಾ ಇದೆಯಲ್ಲ. ಸ್ಪೀಡ್ ಅಂದ್ರೆ ಏನು ಅಂತ ಇವತ್ತು ಅರ್ಥ ಆಗ್ತಿದೆ ದೇಶಕ್ಕೆ. ಮಿತ್ರ, ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ರೂರಲ್ ರೋಡ್ 62-63 ಕಿಲೋಮೀಟರ್ ಪರ್ ಡೇ ಇತ್ತು. ಇವತ್ತು 127 ಕಿಲೋಮೀಟರ್ ಪರ್ ಡೇ ರೂರಲ್ ರೋಡ್ ಆಗ್ತಿದೆಯಲ್ಲ, ಇದು ನರೇಂದ್ರ ಮೋದಿ ಮ್ಯಾಜಿಕ್. ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಈ ದೇಶದ ಹಳ್ಳಿಯ ಹೆಣ್ಮಕ್ಳು ಬೀದಿ ಬದಿಯಲ್ಲಿ ಟಾಯ್ಲೆಟ್ ಕೂತ್ಕೊಳ್ತಿದ್ರು. ನರೇಂದ್ರ ಮೋದಿ ಒಂದಿನ ಒಂದು ಪ್ರಶ್ನೆ ಕೇಳ್ತಾರೆ, ಸತ್ಯ, ಈ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ನಾನು ಯೋಚನೆ ಮಾಡಿರಲಿಲ್ಲ, ಕೂತ್ಕೊಂಡು ಯೋಚನೆ ಮಾಡಿ. ನರೇಂದ್ರ ಮೋದಿ ಕೇಳ್ತಾರೆ, ನನ್ನ ತಾಯಂದ್ರು ಟಾಯ್ಲೆಟ್ಗೆ ಹೋಗಬೇಕು ಅಂದ್ರೆ ಕತ್ತಲಾಗೋವರೆಗೂ ಕಾಯ್ಬೇಕಾ? ಅದಕ್ಕೇನು ವ್ಯವಸ್ಥೆ ಮಾಡ್ಲಿಕ್ಕೆ ಆಗಲ್ವಾ ನಾವು ಅಂತ ಹೇಳಿ ನರೇಂದ್ರ ಮೋದಿ ಚಾಲೆಂಜ್ ತಗೊಂಡು ಹೇಳಿದ್ರು, 4 ವರ್ಷಗಳಲ್ಲಿ ಇದನ್ನ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಮಾಡೋದು ನನ್ನ ಜವಾಬ್ದಾರಿ ಅಂತ. 4 ವರ್ಷದಲ್ಲಿ ನರೇಂದ್ರ ಮೋದಿ ಸ್ವಚ್ಛ ಭಾರತ್ ಅಡಿಯಲ್ಲಿ 9.5 ಕೋಟಿ ಟಾಯ್ಲೆಟ್ ಗಳನ್ನ ಕಟ್ಟಿಸಿದ್ರು.
65 ವರ್ಷಗಳಲ್ಲಿ ಕಾಂಗ್ರೆಸ್ ಮತ್ತಿತರರು ಸೇರ್ಕೊಂಡು 6.5 ಕೋಟಿ ಟಾಯ್ಲೆಟ್ ಕಟ್ಸಿದ್ರು. 4 ವರ್ಷದಲ್ಲಿ 9.5 ಕೋಟಿ, ಇವ್ರು 65 ವರ್ಷದಲ್ಲಿ 6.5 ಕೋಟಿ. ನರೇಂದ್ರ ಮೋದಿ ಸ್ಪೀಡ್ ಅಂದ್ರೆ ಏನು ಅಂತ ಅಂದಾಜಿದೆಯೇನು ಇವರಿಗೆ? ನರೇಂದ್ರ ಮೋದಿ ಸ್ಪೀಡ್ ಅಂದ್ರೆ ಹೇಗೆ ಅಂತಂದ್ರೆ, ಈ ದೇಶಕ್ಕೆ ನರೇಂದ್ರ ಮೋದಿ ಟ್ರೈನ್ 18 ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂತ ತಗೊಂಡ್ಬಂದ್ರು. ಟ್ರೈನ್ 18 ಅಂತ ಹೆಸರು. ಈ ಟ್ರೈನ್ 18 ಎಲ್ಲಿ ನಿರ್ಮಾಣ ಆಗಿದ್ದು ಗೊತ್ತಾ? ಈ ಟ್ರೈನ್ 18 ಲಂಡನ್ ನಿಂದ ಬಂದಿದ್ದಲ್ಲ, ಈ ಟ್ರೈನ್ 18 ಆಸ್ಟ್ರೇಲಿಯಾದಿಂದ ಬಂದಿದ್ದಲ್ಲ. ಇದೇ ದೇಶದ ಚೆನ್ನೈನ ಡಾಕ್ ಯಾರ್ಡ್ಗಳಲ್ಲಿ ಟ್ರೈನ್ 18 ಅನ್ನುವಂತ 180 ಕಿಲೋಮೀಟರ್ ಸ್ಪೀಡ್ ಹೋಗಬಲ್ಲಂತ ಇಂಜಿನ್ ಲೆಸ್ ಟ್ರೈನ್ ಅನ್ನ ನರೇಂದ್ರ ಮೋದಿ ನಿರ್ಮಾಣ ಮಾಡಿಸಿ, ಮೇಕ್ ಇನ್ ಇಂಡಿಯಾದಡಿಯಲ್ಲಿ ಅದನ್ನು ನಿರ್ಮಾಣ ಮಾಡಿಸಿ ಅದನ್ನ ಟೆಸ್ಟ್ ಓಡಿಸಿದ್ರು. ಅದನ್ನ ಟೆಸ್ಟ್ ಓಡುವಾಗ ಕಾಂಗ್ರೆಸ್ಸಿಗರಿಗೆ ಟೆನ್ಷನ್, ಇದೆಲ್ಲ ಬಂದ್ಬಿಟ್ರೆ ಜನ ವೋಟ್ ಮಾಡ್ಬಿಡ್ತಾರಲ್ಲ ಅಂತ ಏನ್ ಮಾಡಿದ್ರು ಗೊತ್ತಾ? ಅದ್ರ ಮೇಲೆ ಕಲ್ಲೆಸಿತೀವಿ ಅಂತ ನಿಂತ್ಕೊಂಡ್ರು. ಒಂದಷ್ಟು ಕಡೆ ಕಲ್ಲು ಎಸೆದ್ರು. ನರೇಂದ್ರ ಮೋದಿ ತಕ್ಷಣ ಏನ್ ಮಾಡಿದ್ರು? ಟ್ರೈನ್ 18 ಅಂತಂದ್ರೆ ಪ್ರಾಬ್ಲಮ್, ಅದಕ್ಕೆ ವಂದೇ ಭಾರತ್ ಅಂತ ಹೆಸರಿಡ್ತೀವಿ ಅಂತ ವಂದೇ ಭಾರತ್ ಅಂತ ಹೆಸರಿಟ್ರು. ಈಗ ಅದ್ರ ಬಗ್ಗೆ ಯಾವ ಕಾಂಗ್ರೆಸ್ ಅವನು ಮಾತಾಡ್ತಿಲ್ಲ. ಯಾಕಂದ್ರೆ ವಂದೇ ಭಾರತ್ ಅಂತ ಹೇಳ್ಬೇಕಲ್ಲ, ಭಾರತ ಮಾತೆಗೆ ಗೌರವ ಕೊಡೋದು ಇವ್ರ ಹತ್ರ ಸಾಧ್ಯನೇ ಆಗಲ್ಲ. ಇನ್ನು ವಂದೇ ಮಾತರಂ ಅಂತ ಹೇಳ್ಬೇಕು, ವಂದೇ ಭಾರತಂ ಅಂತ ಹೇಳ್ಬೇಕು, ಇದೆಲ್ಲ ಬೇಡವೇ ಬೇಡ ಅಂತ ಕಾಂಗ್ರೆಸ್ ಅವರು ಸೈಲೆಂಟ್ ಆಗಿ ಸೈಡ್ ಅಲ್ಲಿ ಇದ್ಬಿಟ್ಟಿದ್ದಾರೆ. ಅವ್ರಿಗೆ ಈ ಡೆವಲಪ್ಮೆಂಟ್ ಅನ್ನು ಕಂಡ್ರೆ ಆಗಲ್ಲ ಅವರಿಗೆ, ಕಾಂಗ್ರೆಸ್ನವರಿಗೆ. ಆ ಕೆಲಸವನ್ನು ನರೇಂದ್ರ ಮೋದಿ ಇವತ್ತು ವೇಗದ ಟ್ರೈನ್ಗಳ ಮೂಲಕ ನಮ್ಮ ಎದುರಿಗೆ ತಂದು ನಿಲ್ಲಿಸಿದ್ರು. ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ LED ಬಲ್ಬ್ಗಳು ಈ ದೇಶದಲ್ಲಿ 300 ರಿಂದ 400 ರೂಪಾಯಿ ನಡೀತಿತ್ತು. ಇವತ್ತು 30 ರಿಂದ 40 ರೂಪಾಯಿಗೆ ಬಂದಿದೆಯಲ್ಲ. ದೇಶದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ LED ಬಲ್ಬ್ ಬಳಸಲಿಕ್ಕೆ ಶುರುವಾದ ನಂತರ ಬದಲಾವಣೆ ಏನಾಗಿದೆ ಗೊತ್ತಾ? ಈ ದೇಶದ ಒಟ್ಟಾರೆ ಕರೆಂಟ್ ಬಿಲ್ಲು ವರ್ಷಕ್ಕೆ 16,500 ಕೋಟಿ ರೂಪಾಯಿ ಕಡಿಮೆ ಆಗಿದೆ. ಅದರ ಲಾಭ ನಮಗೆ ಬಂದಿದೆ ಅಂತ ನಮ್ಮಲ್ಲಿ ಅನೇಕರಿಗೆ ಗೊತ್ತಿಲ್ಲ. ಮಿತ್ರ, ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಈ ದೇಶದಲ್ಲಿ ಬಡವರು ಬಡವರಾಗೇ ಇದ್ದವರು. ನಾನು ಎಲ್ಲ ಮುಳುಬಾಗಲವ್ರನ್ನು ಕೇಳ್ಕೊಳ್ಬೇಕು ಇವತ್ತು. ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ನಿಮ್ಗೆ ಎಲ್ರಿಗೂ ನೆನಪಿರ್ಬೇಕು, ರಾಜೀವ್ ಗಾಂಧಿ ಎಲೆಕ್ಷನ್ ಕ್ಯಾಂಪೇನ್ ಶುರು ಮಾಡ್ತಿದ್ರು. ಎಲ್ಲಿಂದ ಮಾಡ್ತಿದ್ರು ಗೊತ್ತಾ? ಒಂದು ಗುಡಿಸ್ಲಿಂದ ಆಚೆ ಬರೋರು. ಅದ್ರ ಫೋಟೋ ಎಲ್ಲಾ ಪೇಪರ್ಗಳಲ್ಲೂ. ನಮಗೂ ಏನ್ ಖುಷಿ, ಅಬ್ಬಪ್ಪ ಇಂದಿರಾ ಗಾಂಧಿ ಮಗ ಗುಡಿಸಲಿಂದ ಆಚೆ ಬಂದ್ಬಿಟ್ನಲ್ಲ, ಏನು ಗ್ರೇಟ್ ಅಪ್ಪ. ಓಟ್ ಒತ್ತಿದ್ದೇ ಒತ್ತಿದ್ದು. 5 ವರ್ಷ ಕಳೆದ್ಮೇಲೆ ರಾಹುಲ್ ಗಾಂಧಿ ಮತ್ತದೇ ಗುಡಿಸ್ಲಿಂದ ಆಚೆ ಬಂದ. ಗುಡಿಸ್ಲು ಬದಲಾಗ್ಲಿಲ್ಲ. ಸೋನಿಯಾ ಗಾಂಧಿ ಬಂದ್ರು, ಅದೇ ಗುಡಿಸ್ಲಿಗೆ ಹೋದ್ರು. 2 ಬಾರಿ ಅದೇ ಗುಡಿಸ್ಲು. ರಾಹುಲ್ ಗಾಂಧಿ ಬಂದ, ಆ ಗುಡಿಸ್ಲವ್ರಿಗೂ ರೂಢಿಯಾಗಿ ಹೋಗಿತ್ತು, ಮಗ ಬಂದೇ ಬರ್ತಾನೆ ಅಂತ ಕಾಯ್ಕೊಂಡಿದ್ರು. ಇವನು ಬಂದ, ಆ ಗುಡಿಸ್ಲಿಗೆ ಹೋದ, ಅಲ್ಲಿನ ಮಗುನ್ ಮಾತನಾಡಿಸಿದ. ನಮಗೂ ಖುಷಿ, ರಾಹುಲ್ ಗಾಂಧಿ ರಾಜೀವ್ ಗಾಂಧಿಯ ಮಗ, ಇಂದಿರಾ ಗಾಂಧಿ ಮೊಮ್ಮಗ, ಆಮೇಲೆ ಜವಾಹರ್ಲಾಲ್ ನೆಹರು ಮರಿಮಗ, ಅವನು ಗುಡಿಸ್ಲಿಂದ ಆಚೆ ಬರೋದು. ಹಬ್ಬ ಏನ್ ಕೋಟ್ ಒತ್ತಿದ್ದು. 3 ಸಲ ರಾಹುಲ್ ಗಾಂಧಿನೂ ಅದೇ ಗುಡಿಸ್ಲಿಂದ ಬಂದ. ಈಗ ಪ್ರಿಯಾಂಕಾ ವಾದ್ರಾ ಬಂದು ಗುಡಿಸ್ಲು ಹುಡುಕಾಡ್ತಿದ್ದಾಳೆ, ಗುಡಿಸ್ಲಿಲ್ಲ ಅಲ್ಲಿ. ಏನಾಗಿದೆ ಅಂತ ಕೇಳಿದ್ಲಂತೆ. ಅವರಂದ್ರು, ನರೇಂದ್ರ ಮೋದಿ ಪ್ರಧಾನಿ ಆದ್ಮೇಲೆ ಎಷ್ಟು ದಿನ ಅಂತ ಗುಡಿಸ್ಲಲ್ಲಿ ಇರ್ತೀರಮ್ಮ ಅಂತ ಹೇಳಿ ನಮ್ಗೆಲ್ಲ ಪಕ್ಕಾ ಹೌಸ್ ಮಾಡ್ಕೊಟ್ಬಿಟ್ಟಿದ್ದಾರೆ, ಈ ಗುಡಿಸ್ಲಿಲ್ಲ ಇಲ್ಲಿ ಅಂತ. ಇವರೆಲ್ಲರೂ ಗುಡಿಸಲನ್ನ ಯಾಕೆ ಉಳಿಸ್ಕೊಂಡಿದ್ರು ಅಂತಂದ್ರೆ, ಇವ್ರ ಎಲೆಕ್ಷನ್ ಪ್ರಚಾರಕ್ಕೆ ಅನುಕೂಲ ಆಗಬೇಕು ಅಂತ, ಬಡವರಾಗಿರ್ಲಿ ಅಂತ. ನರೇಂದ್ರ ಮೋದಿ ಬಡವರಿಗೆ ಮನೆ ಕಟ್ಟಿಸಿ ಕೊಟ್ರು, ಅವ್ರ ಮನೆಗೊಂದು ಕರೆಂಟ್ ವ್ಯವಸ್ಥೆ ಮಾಡಿ ಕೊಟ್ರು, LED ಬಲ್ಬ್ ಕೊಟ್ರು, ಕೊನೆಗೆ ಆ ಮನೆಗೆ ಗ್ಯಾಸ್ ಸಿಲಿಂಡರ್ ತರಿಸಿ ಕೊಟ್ರು ನರೇಂದ್ರ ಮೋದಿ. ಈ ದೇಶದಲ್ಲಿ 7 ಕೋಟಿಗೂ ಹೆಚ್ಚು ಜನರ ಮನೆಯಲ್ಲಿ ಇವತ್ತು ಗ್ಯಾಸ್ ಸಿಲಿಂಡರ್ ಇದೆ ಅಂತಂದ್ರೆ ನರೇಂದ್ರ ಮೋದಿ ಅವರ 5 ವರ್ಷಗಳ ಸಾಧನೆ ಅನ್ನೋದನ್ನು ಮರಿಬೇಡಿ ಮಿತ್ರರೇ. ಇಷ್ಟೇ ಅಲ್ಲ, ಬಡವರು ಅಂದ್ರೆ ಹೆಂಗಿದ್ರು ಅಂತಂದ್ರೆ, ಈ ದೇಶದಲ್ಲಿ ಕಾಂಗ್ರೆಸ್ಸಿಗರು ಬಡವರನ್ನ ಮಾಕ್ ಮಾಡ್ತಿದ್ರು, ಆಡ್ಕೊಳ್ತಾ ಇದ್ರು. ಬಡವರು ಅಂದ್ರೆ ನೀವು ಹೆಬ್ಬೆಟ್ನವರು, ನಿಮ್ಗೆ ಬ್ಯಾಂಕಿಗೆ ಹೋಗ್ಲಿಕ್ಕೆ ಬರಲ್ಲ, ಅಕೌಂಟ್ ಅಲ್ಲಿ ದುಡ್ಡು ಇಡ್ಲಿಕ್ಕೆ ಬರಲ್ಲ, ತೆಗಿಲಿಕ್ಕೆ ಬರಲ್ಲ, ನಿಮ್ಗೇನು ಗೊತ್ತಿಲ್ಲ ಅಂತ ಮಾಕ್ ಮಾಡುವಾಗ ನರೇಂದ್ರ ಮೋದಿ ಹೇಳಿದ್ರು, 50% ಗಿಂತಲೂ ಹೆಚ್ಚು ಜನ ಬ್ಯಾಂಕಿಗೆ ಬಂದಿಲ್ಲಪ್ಪ. ನೀವು ಬ್ಯಾಂಕಿಗೆ ಬರಲಿಲ್ಲ ಅಂತಂದ್ರೆ ನಮ್ಮ ಯೋಜನೆಗಳು ನಿಮ್ಮವರೆಗೂ ಬರದೇ ಇಲ್ಲ, ನೀವು ಬ್ಯಾಂಕಿಗೆ ಬರೋವರೆಗೂ ನಾನು ಸುಮ್ಮನೆ ಇರಲ್ಲ ಅಂತ ಎಲ್ಲ ಬಡವರಿಗೆ ಏನ್ ಹೇಳಿದ್ರು ಗೊತ್ತಾ? ನೀವು ನಿಮ್ಮ ದುಡ್ಡನ್ನ ಅಕ್ಕಿ ಡಬ್ಬ ರಾಗಿ ಡಬ್ಬದಲ್ಲೇ ಇಡಿ, ಪರವಾಗಿಲ್ಲ, ಬ್ಯಾಂಕಲ್ಲಿ 1 ಪೈಸಾ ಇಡಬೇಡಿ, ಆದ್ರೆ ನೀವು ಬ್ಯಾಂಕಿಗೆ ಬಂದ್ರೆ ಒಂದು ಫ್ರೀ ಪಾಸ್ಬುಕ್ ಕೊಡ್ತೀನಿ ಬನ್ನಿ ಎಂದು. ನರೇಂದ್ರ ಮೋದಿ ಬಡವರಿಗೆ ಹೆಂಗೆ ಹೇಳಬೇಕು ಅಂತ ಗೊತ್ತಿದೆ, ಯಾಕಂದ್ರೆ ಬಡತನದಿಂದ ಬಂದವರಲ್ಲ. ಈ ದೇಶದ ಜನಕ್ಕೆ 5,000 ರೂಪಾಯಿ ಕೊಡ್ತೀವಿ ಅಂದ್ರೂ ಖುಷಿ ಆಗಲ್ಲ, ಫ್ರೀ ಏನಾದ್ರೂ ಕೊಡ್ತೀವಿ ಅಂತಂದ್ರೆ ಬಹಳ ಖುಷಿ. ರಾಹುಲ್ ಗಾಂಧಿ ಅದಕ್ಕೆ ಹೇಳ್ತಿರೋದು, ಫ್ರೀ ಆಗಿ ತಿಂಗಳಿಗೆ 6,000 ರೂಪಾಯಿ ಕೊಡ್ತೀನಿ ಅಂತ. ಏನೋ ಖುಷಿ ಎಲ್ರಿಗೂ, ತಿಂಗಳಿಗೆ 6,000 ರೂಪಾಯಿ ಕೊಡ್ತಾನೆ ಫ್ರೀ ಆಗಿ. ತಿಂಗಳಿಗೆ 6,000 ರೂಪಾಯಿ ಅಂದ್ರೆ ವರ್ಷಕ್ಕೆ 72,000 ರೂಪಾಯಿ. ವರ್ಷಕ್ಕೆ 72,000 ರೂಪಾಯಿನ ಎಲ್ಲಿಂದ ತರ್ತೀಯ ಅಂತ ಕೇಳಿದ್ರೆ ರಾಹುಲ್ ಗಾಂಧಿ ಏನ್ ಹೇಳ್ದ ಗೊತ್ತಾ? ಅಲ್ಲಿ ಕೂರ್ಸಿ, ನನ್ನ ಆಮೇಲೆ ಹೇಳ್ತೀನಿ. ಒಂದ್ಸಲ ಪ್ರಧಾನಮಂತ್ರಿ ಮಾಡ್ಬಿಡ್ಬೇಕು. ರಾಹುಲ್ ಗಾಂಧಿ ಹೆಂಗ್ ಆಗ್ಬಿಟ್ಟಿದೆ ಅಂತಂದ್ರೆ, ಕಣ್ಣು ಮುಚ್ಚಿದ್ರು ಕೂಡ ಪ್ರಧಾನಮಂತ್ರಿ ಕುರ್ಚಿನೇ ಕಾಣದವನಿಗೆ. ಹೆಂಗಾದ್ರೂ ಮಾಡಿ ಮೋದಿನ ಪಕ್ಕಕ್ಕೆ ಇಳಿಸಿ ಅಲ್ಲೋ ಕೂತ್ ಬಿಡ್ಬೇಕು, ಜನರಿಗೆ ಸುಳ್ಳೇ ಆದ್ರೂ ಸರಿ. 72,000 ರೂಪಾಯಿ ವರ್ಷಕ್ಕೆ ಕೊಡ್ತಾನೆ ಅಂತಂದ್ರೆ ರಾಹುಲ್ ಗಾಂಧಿ, ಅದರ ಟೋಟಲ್ ಬಜೆಟ್ ಎಷ್ಟು ಗೊತ್ತಾ? 3,60,000 ಕೋಟಿ ರೂಪಾಯಿ. ಕರ್ನಾಟಕದ ಬಜೆಟ್ 2,40,000 ಕೋಟಿ ರೂಪಾಯಿ ಅಂತ ಆದ್ರೆ, ಇದಕ್ಕಿಂತಲೂ ಹೆಚ್ಚು ಹಣವನ್ನ ನಾವು ಹಂಚಲಿಕ್ಕೆ ಅಂತ ಕೊಡಬೇಕಲ್ಲ, ಎಲ್ಲಿಂದ ತರೋದು?
ರಾಹುಲ್ ಗಾಂಧಿನ ಕೇಳಿದ್ರೆ ರಾಹುಲ್ ಗಾಂಧಿ ಹೇಳಿದ ನಮ್ದೊಂದು ಟೀಮ್ ಇದೆ, ಅವ್ರು ಉತ್ತರ ಮಾಡ್ತಾರೆ. ಇವನಿಗೆ ಗೊತ್ತಿಲ್ಲ. ಆ ಟೀಮ್ ಅಲ್ಲಿ ಲೀಡ್ ಮಾಡಿದ್ದು ಪಿ ಚಿದಂಬರಂ, ಹಣಕಾಸು ಮಂತ್ರಿ. ಅವ್ರು ಬಂದು ಏನ್ ಹೇಳಿದ್ರು ಗೊತ್ತಾ? ಹಣಕಾಸು ಮಂತ್ರಿ ಪಿ ಚಿದಂಬರಂ ಹೇಳಿದ್ರು, ಈಗ ಈ ದೇಶದ GDP ಚೆನ್ನಾಗಿದೆ, ಈ ದೇಶದಲ್ಲಿ ಟ್ಯಾಕ್ಸ್ ಕಟ್ಟುವವರ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಟ್ಯಾಕ್ಸ್ ಕಲೆಕ್ಷನ್ ಚೆನ್ನಾಗಿ ಆಗ್ತಾ ಇದೆ, ದುಡ್ಡು ಚೆನ್ನಾಗಿ ಬರ್ತಾ ಇರೋದ್ರಿಂದ ನಾವು ಹಂಚಬಹುದು. ಅಂದ್ರೆ 5 ವರ್ಷಗಳಿಂದ ನರೇಂದ್ರ ಮೋದಿ ಈ ದೇಶದ ಎಕಾನಮಿಯನ್ನ ಗಟ್ಟಿ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಕೂಡ ಒಪ್ಪಿಕೊಳ್ತಲ್ಲ. ಮಿತ್ರ, ಇಲ್ಲಿಗೆ ಮುಗಿಲಿಲ್ಲ. ಇವ್ರು ಎಷ್ಟು ಹೆಂಗಿದ್ದಾರೆ ಅಂತಂದ್ರೆ, ನನಗೊಂದ್ ಕಥೆನ ಯಾರೋ ಹೇಳ್ತಿದ್ರು. ಒಂದ್ ಸಿಂಹ ಬಂದು ಎಲೆಕ್ಷನ್ ಪ್ರಚಾರ ಮಾಡ್ತಂತ, ನನ್ನನ್ನು ಮತ್ತೆ ನೀವು ರಾಜರನ್ನಾಗಿ ಮಾಡಿದ್ರೆ ಎಲ್ಲಾ ಪ್ರಾಣಿಗಳಿಗೂ ನಾನು ಉಣ್ಣೆ ಶಾಲನ್ನ ಕೊಡಿಸ್ತೀನಿ ಅಂತ. ಎಲ್ಲಾ ಪ್ರಾಣಿಗಳಿಗೂ ಖುಷಿ, ಚಪ್ಪಾಳೆ ತಟ್ಟಿದ್ವು, ನೀನೇ ನೆಕ್ಸ್ಟ್ ರಾಜ ಅಂತ ಹೇಳಿ ಎಲ್ರು ಕರ್ಕೊಂಡ್ ಬಂದು ನಿಲ್ಲಿಸಿದ್ರೆ, ಕೊನೆಯಲ್ಲಿ ಎಲ್ರು ಹೋದ್ರು, ಒಂದಷ್ಟು ಕುರಿಗಳು ನಿಂತಿದ್ವಂತೆ. ಸಿಂಹ, ರಾಜ ನೀನು ಉಣ್ಣೆ ಶಾಲ್ ಕೊಡ್ತೀನಿ ಅಂದಿಲ್ಲ, ಉಣ್ಣೆ ಎಲ್ಲಿಂದ ತರ್ತೀಯ? ಸಿಂಹ ನಕ್ಬಿಟ್ಟು, ನಾನು ರಾಜ ಮಾಡಿದ್ಮೇಲೆ ಹೇಳ್ತೀನಿ ಇದನ್ನ, ಈಗ ನಿನ್ ಮನೆಗೆ ಹೋಗು ಅಂತ ಹೇಳ್ತು. ನಮ್ಗೆ ಗೊತ್ತೇ ಇಲ್ಲ, ನಮ್ದೇ ಮೈ ಮೇಲಿನ ಉಣ್ಣೆನ್ ತೆಗೆದು ನಮಗೆ ಶಾಲ್ ಹೊಚ್ಚೋದು. ರಾಹುಲ್ ಗಾಂಧಿಯ ಟೀಮ್ನವ್ರು ಇತ್ತೀಚೆಗೆ ಹೇಳಿದ್ರು, ನಾವು ಒಂದ್ಸಲ ಅದೇ ಸ್ಯಾಮ್ ಪಿತ್ರೋಡಾ ಮತ್ತೆ ಹೇಳ್ದ, ಈ ದೇಶದ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿದ್ದಾರಲ್ಲ, ಇಲ್ಲಿರುವಂತ 90% ಜನ ಮಿಡ್ಲ್ ಕ್ಲಾಸ್ ಅವರು ಇದ್ದೀರಿ, ನೆನ್ಪಿಟ್ಕೊಳ್ಳಿ. ಯಾರು ತುಂಬಾ ಸಿರಿವಂತರು ಅಲ್ಲ, ತುಂಬಾ ಬಡವರು ಅಲ್ಲ, ಮಿಡ್ಲ್ ಕ್ಲಾಸಿನ ಜನ. ಇವರಿಗೆ ಸ್ಯಾಮ್ ಪಿತ್ರೋಡಾ ಹೇಳ್ದ, ಮಿಡ್ಲ್ ಕ್ಲಾಸಿನ ಜನ ಕಳ್ಳರು, ಟ್ಯಾಕ್ಸ್ ಚೋರಿ ಮಾಡ್ತಾರೆ, ನಾವು ಅಧಿಕಾರಕ್ಕೆ ಬಂದ್ರೆ ಚೆನ್ನಾಗಿ ಟ್ಯಾಕ್ಸ್ ಇವ್ರ ತಲೆ ಮೇಲೆ ಹಾಕಿ ಆ ಟ್ಯಾಕ್ಸಿನ ದುಡ್ಡಲ್ಲಿ ಹಂಚ್ತೀವಿ ಅಂತ. ಅಂದ್ರೆ ನಮ್ಮನ್ನೇ ಲೂಟಿ ಮಾಡಿ ನಮ್ಮ ದುಡ್ಡನ್ನ ನಮ್ಮ ಕಣ್ಣೆದುರುಗಡೆನೆ ಒಂದಷ್ಟು ಜನಕ್ಕೆ ಹಂಚೋದು. ಯಾರಿಗೆ ಹಂಚೋದು, ಯಾರಿಗೆ ಹಂಚಬೇಕು ಅಂತಾನೂ ಗೊತ್ತಿಲ್ಲ ಇವರಿಗೆ. ಈ ದೇಶದಲ್ಲಿ ಬಡವರು ಯಾರು ಅನ್ನೋದಕ್ಕೆ ಯಾವುದೇ ನಿಯಮಾವಳಿಗಳನ್ನು ರೂಪಿಸಲಿಲ್ಲ, ಅದಕ್ಕೆ ಬೇಕಿರುವಂತ ಡಾಕ್ಯುಮೆಂಟ್ ಇಲ್ಲ. ಈಗ ಸುಮ್ನೆ ನಾನು ಮುಳುಬಾಗಿಲ್ನವ್ರು ಎಲ್ಲರೂ ಇಲ್ಲಿ ಸೇರಿದ್ದೀರಲ್ಲ, ಇಲ್ಲಿ ಸೇರಿದವರಿಗೆ ಪ್ರತಿ ವರ್ಷಕ್ಕೆ 72,000 ರೂಪಾಯಿ ಕೊಡ್ತೀವಿ. ನಿಮ್ಮಲ್ಲಿ ಯಾರ್ಯಾರು ಬಡವರು ಇದ್ದೀರಿ ಕೈ ಎತ್ತಿ ಅಂದ್ರೆ, ಮತ್ತೆ ಒಂದ್ ನಿಯಮನೇ ಇಲ್ಲ. ಮತ್ತೆ ಇನ್ನೊಂದೇನ್ ಗೊತ್ತೇನು, ನಾನ್ ತಿಂಗಳಿಗೆ ಸ್ವಲ್ಪ ದುಡಿತಾ ಇದ್ರು ನಾನು ಹೇಳ್ತೀನಿ, ಈ ಅಪ್ಪ 6,000 ರೂಪಾಯಿ ಕೊಡ್ತಾನೆ ಅಂದ್ರೆ ನಾನು ಯಾಕೆ ದುಡಿಬೇಕು ಹೇಳು? ಮನೆಯಲ್ಲಿ ಉದಯ ಮೂವಿ ನೋಡ್ಕೊಂಡು ಆರಾಮಾಗಿ ಕೂತಿರ್ತೀವಿ. ಈ ತರದ ಮೈಗಳ್ಳರನ್ನ ಸೃಷ್ಟಿ ಮಾಡುವ ಯೋಜನೆಯನ್ನು ಇವ್ರು ತರ್ತಾ ಇದ್ರೆ, ನರೇಂದ್ರ ಮೋದಿ ಈ ದೇಶದ ಬಡವರಿಗೆ ಹೇಳಿದ್ರು, ನಿಮ್ ಕೈಯಲ್ಲಿ ಅಕೌಂಟ್ ಕೊಡ್ತೀನಿ, ನೀವು ಬ್ಯಾಂಕಿಗೆ ಬನ್ನಿ, ಬ್ಯಾಂಕಿನಿಂದ ಸಾಲ ತೆಗೆದುಕೊಳ್ಳಿ, ಈ ಸಾಲದಿಂದ ವ್ಯಾಪಾರವನ್ನ ಶುರು ಮಾಡಿ, ವ್ಯಾಪಾರ ಶುರು ಮಾಡಿ ನೀವು ಚೆನ್ನಾಗಿ ಬೆಳೆದು ಸಾಲವನ್ನ ಕಟ್ಟೋದಲ್ಲದೆ ಅಗತ್ಯ ಬಿದ್ರೆ ಸರ್ಕಾರವು ನಿಮ್ಮೆದುರಿಗೆ ಕೈ ಚಾಚದಾಗ ನಮಗೂ ಸ್ವಲ್ಪ ಸಾಲ ಕೊಡಿ ಅಂತ ನರೇಂದ್ರ ಮೋದಿ ಆತ್ಮವಿಶ್ವಾಸ ನಮ್ಮೊಳಗೆ ತುಂಬ್ತಾರಲ್ಲ, ಇದು ಈ ದೇಶ ಬದಲಾಗಬೇಕಾಗಿರೋ ರೀತಿ. ನರೇಂದ್ರ ಮೋದಿ ಹೇಳ್ತಾರೆ ಸಾಲ ಮನ್ನಾ ಮಾಡೋದೇ ಇಲ್ಲ, ಸಾಲ ಮನ್ನಾ ಮಾಡೋದು ಸರಿಯಲ್ಲ ಅಂತ. ಆದ್ರೆ ಸಾಲ ತೀರಿಸಬಲ್ಲ ಕೆಪಾಸಿಟಿಯನ್ನ ತುಂಬಬೇಕು ಅಂತ ನರೇಂದ್ರ ಮೋದಿ ಯಾವಾಗ್ಲೂ ಹೇಳ್ತಾರಲ್ಲ ಮಿತ್ರರೇ, ಅದೇ ಇವತ್ತಾಗಬೇಕಾಗಿರೋದು. ಈ ದೇಶದಲ್ಲಿ ಎಲ್ಲ ಕಡೆ ಹೆಂಗಾಗೋಗಿದೆ ಅಂತಂದ್ರೆ, ಕಾಂಗ್ರೆಸ್ನವರು ಕಳೆದ 70 ವರ್ಷಗಳಲ್ಲಿ ಈ ದೇಶದ ಜನರನ್ನ ಅತ್ಯಂತ ಕೆಳಕ್ಕೆ ತುಳಿದು 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 ಮೇಲಕ್ಕೆ ಎದ್ದು ನಿಲ್ದಂತೆ ಮಾಡಿದ್ದಾರೆ. ಮಿತ್ರರೇ, ನರೇಂದ್ರ ಮೋದಿ ಬಂದ ನಂತರ ಎಲ್ರಿಗೂ ಒಂದು ಆತ್ಮವಿಶ್ವಾಸ ಬಂದಿದೆ. ದಲಿತರು ಇದು ಮೀಸಲು ಕ್ಷೇತ್ರ ಆಗಿದ್ದರಿಂದ ಹೇಳಬೇಕು, ನಮ್ಗೆಲ್ರಿಗೂ ಹೆಂಗಿದೆ ಗೊತ್ತಾ? ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈವಾಗಲಿ ಅಂದ್ಬಿಟ್ರೆ ನಮ್ ಖುಷಿ. ಅಬ್ಬಾ, ಚಕ್ರವರ್ತಿ ಅಂಬೇಡ್ಕರ್ ಹೆಸರನ್ನ ತುಂಬಿದ ಸಭೆಯಲ್ಲಿ ಹೇಳಿದ್ರಲ್ಲ ಅಂತ ಮನಸ್ಸಲ್ಲಿ ಇರಬೇಕು ಅಂತಿಲ್ಲ. ಬ್ರಾಹ್ಮಣರೇ ಸೇರಿರೋ ಸಭೆಯಲ್ಲಿ ಶಂಕರಾಚಾರ್ಯರಿಗೆ ಜೈ ಅಂದ್ರೆ ಆಯ್ತು, ಶಂಕರಾಚಾರ್ಯರು ಹೇಳಿದ ಮಾತನ್ನ ನಡಿಬೇಕು ಅಂತಿಲ್ಲ, ಜೈಕಾರ ಹಾಕಿದ್ರೆ ಖುಷಿ. ಭಾರತದ ಮೈಂಡ್ ಸೆಟ್ ಹಿಂಗ್ ಮಾಡಿಟ್ಟಿದ್ದಾರೆ ಕಾಂಗ್ರೆಸ್ ಅವರು. ನರೇಂದ್ರ ಮೋದಿ ಸಿಕ್ಕಾಗೆಲ್ಲ ಜೈಕಾರ ಹೇಳಲಿಲ್ಲ, ಬದಲಿಗೆ ಏನ್ ಮಾಡಿದ್ರು ಗೊತ್ತಾ? ಬಾಬಾ ಸಾಹೇಬ್ ಅಂಬೇಡ್ಕರ್ 5 ಕ್ಷೇತ್ರಗಳನ್ನ, ಅವರು ಹುಟ್ಟಿದ ಊರು, ಅವರ ಚೈತ್ಯ ಭೂಮಿ, ಅಧ್ಯಯನ ನಡೆಸಿದ ಜಾಗ, ಪರಿನಿರ್ಮಾಣಗೊಂಡಂತ ಜಾಗ, ಅವರು ದೀಕ್ಷೆ ತಗೊಂಡ ಜಾಗ, ಈ 5 ಜಾಗಗಳನ್ನ ತೀರ್ಥ ಕ್ಷೇತ್ರವಾಗಿ ಡೆವಲಪ್ ಮಾಡಿ ಸಮಾಜಕ್ಕೆ ಸಮರ್ಪಣೆ ಮಾಡಿದ್ದು ನರೇಂದ್ರ ಮೋದಿ. ಮಿತ್ರ, ನರೇಂದ್ರ ಮೋದಿ ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ವಿದೇಶದ ಇಂಗ್ಲೆಂಡ್ ನಲ್ಲಿ ಓದಿದ ಜಾಗವನ್ನ ಗುರುತಿಸಿ ಮಹಾರಾಷ್ಟ್ರ ಸರ್ಕಾರದ ಮೂಲಕ ಆ ಜಾಗವನ್ನ ಕೊಂಡುಕೊಂಡು ಅದನ್ನು ಇದೇ ತೀರ್ಥ ಕ್ಷೇತ್ರಗಳ ಲಿಸ್ಟಿಗೆ ಸೇರಿಸಿದ್ರಲ್ಲ, ಅಧ್ಯಯನದ ಜಾಗವನ್ನಾಗಿ ಮಾಡಿದ್ರಲ್ಲ. ಕಾಂಗ್ರೆಸ್ಸಿಗರಿಗೆ ಯಾವಾಗಾದ್ರೂ ಇದು ಮಾಡಬೇಕು ಅನ್ಸುತ್ತೇನು? ನಿಮ್ ಲೀಡರ್ ಬಂದಾಗ ಯಾವಾಗಲಾದ್ರೂ ಕೇಳಿ ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲೆಕ್ಷನ್ ನಲ್ಲಿ ಗೆಲ್ಲದಂತೆ ಪದೇ ಪದೇ ಸೋಲಿಕ್ಕೆ ಪ್ರಯತ್ನ ಮಾಡಿದ್ ಯಾರು? ಇದೇ ಕಾಂಗ್ರೆಸ್. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನವನ್ನ ನಿರಾಕರಿಸಿದ್ದು ಇದೇ ಕಾಂಗ್ರೆಸ್. ಅವರಿಗೆ ಭಾರತ ರತ್ನ ಕೊಡಬೇಕಾದ್ರೆ ಬಿಜೆಪಿ ಬೆಂಬಲಿತ ಸರ್ಕಾರ ಬರಬೇಕಾಯ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಯ ಅಡಿಯಲ್ಲಿ ಹೋಗ್ತಾ ಇರುವಂತಹ ದಲಿತ ಸಮುದಾಯವನ್ನ ಹೆಂಗಿಟ್ರು?
ಹೆಂಗಿಟ್ರು ಅಂತಂದ್ರೆ ಬ್ರಾಹ್ಮಣರು ದೆವ್ವ ಅಂತ ತೋರಿಸೋದು, ಇವರು ಅವರು ಕಿತ್ತಾಡುವಂತೆ ಮಾಡಿ ಓಟ್ ತೆಗೆದುಕೊಳ್ಳೋ ತರ ಮಾಡಿಕೊಂಡು ದಲಿತ ಸಮಾಜವನ್ನು ಇಟ್ಕೊಂಡಿದ್ರಲ್ಲ. ನರೇಂದ್ರ ಮೋದಿ ಹೇಳಿದ್ರು, ನೀವ್ ಎಲ್ಲಿವರೆಗೂ ದಲಿತರು 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 ಅಂತ ಹೇಳ್ಕೊಂಡೇ ತಿರುಗಾಡ್ತಿರ್ತಿರೋ ಅಲ್ಲಿವರೆಗೂ ಹಿಂಗೆ ಇರ್ತೀರಿ ಕಣಪ್ಪ. ಇವತ್ತು ಮೇಲ್ವರ್ಗ ಕೆಳವರ್ಗ ಅಂತಿಲ್ಲ, ಜೇಬಲ್ ದುಡ್ಡು ಎಷ್ಟಿದೆ ಅನ್ನೋದು ಮಾತ್ರ ನಡೆಯೋದು ಇವತ್ತು. ಸುಮ್ಮನೆ ಯೋಚನೆ ಮಾಡಿ, ಕಾರ್ಯಕ್ರಮಕ್ಕೆ ಯಾರೊಬ್ರು ಬರ್ತಾರೆ, ಮೇಲ್ವರ್ಗದ ವ್ಯಕ್ತಿ ಅಂತಾನೆ ಇಟ್ಕೊಳ್ಳಿ, ನಾನ್ ನಂಬಲ್ಲ ಇವನ್ನೆಲ್ಲ. ಅತ್ಯಂತ ನಿಮ್ಮ ದೃಷ್ಟಿಯಲ್ಲಿ ಮೇಲ್ವರ್ಗದ ಜಾತಿಗೆ ಸೇರಿದ ವ್ಯಕ್ತಿ ಅಲ್ಲಿ ಬರ್ತಾನೆ, ಅವನ್ ಜೇಬಲ್ ನಯಾ ಪೈಸೆ ಇರಲ್ಲ, ಹರಿದೋಗಿರೋ ಬಟ್ಟೆ ಹಾಕೊಂಡ್ ಬರ್ತಾನೆ. ಯಾವನಾದ್ರೂ ಅಲ್ಲೋಗಿ ಕರ್ಕೊಂಡ್ ಬರ್ತೀರೇನೋ ಅವನನ್ನ? ಯಾವನು ಮಾತು ಓಡಿಸಲ್ಲ. ಅದೇ ದಲಿತ ವರ್ಗಕ್ಕೆ ಸೇರಿದವರೊಬ್ರು ಬೆನ್ಸ್ ಕಾರಲ್ಲಿ ಬಂದು ಅವರಲ್ಲಿ ಇಳಿದಿದ ತಕ್ಷಣ ಒಂದ್ 4 ಜನ ಇಲ್ಲಿಂದ ಓಡೋಗ್ತಾರೆ. ಸ್ವಾಮಿಗಳೇ ಬನ್ನಿ ಬನ್ನಿ, ಮುಂದೆ ಒಂದ್ ಸೀಟ್ ಇಟ್ಟಿದ್ದೀವಿ ಅಂತ ಕರ್ಕೊಂಬಂದ್ ಕೂರಿಸ್ತಾರೆ. ಅಂದ್ರೆ ಜಾತಿ ನಡೆಯಲ್ಲ, ದುಡ್ಡು ಎಷ್ಟಿದೆ ಅಂತ ನಡೆಯುತ್ತೆ. ನರೇಂದ್ರ ಮೋದಿ ಅದಕ್ಕೆ ಹೇಳಿದ್ರು, ನಿಮಗೆ ಮುದ್ರಾ ಸ್ಕೀಮ್ ಅಲ್ಲಿ ಲೋನ್ ಕೊಡಿಸ್ತೀನಿ, 50,000ದಿಂದ 10 ಲಕ್ಷ ರೂಪಾಯಿವರೆಗೂ ಯಾವ ಮುಲಾಜಿಲ್ದೆ ಕೊಲಾಟರಲ್ ಇಲ್ಲದೆ ಲೋನ್ ತಗೊಳ್ಳಿ, ಪ್ರಾಜೆಕ್ಟ್ ಅನ್ನ ಕೊಟ್ಟು ನೀವು ಈ ಲೋನ್ ಅನ್ನು ತೆಗೆದುಕೊಂಡು ಅಂಗಡಿ ಶುರು ಮಾಡಿ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡ್ರೆ ನಿಮ್ಮನ್ನ ಯಾರು ದಲಿತರು ಅಂತ ಕರೆಯೋ ಧೈರ್ಯ ಮಾಡಲ್ಲ, ನಿಮ್ ಎದುರಿಗೆ ಬಂದು ನಿಂತು ಗೌರವ ಸಲ್ಲಿಸುವಂತ ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ನರೇಂದ್ರ ಮೋದಿ ಎಂಪವರ್ ಮಾಡುವಂತ ಪ್ರಯತ್ನ ಮಾಡಿದ್ರು. 17 ಕೋಟಿ ಜನರಿಗೆ ಮಿತ್ರರೇ, 17 ಕೋಟಿ ಜನರಿಗೆ ಮುದ್ರಾ ಲೋನ್ ಸಿಕ್ಕಿದೆ. ಅದರಲ್ಲಿ 50% ಜನ ದಲಿತರು ಮತ್ತು ಹಿಂದುಳಿದವರೇ ಆಗಿದ್ದಾರೆ. 7 ಲಕ್ಷ ಕೋಟಿ ರೂಪಾಯಿ ಲೋನ್ ಅನ್ನ ಈ ವಿಚಾರಕ್ಕೋಸ್ಕರ ಹಂಚಲಾಗಿದೆ. ಕಾಂಗ್ರೆಸ್ ಹೇಳ್ತು ಇವರೆಲ್ಲರೂ ದುಡ್ಡು ವಾಪಸ್ ಕೊಡ್ಲಿಲ್ಲ ಅಂತಂದ್ರೆ, ನರೇಂದ್ರ ಮೋದಿ ಹೇಳಿದ್ರು, ಸಿರಿವಂತರಿಗೆ ಲಕ್ಷಾಂತರ ಕೋಟಿ ರೂಪಾಯಿ ಕೊಟ್ಟು ವಾಪಸ್ ಬರಲ್ಲ ಅಂತ ಕಾಯ್ಕೊಂಡು ಕೂತಿದ್ರಿ ನೀವು. ಈ ದೇಶದ ಬಡವರು ತೆಗೆದುಕೊಳ್ತಾರೆ ಅಂತಂದ್ರೆ ಅವರು ವಾಪಸ್ ಕೊಡ್ತಾರೆ ಅನ್ನೋ ವಿಶ್ವಾಸ ಇದ್ದು ಅವ್ರಿಗೆ ಕೊಡ್ತಿದ್ದೀನಿ ಅಂತ ನರೇಂದ್ರ ಮೋದಿ ಬಡವರ ಮೇಲೆ ವಿಶ್ವಾಸ ಇಟ್ಟು ಕೊಟ್ರಲ್ಲ. ಈ ಕಾರಣಕ್ಕೆ ಇವತ್ತು ಎಷ್ಟೋ ಜನ ದಲಿತರು ಹಿಂದುಳಿದವರು ಅಂಗಡಿ ಶುರು ಮಾಡಿ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡಿದ್ದಾರೆ. ನರೇಂದ್ರ ಮೋದಿ ಅವರ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ಇದೆ. ಏನ್ ಗೊತ್ತೇನು ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ? 1 ಕೋಟಿ ರೂಪಾಯಿವರೆಗೂ ಸಾಲ ಕೊಡಲಾಗುತ್ತೆ. ಅದರಲ್ಲಿ 30 ಲಕ್ಷ ರೂಪಾಯಿ ಸಬ್ಸಿಡಿ, 30 ಲ್ಯಾಕ್ ಸಬ್ಸಿಡಿ. ಯಾರಿಗೆ ಸಿಗುತ್ತೆ ಈ ಲೋನು ಗೊತ್ತೇನು? ನರೇಂದ್ರ ಮೋದಿ ಇದನ್ನ ತಗೊಂಡ್ ಬಂದಾಗ ಸ್ಪಷ್ಟವಾಗಿ ಹೇಳಿದ್ರು, ಇದು ಇಬ್ಬರಿಗೆ ಸಿಗಬೇಕು ಲೋನು, ಒಂದು ದಲಿತರಿಗೆ ಇಲ್ಲ ಹೆಣ್ಣು ಮಕ್ಕಳಿಗೆ. ಒಂದು ಲೋನ್ ಅನ್ನ ಒಬ್ಬ ದಲಿತನಿಗೆ ಕೊಟ್ರೆ ನೆಕ್ಸ್ಟ್ ಲೋನ್ ಹೆಣ್ಮಗಳಿಗೆ ಹೋಗಬೇಕು. ಹೀಗೆ ಇದನ್ನ ರೊಟೇಷನ್ ಮಾಡ್ತಾ ಹೋಗಿ ಅಂತ ನರೇಂದ್ರ ಮೋದಿ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ತಂದು ದಲಿತರನ್ನು ಕೂಡ ಎಂಟರ್ಪ್ರಿನರ್ ಆಗಿಸಿ ಅವರು ಕೂಡ ಉದ್ಯಮಶೀಲರಾಗಬೇಕು ಅಂತ ಪ್ರಯತ್ನ ಪಡ್ತಿದ್ದಾನಲ್ಲ ಆ ಪುಣ್ಯಾತ್ಮ. ಯಾವನಾದ್ರೂ ಒಬ್ಬನಿಗೆ ಈ ಆಲೋಚನೆ ಇತ್ತೇನ್ರಿ? ಕಳೆದ 5 ವರ್ಷಗಳಲ್ಲಿ 60,000 ಜನರಿಗೆ 1 ಕೋಟಿ ರೂಪಾಯಿ ಲೋನ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 60,000 ಕೋಟಿ ರೂಪಾಯಿ ಆಯ್ತು. 60 ಕೋಟಿ ರೂಪಾಯಿ 60,000 ಜನರಿಗೆ ಸಿಕ್ಕಿರುವಂತ ಅಷ್ಟು ಹಣ 60,000 ಕೋಟಿ. ಅದರಲ್ಲಿ 50% ಅಂದ್ರೆ 30,000 ಜನ ದಲಿತರೇ ಇದ್ದಾರೆ ಅಂತಂದ್ರೆ 30,000 ಜನ ಎಂಟರ್ಪ್ರಿನರ್ ಗಳನ್ನ ನರೇಂದ್ರ ಮೋದಿ ನಿರ್ಮಾಣ ಮಾಡಿದ್ರಲ್ಲ, ಅವರನ್ನ ಮೇನ್ ಸ್ಟ್ರೀಮಿಗೆ ತಂದ್ರಲ್ಲ. ಆರ್ಡಿನರಿ ಕೆಲಸ ಅನ್ಕೊಂಡಿದ್ದೀರಿ ಮಿತ್ರೆ? ಆತ್ಮವಿಶ್ವಾಸ ತುಂಬುವಂತ ಕೆಲಸ ಆಗಬೇಕು. ಇವತ್ತು ನರೇಂದ್ರ ಮೋದಿ ಆತ್ಮವಿಶ್ವಾಸ ತುಂಬಿದ್ದಾರೆ. ನಾವೇನಾದ್ರೂ ಈಗ ಎಡವಟ್ ಮಾಡಿಕೊಂಡು ವೋಟಿಂಗ್ ಬಟನ್ ಒತ್ತುವಾಗ ಬಿಜೆಪಿಯ ಕಮಲಕ್ಕೆ ಬಿಟ್ಟು ಅಪ್ಪಿತಪ್ಪಿ ಬೇರೆದಕ್ಕೆ ಒತ್ತಿದ್ರೆ ಈ ಆತ್ಮವಿಶ್ವಾಸ ಏನ್ ಬೆಳೆದಿದೆಯಲ್ಲ ಅದು ಕಳೆದೇ ಹೋಗ್ಬಿಡತ್ತೆ ಅನ್ನೋದನ್ನ ನೆನಪಿಸ್ಲಿಕ್ಕೋಸ್ಕರ ಬಂದಿದ್ದೀನಿ ಮಿತ್ರರೇ. ಹೋಗ್ಲಿ, ನರೇಂದ್ರ ಮೋದಿ ವಿರುದ್ಧ ಪ್ರಾಮಾಣಿಕವಾಗಿ ಹೇಳಿ, ಮುಳುಬಾಗಿಲಿನ ಜನತೆ ಸಮರ್ಥವಾದ ಪ್ರಧಾನಿ ಕ್ಯಾಂಡಿಡೇಟ್ ಆದ್ರೂ ಇದ್ದಾರೆ ಏನ್ರಿ? ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಮೆಟೀರಿಯಲ್, ಅದು ನೀವೇ ಅಲ್ಲ. ನಾನು 100ನೇ ರ್ಯಾಲಿ ಇವತ್ತು ಉದ್ದೇಶಿಸಿ ಮಾತನಾಡ್ತಿದ್ದೀನಿ. 100 ರ್ಯಾಲಿಗಳಲ್ಲಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಮೆಟೀರಿಯಲ್ ಅಂತ ಕೇಳಿದ್ರೆ ಜನ ನಕ್ಬಿಡ್ತಾರೆ. ಏನ್ ಸರ್ ಪಾಪ, ನೀವು ರಾಹುಲ್ ಗಾಂಧಿನ ಪ್ರಧಾನಮಂತ್ರಿ ಅಂತಿರಲ್ಲ ಅಂತ. ಸ್ವತಃ ಕಾಂಗ್ರೆಸ್ಸಿಗೂ ಗೊತ್ತಿದೆ ರಾಹುಲ್ ಗಾಂಧಿ ಪ್ರಧಾನಿ ಆಗ್ಲಿಕ್ಕೆ ಆಗಲ್ಲ ಅಂತ. ಈ ದೇಶದಲ್ಲಿ ಇವತ್ತು ಪ್ರಧಾನಿ ಆಗಬಲ್ಲದ್ದು ಬಿಜೆಪಿಯಿಂದ ಅಭ್ಯರ್ಥಿ ಮಾತ್ರ ಅಂತ ಗೊತ್ತಿರೋದ್ರಿಂದಲೇ ಬಿಜೆಪಿ 435ರಿಂದ 450 ಸೀಟುಗಳಲ್ಲಿ ಫೈಟ್ ಮಾಡ್ತಾ ಇದೆ. ಯಾಕೆಂದ್ರೆ ನಮಗೆ ಬಹುಮತಕ್ಕೆ ಬೇಕಾಗಿರೋದು 272 ಸೀಟು, ಅದಕ್ಕೆ 450 ಸೀಟಲ್ಲಿ ಫೈಟ್ ಮಾಡ್ತೀವಿ ಅಂತ. ಕಾಂಗ್ರೆಸ್ 8 ಸೀಟಲ್ಲಿ ಫೈಟ್ ಮಾಡ್ತಿದೆ ಗೊತ್ತಾ? 235. ಅದು 2 ಸೀಟನ್ನು ಗೆದ್ರು ಬಹುಮತ ಬರಲ್ಲ. ಅದಕ್ಕೆ ನಾನೇ ಪ್ರಧಾನಮಂತ್ರಿ ಅಂತ ಹೇಳುವಂತ ಮಮತಾ ಬ್ಯಾನರ್ಜಿ 42-48 ಸೀಟಲ್ಲಿ ಫೈಟ್ ಮಾಡ್ತಿರೋದು. ನಾನೇ ಪ್ರಧಾನಮಂತ್ರಿ ಅಂತ ಹೇಳ್ತಿರುವಂತ ಮಾಯಾವತಿ 38 ಸೀಟಲ್ಲಿ. ನಾನೇ ಪ್ರಧಾನಮಂತ್ರಿ ಅಂತ ಹೇಳ್ತಿರುವಂತ ಅಖಿಲೇಶ್ ಯಾದವ್ 37 ಸೀಟುಗಳಲ್ಲಿ. ನಾನೇ ಪ್ರಧಾನಮಂತ್ರಿ ಅಂತ ಹೇಳ್ತಿರುವಂತ ಚಂದ್ರಬಾಬು ನಾಯ್ಡು ಆಂಧ್ರ ಬಿಟ್ಟು ಆಚೆಗೆ ಬರಲಿಲ್ಲ. ನಾನೇ ಪ್ರಧಾನಮಂತ್ರಿ ಅಂತ ಹೇಳುವಂತ ಚಂದ್ರಶೇಖರ್ ಆತ ತನ್ನ ತೆಲಂಗಾಣ ಬಿಟ್ಟು ಆಚೆ ಬರ್ತಿಲ್ಲ. ನಾನೇ ಪ್ರಧಾನಮಂತ್ರಿ ಅಂತ ಹೇಳುವಂತ ದೇವೇಗೌಡರು ಅವರು 8 ಸೀಟ್ ಬೇಕು ಅಂದಿದ್ರು. 8 ಸೀಟ್ ಅವ್ರಿಗೆ ಕೊಡ್ತು ಕಾಂಗ್ರೆಸ್. 12 ಕೇಳಿದ್ರು, 8 ಕೊಡ್ತು. ಈ 8ಅಲ್ಲೂ ನಮಗೆ 8ಕ್ಕೆ ಫೈಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ 2 ವಾಪಸ್ ಕೊಟ್ರು.
ಆರಲ್ಲಿದ್ದಾರೆ. ಈ ಆರಲ್ಲೂ ಅವ್ರು ನಿಜವಾಗ್ಲೂ ಫೈಟ್ ಮಾಡ್ತಿರೋದು ಎಲ್ಲಿ ಗೊತ್ತಾ? HMT ಅಲ್ಲಿ ಮಾತ್ರ. ದೇವೇಗೌಡರ ಫ್ಯಾಮಿಲಿನ HMT ಫ್ಯಾಮಿಲಿ ಅಂತ ಕರೀತಾರೆ. ಹಾಸನ, ಮಂಡ್ಯ, ತುಮಕೂರು, HMT. ಈ HMT ಫ್ಯಾಮಿಲಿ ಬಂದು ನಿಂತ್ಕೊಂಡಿದೆ ದೇವೇಗೌಡರದು. ಇವ್ರು ಪ್ರಧಾನಮಂತ್ರಿಯಾ? ನಾನಂದಾಗ ಯಾರೋ ಹೇಳಿದ್ರು, ಸರ್ ಹೇಳಕ್ಕಾಗಲ್ಲ ಸರ್, 37 ತಗೊಂಡು CM ಆಗ್ಬೋದಾದ್ರೆ 8 ತಗೊಂಡು ಪ್ರಧಾನಿ ಆಗ್ಬಿಡ್ತಾರೆ ಸರ್ ಇವ್ರು ಅಂತಂದ್ರು ಯಾರೋ. ಅಂದ್ರೆ ಇವ್ರು ಕಾಣ್ತಾ ಇರೋ ಕನಸುಗಳು ಹಂಗಿವೆ. ಆದ್ರೆ ಗೊತ್ತಿರ್ಲಿ ಮಿತ್ರರೇ, 5 ವರ್ಷದ ಹಿಂದೆ ಈ ತರದ ಆಲೋಚನೆ ಇದ್ದಿರಬಹುದು. ಇವತ್ತಿನ ತಾರುಣ್ಯ ಬಹಳ ಬುದ್ಧಿವಂತವಾಗಿದೆ. ಅವರು ಡಿಸೈಡ್ ಮಾಡಿದ್ದಾರೆ. ಈ ಬಾರಿ ನಾನ್ ನಿಮ್ಗೊಂದು ಸಂತೋಷದ ಸಂಗತಿ ಹೇಳ್ತೀನಿ. ಹಾಸನದಲ್ಲಿ ಪ್ರಜ್ವಲ್ ಗೆಲುವು ಸುಲಭ ಇಲ್ಲ. ಮಂಡ್ಯದಲ್ಲಿ ನಿಖಿಲ್ ಸೋಲು ಖಾತ್ರಿ. ತುಮಕೂರಿನಲ್ಲೂ ಕೂಡ ದೇವೇಗೌಡರು ಕಣ್ಣೀರ್ ಹಾಕ್ತಾರೆ. ನನಗೆ ತುಮಕೂರಿನಲ್ಲಿ ಒಬ್ರು ಹೇಳಿದ್ರು, ಏನ್ ಹೇಳಿದ್ರು ಗೊತ್ತಾ? ಸರ್, ದೇವೇಗೌಡರಿಗೆ ವಯಸ್ಸಾಗಿದೆ ಸರ್, ತುಂಬಾ ತೊಂದರೆ ಕೊಡಬಾರ್ದು, ರೆಸ್ಟ್ ತಗೊಳ್ಳಿಕ್ ಬಿಡಬೇಕು ಸರ್ ಅವ್ರಿಗೆ ಅಂತ. JDS ವರ್ಕರ್ಸ್ ಬಂದ್ ಹೇಳುದು, ರೆಸ್ಟ್ ತಗೊಳ್ಬೇಕು ಸರ್, ಪಾಪ ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳುವ ಮಟ್ಟಿಗೆ ಈಗ JDS ನ ಪರಿಸ್ಥಿತಿ ಹಿಂಗ್ ಬಂದಿರುವಾಗ ಮಿತ್ರರೆ, ಸ್ವಲ್ಪ ಎಡವಟ್ ಮಾಡ್ಕೊಂಡು ನಾವೇನಾದ್ರೂ ಇಲ್ಲಿ ತಪ್ಪು ಮಾಡಿಬಿಟ್ರೆ ನಾವು ದೇಶಕ್ಕೆ ಮುಖ ತೋರಿಸಲಾಗದ ಸ್ಥಿತಿಯಲ್ಲಿ ಇರ್ತೀವಿ. ಒಂದು ಮಗು ಒಂದು ವಿಡಿಯೋ ಕಳಿಸ್ತು. ಆ ವಿಡಿಯೋದಲ್ಲಿ ಮಗು ಹೇಳುತ್ತೆ, ನಾನ್ ತುಂಬಾ ಚಿಕ್ಕವಳು, ನೀವು ದೊಡ್ಡವರು, ನಾನಾದ್ರೆ ಚಿಕ್ಕ ಮಗು ಆದ್ರೂ ಈ ಮಾತು ಹೇಳ್ತೀನಿ, ಎಲೆಕ್ಷನ್ ದಿನ ದಯಮಾಡಿ ವೋಟಿಂಗ್ ಬೂತಿಗೆ ಹೋಗಿ ನರೇಂದ್ರ ಮೋದಿಗೆ ವೋಟ್ ಮಾಡಿ. ಯಾಕೆಂದ್ರೆ ನಿಮ್ ಲೈಫ್ ಅಂತೂ ಮುಗಿದೋಯ್ತು, ನನ್ ಲೈಫ್ ಚೆನ್ನಾಗಿರ್ಬೇಕು ಅಂದ್ರೆ ನನಗೋಸ್ಕರ ವೋಟ್ ಮಾಡಿ ಈ ಬಾರಿ ಅಂತ. ಹೀಗೆ ಅಲ್ವಾ? ಆ ಪುಟ್ಟ ಮಕ್ಕಳ ಭವಿಷ್ಯಕ್ಕೋಸ್ಕರ ಈ ಬಾರಿ ನಾವು ವೋಟ್ ಮಾಡಬೇಕಾಗಿದೆ. ಮುಂದಿನ ಭಾರತ ಹೆಮ್ಮೆಯಿಂದ ತಲೆ ಎತ್ತಿ ತಿರುಗಾಡ್ಲಿಕ್ಕೋಸ್ಕರ ವೋಟ್ ಮಾಡಬೇಕಾಗಿದೆ. ಹಿಂಗಾಗಿ ನಾನು ಕೇಳ್ಕೊಳ್ಳೋದು, ಈ ಘಟಬಂಧನ್ ಏನಿದೆ ತಲೆ ಕೆಡಿಸ್ಕೊಳ್ಬೇಕಾಗಿರುವಂತದ್ದು ಏನಿಲ್ಲ. ನಾನು ಕುಮಾರಸ್ವಾಮಿ ಅವರ ಈ ಪ್ರಮಾಣ ವಚನ ಸ್ವೀಕಾರಕ್ಕೆ ಎಲ್ಲರೂ ಬಂದು ಕೈ ಹಿಡ್ಕೊಂಡು ನಿಂತಾಗ ಸ್ವಲ್ಪ ಗಾಬರಿ ಆಗಿದ್ದೆ. ಒಂದು ಹಳ್ಳಿಯಲ್ಲಿ ಒಬ್ಬ ಅಜ್ಜಿನ್ ಕೇಳ್ದೆ, ಅಜ್ಜಿ ಇವರೆಲ್ಲ ಜೊತೆ ಆಗ್ಬಿಟ್ಟಿದ್ದಾರೆ, ಮೋದಿ ಸೋಲ್ತಾರಾ? ಆ ಅಜ್ಜಿ ಫೋಟೋ ನೋಡ್ತು, ನೋಡಿ ಹೇಳ್ತು, ಮಗ ತಲೆ ಕೆಡ್ಸ್ಕೊಳ್ಬೇಡ, 100 ಕತ್ತೆ ಸೇರಿದ್ರು ಒಂದು ಕುದುರೆ ಆಗಲ್ಲ ಕಣೋ ಮಗ, ನೀನ್ ಯಾಕೆ ಯೋಚನೆ ಮಾಡ್ತೀಯ ಅಂತ. ಆಗಲ್ಲ ಅಂತ ನನಗೆ ಬಾಲಾಕೋಟಲ್ಲಿ ಏರ್ ಸ್ಟ್ರೈಕ್ ಆದ್ಮೇಲೆ ಗೊತ್ತಾಯ್ತು. 100 ಕುರಿಗಳು ಸೇರಿದ್ರು ಕೂಡ ಒಂದು ಸಿಂಹ ತಯಾರಾಗಕ್ ಸಾಧ್ಯನೇ ಇಲ್ಲ. ನರೇಂದ್ರ ಮೋದಿ ಅಂತ ಸಿಂಹ ಅಂತ. ಆ ಸಿಂಹ ನಾವೇನಾದ್ರೂ ಕಳ್ಕೊಂಡ್ರೆ ಮಿತ್ರ, ಆ ಸಿಂಹವನ್ನು ಕಳ್ಕೊಂಡ್ರೆ ಏನಾಗಬಹುದು ಅಂತ ಒಬ್ಬ ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ಬರೆದಿದ್ದಾನೆ. ನರೇಂದ್ರ ಮೋದಿ ಅವರನ್ನ ನಾವು ಕಳ್ಕೊಂಡು ಅವ್ರನ್ನ ಪ್ರಧಾನಿ ಮತ್ತೊಮ್ಮೆ ಮಾಡ್ಲಿಲ್ಲ ಅಂತಂದ್ರೆ ಏನಾಗ್ಬೋದು ಅಂತಂದ್ರೆ, ಅವರೊಂದು ಪ್ಲಾಟ್ಫಾರ್ಮ್ ಅಲ್ಲಿ, ರೈಲ್ವೆ ಪ್ಲಾಟ್ಫಾರ್ಮ್ ಅಲ್ಲಿ ಒಂದ್ ಕೈಯಲ್ಲಿ ಸಣ್ಣ ಸೂಟ್ ಕೇಸು, ಇನ್ನೊಂದ್ ಕೈಯಲ್ಲಿ ತಮ್ಮ ಅಮ್ಮನ ಕೈ ಹಿಡ್ಕೊಂಡು ಹೋಗ್ತಿರ್ತಾರಂತೆ. ಎಲ್ಲಿಗೆ ಹೋಗ್ತಿದ್ದಾರೆ ಅಂತಂದ್ರೆ, ಇಷ್ಟು ವರ್ಷ 12 ವರ್ಷ CM ಆಗಿ 5 ವರ್ಷ PM ಆಗಿ ಅಮ್ಮನನ್ನ ತೀರ್ಥಯಾತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗಿರ್ಲಿಲ್ಲ. ಈಗ ನನ್ಗೆ ಒಳ್ಳೇದಾಯ್ತು, ಏನ್ ಜವಾಬ್ದಾರಿ ಇಲ್ಲ, ತೀರ್ಥಯಾತ್ರೆಗೆ ಹೋಗ್ತೀನಿ ಅಂತ ಅವರೇನೋ ಸುಮ್ಮನಾಗ್ಬಿಡ್ತಾರೆ. ನಮ್ದು ನಿಮ್ದು ಕತೆ ಹೇಳ್ರಿ, ನಮ್ಗೂ ನಿಮ್ಗೆ ಏನಾಗ್ಬೋದು? ಈ ಸ್ಪೀಡ್ಗೆ ಹೊಂದಾಣಿಕೆ ಹಾಕೊಂಡ್ರು ಅಂತ ನಾವು ರಾಹುಲ್ ಗಾಂಧಿ ಅಂತವರ ಅಡಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಇದೆಯಾ ಅಂತ ಒಂದು ಕ್ಷಣ ಯೋಚನೆ ಮಾಡ್ಲಿಕ್ಕೆ ನಮ್ಗೆ ಅನ್ಸತ್ತೆ. ಆದ್ರೆ ಬಹಳ ಹೆಮ್ಮೆ ಇದೆ ನನಗೆ. ಏನ್ ಹೆಮ್ಮೆ ಗೊತ್ತಾ? ಇವರೆಲ್ಲರೂ ಪರಿವಾರದವ್ರು ಫೈಟ್ ಮಾಡ್ತಿದಾರೆ. ಹೆಂಗ್ ಫೈಟ್ ಮಾಡ್ತಿದ್ದಾರೆ ಗೊತ್ತಾ? ಸೋನಿಯಾ ಗಾಂಧಿ ಅವ್ರ ಮಗನಿಗೋಸ್ಕರ, ದೇವೇಗೌಡರು ಅವ್ರ ಮಗನಿಗೋಸ್ಕರ, ಮುಲಾಯಂ ಸಿಂಗ್ ಯಾದವ್ ಮಗನಿಗೋಸ್ಕರ, ಆ ಕಡೆ ಲಾಲು ಪ್ರಸಾದ್ ಯಾದವ್ ಮಗನಿಗೋಸ್ಕರ, ಫಾರೂಕ್ ಅಬ್ದುಲ್ಲಾ ಮಗನಿಗೋಸ್ಕರ, ಚಂದ್ರಶೇಖರ್ ಮಗನಿಗೋಸ್ಕರ, ಚಂದ್ರಬಾಬು ನಾಯ್ಡು ಮಕ್ಕಳು ಮೊಮ್ಮಕ್ಕಳಿಗೋಸ್ಕರ. ಇವ್ರ ಎದುರುಗಡೆ ನಮ್ ಕ್ಯಾಂಡಿಡೇಟ್ ಯಾರು ಗೊತ್ತಾ? ದೇಶದ ಮಗ ನರೇಂದ್ರ ಮೋದಿ ನಮ್ ಕ್ಯಾಂಡಿಡೇಟ್ ಅಂತ. ನಾವು ಫೈಟ್ ಮಾಡಿಸ್ತಾ ಇರೋದು ಆರ್ಡಿನರಿ ವ್ಯಕ್ತಿಯೊಂದಿಗೆ ಅಲ್ಲ. ನಮ್ಮ ಕ್ಯಾಂಡಿಡೇಟ್ ಇಂಥವ್ನ ಇಟ್ಕೊಂಡು ಹೋರಾಟಕ್ಕೆ ನಿಂತಿರುವಾಗ ನಾವು ಹೆದರುವಂತ, ತಲೆ ತಗ್ಗಿಸುವಂತ ಅಗತ್ಯವೇ ಇಲ್ಲ. ರಾಷ್ಟ್ರದ ಅಭ್ಯುದಯಕ್ಕೋಸ್ಕರ ಜೊತೆಯಾಗೋಣ. ಆದ್ರೆ ಯಾರೋ ಹೇಳ್ತಿದ್ದಾರೆ, ಕಾಂಗ್ರೆಸ್ನವ್ರದೊಂದು ಚಾಳಿ ಇದೆ, ದುಡ್ಡು ಕೊಟ್ಬಿಟ್ಟು ಪ್ರಮಾಣ ಮಾಡಿಸ್ಬಿಡ್ತಾರೆ. ಕೋಲಾರದಲ್ಲಿ ಬಹಳ ನಡೀತಿದೆ ಅಂತ ಕೇಳಿದೆ ನಾನು. ದುಡ್ಡು ಕೊಟ್ಬಿಟ್ಟು ಪ್ರಮಾಣ ಮಾಡಿಸ್ಬಿಟ್ರೆ ಇನ್ಯಾರಿಗೂ ವೋಟ್ ಹಾಕ್ಲಿಕ್ಕೆ ಆಗಲ್ಲ ಅಂತ. ಆದ್ರೆ ನೆನ್ಪಿಟ್ಕೊಳ್ಳಿ ಮಿತ್ರರೇ, ನಮಗೆ ಅನ್ನ ಕೊಟ್ಟಿರೋದು ನಿಮ್ MP ಅಲ್ಲ, ನಮಗೆ ಅನ್ನ ಕೊಟ್ಟಿರೋದು ತಾಯಿ ಭಾರತಿ. ನನಗೆ ನೀರು ಕೊಟ್ಟಿರೋಳು ತಾಯಿ ಭಾರತಿ, ನನಗೆ ಗಾಳಿ ಕೊಡ್ತಿರೋಳು ನನ್ನ ತಾಯಿ ಭಾರತಿ, ನನಗೆ ಗೌರವ ಕೊಟ್ಟಿರೋದು ನನ್ನ ತಾಯಿ ಭಾರತಿ. ಹೀಗಾಗಿ ನನ್ನ ಮೊದಲ ಕರ್ತವ್ಯ ನನ್ನ ತಾಯಿ ಭಾರತಿಗೋಸ್ಕರವೇ. ನಿಮ್ಗೆ ಪ್ರಮಾಣ ಮಾಡಬೇಕಾದ ಅನಿವಾರ್ಯತೆ ಬಂದ್ರೆ ಆಯ್ತಪ್ಪ ಹಾಕ್ತೀನಿ ಅಂತ ಪ್ರಮಾಣ ಮಾಡಿ, ಒಳಗ್ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ, ಅಮ್ಮ ತಮಾಷೆಗೆ ಪ್ರಮಾಣ ಮಾಡಿರೋದು, ನಾನ್ ನಿನ್ ಜೊತೆನೆ ಇರೋದು ಅಂತ ಒಳಗೆ ಹೇಳ್ಕೊಂಡ್ಬಿಡಿ, ಎಲ್ಲ ಪ್ರಮಾಣ ಮಾಫಿ, ಏನು ತಲೆ ಕೆಡ್ಸ್ಕೊಳ್ಬೇಕಾಗಿಲ್ಲ. ಈ ಪ್ರಮಾಣಗಳೆಲ್ಲ ಹೊರಗಡೆಯಿಂದ ಆಗಿರೋದಕ್ಕೆ ಬೇರೆ, ಅಂತರಂಗದಲ್ಲಿ ತಾಯಿ ಭಾರತಿಗೆ ಮಾಡಿರುವ ಪ್ರಮಾಣ ಇದೆಯಲ್ಲ, ಆ ಪ್ರಮಾಣ ಮಾತ್ರ ಶಾಶ್ವತ. ಹೀಗಾಗಿ 500 ರೂಪಾಯಿ ಕೊಟ್ಟಾಗ್ಲೂ ಇಸ್ಕೊಳ್ಳಿ, 2000 ರೂಪಾಯಿ ಕೊಟ್ಟಾಗ್ಲೂ ತಗೊಳ್ಳಿ. ನಮ್ಮ ಹುಡುಗರು ಇವತ್ತು ಟೀಮ್ ಮೋದಿ ಹುಡುಗರು ಮಂಡ್ಯದಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ಮಂಡ್ಯದಲ್ಲಿ ಪ್ರಚಾರ ಮಾಡ್ತಿರುವಾಗ ಅಲ್ಲಿ ಒಂದಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಬಂದು ಹೇಳಿದ್ರಂತೆ, ಇವ್ರು ಪ್ರಚಾರ ಮಾಡ್ತಾ ಸುಮಲತಾ ಅವ್ರದ್ದು ಕರಪತ್ರ ಎಲ್ಲ ಕೊಡುವಾಗ ಅವ್ರು ಹೇಳಿದ್ರಂತೆ, ಮೇಡಮ್ ಇಲ್ಲೆಲ್ಲೂ ಬರ್ಲೇಬೇಡಿ, ಹೆಣ್ಮಕ್ಳಿಗೆ ಹೇಳಿದ್ದು, ನೀವೆಲ್ಲ ಹೋಗಿ ಬೇರೆ ಹಳ್ಳಿಗೆ ಹೋಗಿ, ನಾವೆಲ್ಲ ಸುಮಲತಾ ಅವ್ರಿಗೆ ವೋಟ್ ಮಾಡೋದು ಅಂತ. ಇವ್ರು ಕೇಳಿದ್ರು, ಮತ್ತೆ 2 ದಿನದ ಮುಂಚೆ ದುಡ್ಡು ಕೊಟ್ರೆ? ಮಕ್ಳು ಹೇಳಿದ್ರಂತೆ,
ಅಣ್ಣನ್ ನೋಟು ಅಕ್ಕಂಗ್ ಓಟು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀವಿ ಅಂತ. ಏನ್ ಚೆನ್ನಾಗಿದೆ. ಜನ ಬಹಳ ಬುದ್ಧಿವಂತರಾಗಿದ್ದಾರೆ. ಜನ ಹಳುಬರಲ್ಲ. ಈಗ ನೀವು ದುಡ್ಡು ತಗೊಂಡ್ರೆ ಅನೇಕರು ಕೇಳ್ತಾರೆ, ಚಕ್ರವರ್ತಿ ನೀವು ದುಡ್ಡು ತಗೊಳ್ಳಿ ಅಂತ ಹೇಳ್ತೀರಾ, ತಪ್ಪಲ್ವಾ? ನೀವು ದುಡ್ಡು ತಗೊಳ್ಳಿಲ್ಲ ಅಂತಂದ್ರೆ ಮೊದ್ಲೇ ಗೊತ್ತಾಗ್ಬಿಡ್ತಾವ್ರಿ, ಇವ್ರು ನನ್ ಓಟ್ ಹಾಕಲ್ಲ, ಸ್ವಲ್ಪ ಹುಷಾರಾಗಿ ನೋಡ್ಕೊ ಅಂತ. ಕರೆಕ್ಟ್ ತಾನೆ? ಎರಡನೇದು, ಅವ್ರು ಕೊಡೋ ದುಡ್ಡು ಸ್ವಂತದ್ದೇನಲ್ಲ, ನನ್ನ ದೇಶದ ಬೊಕ್ಕಸದ ಲೂಟಿ ಮಾಡಿರೋ ದುಡ್ಡೇ. ಹಿಂಗಾಗಿ ಸಮಾಜಕ್ಕೆ ವಾಪಸ್ ಹಂಚಿದ್ರೆ ಒಳ್ಳೆ ಕೆಲಸಕ್ಕಾದ್ರೂ ನಾವು ಬಳಸಬಹುದು ಅಂತ. ಹಿಂಗಾಗಿ ತಲೆನೇ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಮಿತ್ರರೇ. ಅಣ್ಣನ್ ನೋಟು ಅಕ್ಕಂಗ್ ಓಟು ಅಂತಿದ್ಯಲ್ಲ, ಇದು ಬಹಳ ಚೆನ್ನಾಗಿದೆ. ಈ ಆಧಾರದ ಮೇಲೆ ನೀವೊಂದು ಸ್ಪಷ್ಟವಾದ ಮಾತನ್ನು ಮನಸ್ಸಲ್ಲಿ ಹೇಳ್ಕೊಳ್ಳಿ. ಮನಸ್ಸಿನಲ್ಲಿ ತಾಯಿ ಭಾರತಿಗೆ ಪ್ರಾಮಿಸ್ ಮಾಡಿ, ಅಮ್ಮ ನಿನ್ನ ಒಳಿತಿಗೋಸ್ಕರ ಈ ಬಾರಿಯ ಓಟು ಅಂತ ನೀವು ನಿಶ್ಚಯ ಮಾಡಿ. ಆಮೇಲೆ ಏನ್ ಪ್ರಮಾಣ ಮಾಡಿದ್ರು ಬಾಯಿ ಮಾತಿನ ಪ್ರಮಾಣಕ್ಕೆ ಯಾವ ಬೆಲೆಯೂ ಇಲ್ಲದೆ ಇರೋದ್ರಿಂದ ಯಾರು ತಲೆ ಕೆಡಿಸ್ಕೊಳ್ಬೇಕಾದಂತ ಅಗತ್ಯ ಇಲ್ಲ. ಈ ಬಾರಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡಿಯೇ ನಾವು ಉಸಿರೆಳ್ಕೊಳ್ಳೋದು ಅಂತ ನಿಶ್ಚಯ ಮಾಡಿ. ನರೇಂದ್ರ ಮೋದಿ ಅವರಿಗೆ ಕೋಲಾರದವರಿಗೆ ಕೊಡ್ಲಿಕ್ಕೆ ಒಂದು ಗಿಫ್ಟ್ ಇದೆ. ಕೋಲಾರದವ್ರು ಮಾತ್ರ ಕೊಡಬಹುದು. ಆ ಕೋಲಾರದವ್ರು ಕೊಡಬಹುದಾಗಿರೋ ಗಿಫ್ಟ್ ಅನ್ನ ಮೈಸೂರಿನವರು ಕೊಡ್ಲಿಕ್ಕೆ ಆಗಲ್ಲ. ನನ್ನ ಮೈಸೂರಿನಲ್ಲಿ ಇದ್ದೆ ನಾನು, ಅವ್ರಿಗೆ ಹೇಳಿದೆ ನಿಮ್ಗೆ ಈ ಗಿಫ್ಟ್ ಕೊಡ್ಲಿಕ್ಕೆ ಆಗಲ್ಲ, ಆದ್ರೆ ಕೋಲಾರದವ್ರು ಕೊಡಬಹುದು. ಯಾಕೆ ಗೊತ್ತಾ? ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಅಂತ ಕರ್ಕೊಳ್ಳಿಲ್ಲ, ತಮ್ಮನ್ ತಾವು ಪ್ರಧಾನ ಸೇವಕ ಅಂತ ಕರ್ಕೊಂಡ್ರು. ಸೇವಕ ಅಂದ್ರೆ ಸೇವೆ ಮಾಡೋನು ಅಂತ. 130 ಕೋಟಿ ಜನರ ಸೇವೆಗೆ ಅಂತ ನರೇಂದ್ರ ಮೋದಿ ನಿಂತ್ಕೊಂಡಿದ್ದಾರೆ. ನೀವು ಯಾವ್ದೋ ಹೋಟ್ಲಿಗೆ ಹೋಗ್ತೀರಾ, ಹೋಟ್ಲಲ್ಲಿ ನೀವು ಹೇಳಿದ ಆರ್ಡರ್ ಎಲ್ಲ ಯಾರೋ ಒಬ್ಬ ತಂದ್ಕೊಡ್ತಾನೆ, ವೇಟರ್ ತಂದ್ಕೊಡ್ತಾನೆ. ನೀವು ತಿಂದು ಬಹಳ ಖುಷಿ ಪಟ್ಟು ಬಿಲ್ ಕೊಟ್ಟಿದ್ದನ್ನು ಕೊಡ್ಲೇಬೇಕು. ಬಿಲ್ ಕೊಟ್ಟಾದ್ಮೇಲೆ ಏನ್ ಮಾಡ್ತೀರಾ? ನಿನ್ ಸರ್ವಿಸ್ ನಂಗೆ ಬಹಳ ಇಷ್ಟ ಆಗಿದೆ, ತಗೋ ಭಕ್ಷಿಸು ಅಂತ 25, 50, 100 ರೂಪಾಯಿ ಕೊಡ್ತೀವೋ ಇಲ್ವೋ, ಟಿಪ್ಸ್ ಅಂತ ಕೊಡ್ತೀವೋ ಇಲ್ವೋ. ಹಂಗೆ ನರೇಂದ್ರ ಮೋದಿ ಅವರು 5 ವರ್ಷಗಳು ಮಾಡಿದ ಸೇವೆಗೆ 272 ಸೀಟುಗಳ ಬಿಲ್ ನಂತೂ ಕೊಡ್ಲೇಬೇಕು. ಅದ್ರ ಜೊತೆಗೆ ನಿನ್ನ ಸರ್ವಿಸ್ ಇಷ್ಟ ಆಗಿದೆ, ಒಂದ್ 25 ಸೀಟ್ ಜಾಸ್ತಿ ಕೊಡ್ತೀವಿ ಇಟ್ಕೋ ಅಂತ ನಾವು ಬಕ್ಷೀಸು ಕೊಡಬೇಕಾದಂತ ಅಗತ್ಯ ಇದೆ ಅಂತ ನರೇಂದ್ರ ಮೋದಿ ಅವರ ಸರ್ವಿಸ್ ಅನ್ನ ಮೆಚ್ಚಿ ಆ ಬಕ್ಷೀಸ್ ಕೊಡಬೇಕಾಗಿದೆ. ಮಿತ್ರರೇ, ಮೈಸೂರಿನವರು ಕಳೆದ ಬಾರಿಯೂ ಕಮಲವನ್ನೇ ಕೊಟ್ಟಿದ್ರು, ಮೋದಿ ಅವರಿಗೆ ಬಿಲ್ ಮಾತ್ರ ಪೇ ಮಾಡಬಹುದು. ಆದ್ರೆ ಕೋಲಾರದವರು ಕಳೆದ ಬಾರಿ ಕಮಲ ಕೊಡದೆ ಹೋಗಿದ್ದರಿಂದ ಈ ಬಾರಿ ನಿಮ್ಗೆ ಬಕ್ಷೀಸ್ ಕೊಡುವಂತ ಅವಕಾಶ ಸಿಕ್ಕಿದೆ. ನರೇಂದ್ರ ಮೋದಿ ಅವರಿಗೆ ಕಮಲವನ್ನ ಕೊಡುವ ಮೂಲಕ ಈ ಬಾರಿ ಬಕ್ಷೀಸ್ ಕೊಟ್ಟು ಹೇಳಿ 272 ಅವ್ರು ಕೊಟ್ಟಿದ್ದಾರೆ. ಅದರ ಆಚೆ ಬಂದಿರೋದೆಲ್ಲ ನಾವು ಕೊಡ್ತಾ ಇರೋದು ಅಂತ ಯಾವಾಗ ಕೋಲಾರ ಹೇಳುತ್ತೋ ಆಗ ಇಡೀ ನಾಡಿನಲ್ಲಿ ಒಂದು ಬದಲಾವಣೆ ಬರುತ್ತೆ. ನನಗೊಂದು ಬಹಳ ದೊಡ್ಡ ಆಸೆ ಇದೆ. ಒಂದು ಕೋಲಾರದಲ್ಲಿ ಈ ಬಾರಿ ಬದಲಾವಣೆ ಆಗ್ಬೇಕು, ಎರಡನೇದು ಕಲಬುರಗಿಲಿ ಒಂದು ಬದಲಾವಣೆ ಆಗ್ಬೇಕು. ಎರಡೂ ನೋಡಿದ್ರೆ ಎರಡೂ ಬದಲಾವಣೆಯ ಸಂದೇಶವನ್ನ ಹೊತ್ತುಕೊಂಡು ಬಂದಿದೆ. ಆ ಎರಡೂ ಬದಲಾವಣೆ ಆಗುತ್ತೆ ಅಂತ ಆಗ್ಬಿಟ್ರೆ ಮಿತ್ರರೇ, ಕರ್ನಾಟಕ ಒಂದು ದೊಡ್ಡ ಸಂದೇಶವನ್ನ ದೇಶಕ್ಕೆ ಕೊಡ್ಲಿಕ್ಕೆ ಹೊರಡುತ್ತೆ ಅನ್ನುವಂತ ವಿಶ್ವಾಸ ನನಗಿದೆ. ನಾನು ನಿಮ್ಮೆಲ್ಲರಲ್ಲೂ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಇಲ್ಲಿ ಯಾರಾದ್ರೂ ಕಾಂಗ್ರೆಸ್ ಕಾರ್ಯಕರ್ತರಿದ್ರೆ ಸಿಕ್ಕಾಪಟ್ಟೆ ಬೈದ್ಬಿಟ್ರಲ್ಲ ಚಕ್ರವರ್ತಿ ಅಂತ ಬೇಜಾರ್ ಮಾಡ್ಕೋಬೇಡಿ. ದಳದವರಿದ್ರು ಬೇಜಾರ್ ಮಾಡ್ಕೊಳ್ಬೇಡಿ. ನಿಮ್ ಲೀಡರ್ಗಳ ಜೊತೆ ತಿರುಗಾಡಬೇಕಾದ ಅನಿವಾರ್ಯತೆ ನಿಮ್ಗಿದ್ರೆ ತಿರುಗಾಡಿ. ಓಟ್ ಕೇಳುವಾಗ ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ. ಮನಸ್ಸಿಗೆ ಒಪ್ಪದೇ ಇರೋ ಕೆಲಸ ಯಾಕೆ ಮಾಡ್ತೀರಿ? ಓಟ್ ಮಾಡೋದಿನ ನೆನ್ಪಿಟ್ಕೊಳ್ಳಿ. ಗುಪ್ತ ಮತದಾನ ಇರುತ್ತೆ ಅನ್ನೋದನ್ನ ಮಾತ್ರ ಮನಸ್ಸಲ್ಲಿ ನೆನ್ಪಿಟ್ಕೊಳ್ಳಿ. ನೀವು ಯಾರಿಗೆ ಓಟ್ ಹಾಕಿದ್ದೀರಿ ಅಂತ ಯಾರಿಗೂ ಗೊತ್ತೇ ಆಗಲ್ಲ. ಹೀಗಾಗಿ ಈ ಬಾರಿ ಓಟ್ ಹಾಕ್ಲಿಕ್ಕೆ ಹೋಗುವಾಗ ನೀವು ಯಾವುದೇ ಪಾರ್ಟಿಯವರಾಗಿದ್ರು ಕಮಲದ ಗುರುತಿಗೆ ಮತದಾನ ಮಾಡಿ ಆಚೆ ಧೈರ್ಯವಾಗಿ ಬನ್ನಿ. ಯಾಕೆಂದ್ರೆ ದೇಶಭಕ್ತರಾಗುವ ಅವಕಾಶ ಪದೇ ಪದೇ ಸಿಗಲ್ಲ. 18ನೇ ತಾರೀಕು ಸಿಗೋ ಅವಕಾಶವನ್ನ ಕಳ್ಕೊಳ್ಬೇಡಿ ಅಂತ ನಿಮ್ಮ ಹತ್ರ ಕಳಕಳಿಯಿಂದ ಕೇಳ್ಕೊಳ್ತೇನೆ. ಮಿತ್ರರೇ, ನೀವೆಲ್ಲರೂ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಿಸ್ಲಿಕ್ಕೆ ಉತ್ಸುಕರಾಗಿದ್ದೀರಿ ಗೊತ್ತು. ಆದ್ರೆ ಈ ಹವಾ ನಿಲ್ಲಿಗೆ ಬಿಡಬೇಡಿ. ಇನ್ನೊಂದು 4-5 ದಿನಗಳ ಕಾಲ ಬಾಕಿ ಇದೆ. ಒಂದೊಂದು ದಿನವೂ 10 ಜನರನ್ನ 1 ಪೈಸೆ ಇಲ್ಲದೆ ಕನ್ವರ್ಟ್ ಮಾಡಬಲ್ಲಂತ ಸಾಮರ್ಥ್ಯ ನಮಗಿದೆ. ಅವರಿಗೆ ದುಡ್ಡು ಬೇಕು ಓಟ್ ತಗೊಳ್ಳಿಕ್ಕೆ, ನಮಗೆ ದುಡ್ಡು ಬೇಕಾಗಿಲ್ಲ. ನಮ್ಮ ಹೃದಯ ಏನು ದೇಶಕ್ಕೋಸ್ಕರ ಮಿಡಿತಾ ಇದೆಯಲ್ಲ ಅಷ್ಟೇ ಸಾಕು. ನಾವಿಲ್ಲಿ ಸೇರಿರುವಂತ ಸಾವಿರ ಸಂಖ್ಯೆಯ ಜನ ನಾವೇನಾದ್ರೂ ಸ್ವಲ್ಪ ಮಟ್ಟಿಗೆ ಬದಲಾವಣೆ ತರ್ತೀವಿ ಅಂತಂದ್ರು ಮತ್ತೆ ಕೋಲಾರದಲ್ಲಿ ನರೇಂದ್ರ ಮೋದಿ ಕೋಲಾರದ ಮೂಲಕ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗೋದನ್ನ ನಾವು ನೋಡ್ತೀವಿ. ಕೋಲಾರ ಹಿಂದುಳಿದ ಜಿಲ್ಲೆಯಲ್ಲ, ಮುಂದುವರಿದ ಜಿಲ್ಲೆಯಲ್ಲಿ ಗಣಿಸುವಂತೆ ನಾವೆಲ್ಲರೂ ಪ್ರಯತ್ನ ಮಾಡಬಹುದು ಅಂತ ನಾನು ನಿಮ್ ಕಳಕಳಿಯಿಂದ ಕೇಳ್ಕೊಳ್ತೀನಿ. ನಾನು ಪ್ರಾಮಿಸ್ ಮಾಡ್ತೀನಿ, ಕೋಲಾರಕ್ಕೆ ಬಹಳ ಹತ್ತಿರದಲ್ಲಿದ್ದು ಪದೇ ಪದೇ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ಮುಳಬಾಗಿಲಿನ ಪ್ರೀತಿ ನೋಡಿದ ನಂತರ ಮುಳಬಾಗ್ನಲ್ಲೂ ಕೂಡ ನಮ್ಮ ಕೆಲಸವನ್ನು ವಿಸ್ತಾರ ಮಾಡ್ತಾ ಮುಂದಿನ ದಿನಗಳಲ್ಲಿ ವ್ಯಾಪಕವಾದ ಚಟುವಟಿಕೆಗಳಿಗೆ ಇಲ್ಲಿನ ತರುಣರನ್ನ ಜೋಡಿಸುವ ಪ್ರಯತ್ನವನ್ನ ನಾವು ಕೂಡ ಮಾಡ್ತೀವಿ ಅಂತ ಅತ್ಯಂತ ಕಳಕಳಿಯಿಂದ ಹೇಳ್ತಾ, ಮಿತ್ರರೇ, ಮಹಾಗಠಬಂಧನಿಗೆ ನಾವೊಂದು ಪ್ರಯೋಗ ಮಾಡಬೇಕು. ಎಲ್ರು ಮಹಾಗಠಬಂಧನ ಮಾಡೋದು ನೋಡಿದ್ದೀವಲ್ಲ, ನಾವೊಂದು ಪ್ರಯೋಗ ಮುಳಬಾಗಲ್ ಮಾಡೋಣ. ಎಲ್ರು ಕೈ ಮೇಲೆ ಕೆತ್ತಿ, ನಿಮ್ ಪಕ್ಕದಲ್ಲಿರೋರ್ ಕೈ ಹಿಡ್ಕೊಳ್ಳಿ. ಇದೇನ್ ಗೊತ್ತೇನು? ಹೇಗೆ ಮಹಾಗಠಬಂಧನವರು ಒಂದಾದ್ರು ಹಾಗೆ ಮುಳಬಾಗ್ನಲ್ಲಿ ಮಹಾ ಜನತೆ ಇವತ್ತು ಮಹಾಗಠಬಂಧನ್ ವಿರುದ್ಧ ನಿಂತಿದೆ. ಮೋದಿಯೊಂದಿಗೆ ಮುಳಬಾಗಿಲಿನ ಜನತೆ ನಾವು ನಿಂತಿದ್ದೀವಿ ಎನ್ನುವಂತ ಸಂದೇಶ ಕೊಡ್ತಾ, ಮಿತ್ರರೇ, ನಾನು ಹರ ಹರ ಮೋದಿ ಅಂತೀನಿ, ನೀವೆಲ್ಲರೂ ಗರ್ಗರ್ ಮೋದಿ ಅಂತೇಳಿ ಹರ ಹರ ಮೋದಿ, ಹರ ಹರ ಮೋದಿ, ಹರ ಹರ ಮೋದಿ.
ಧನ್ಯವಾದಗಳು. ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಟ್ಟ ಮುಳಬಾಗಿಲ ಜನತೆಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಎಲ್ಲರಿಗೂ ಮೋದಿಯ 5 ವರ್ಷದ ಸಾಧನೆಗಳ ಕುರಿತು